ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಸ್, ಕನ್ಫರ್ಮ್ ಮಾಡಿ. ಹಾಯ್ ರಮೇಶ್, ಹಾಯ್ ಪ್ರಜ್ವಲ್. ಎಸ್, ಇವತ್ತು ನಾವು ಕ್ಲಾಸ್ 11th ಸಿಲೆಬಸ್ ಮಾಡ್ತಾ ಇದೀವಿ. ಓಕೆ, ಸೊ ಗ್ರಾವಿಟೇಷನ್. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಮಗೆ ಸ್ವಲ್ಪ ನೆಟ್ವರ್ಕ್ ಗ್ಲಿಚ್ ಇರೋದ್ರಿಂದ ಅದು ಅರ್ಧಕ್ಕೆ ನಿಂತೋಯ್ತು. ಅಂಡ್ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಸೇಮ್ ಚಾಪ್ಟರ್, ದಟ್ ಇಸ್ ದ ಗ್ರಾವಿಟೇಷನ್. ಓಕೆ, ಎಸ್. Yes. So, how is the Josh? So, ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ ಬೇಗ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹಾಯ್ ಸೃಷ್ಟಿ. ನಮಸ್ತೆ. ಎಲ್ರಿಗೂ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಹಾಯ್ ಕನ್ನಡತಿ. ಹಾಯ್ ರಮೇಶ್, ಗುಡ್ ಮಾರ್ನಿಂಗ್. ಪ್ರಜ್ವಲ್, ಹಾಯ್. ಚರಣ್, ಗುಡ್ ಮಾರ್ನಿಂಗ್. ಓ ಕಾಲೇಜಿಂದ ನೋಡಕತ್ರೇನು? ಓಕೆ. ಗುಡ್ ಮಾರ್ನಿಂಗ್ ಲಹರಿ, ಹಾಯ್. ರಾಧಾ, ಹಾಯ್. ಓಕೆ, ದಿಶಾನಾ? ಓಕೆ. ಹಾಯ್ ದಿಶಾ. ಚಿನ್ನು, ಹಾಯ್. ಸೆಕೆಂಡ್ PUC ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಸರ್ ಪ್ಲೀಸ್. ಲಾಸ್ಟ್ ಕ್ಲಾಸ್ ಏನಾಯ್ತು ಅಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು ನಮ್ಮ ಬಿಲ್ಡಿಂಗ್ ಅಲ್ಲಿ. ಓಕೆ, ಸೊ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕಂಟಿನ್ಯೂ ಮಾಡಕ್ಕಾಗ್ಲಿಲ್ಲ. ಸೊ ನೆಕ್ಸ್ಟ್ ಲೈವ್ ಇದೆಯಲ್ಲ, ಮಂಗಳವಾರ ಲೈವ್ ಇರುತ್ತಲ್ಲ, ಸೊ ಮಂಗಳವಾರ ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನಿ, ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಡೋಂಟ್ ವರಿ ಅಬೌಟ್ ಕರೆಂಟ್ ಎಲೆಕ್ಟ್ರಿಸಿಟಿ. ನಾವು ಲಾಸ್ಟ್ ಚಾಪ್ಟರ್ ದಟ್ ಈಸ್ ಯಾವುದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ ದ ಲಾಸ್ಟ್ ಪಾರ್ಟ್, ಸ್ಮಾಲ್ ಪಾರ್ಟ್ ನಾನು ಈ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? ರೆಡಿನಾ? ಅಂಡ್ ಡ್ಯೂರೇಷನ್. ಓಕೆ, ಸೊ ಡ್ಯೂರೇಷನ್ ಆಫ್ ಅ ಕ್ಲಾಸ್. ಓಕೆ, ಸೊ ಡ್ಯೂರೇಷನ್ ಆಫ್ ಅ ಕ್ಲಾಸ್ ವಿಲ್ ಬಿ 2 hours ಮ್ಯಾಕ್ಸಿಮಮ್. ಓಕೆ, ಸೊ 2 hours ಮ್ಯಾಕ್ಸಿಮಮ್ ಇರುತ್ತೆ. ಅಂಡ್ ಇವತ್ತು ನಮ್ಮ ಕ್ಲಾಸ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗಿರುತ್ತೆ. ಓಕೆನಾ? ಎಸ್, 18th ಕ್ಲಾಸ್ ಮಲ್ಲೇಶ್ವರಂ 18th ಕ್ಲಾಸ್. ಓಕೆ, ಫೈನ್. ಓಕೆ ಸರ್, KCD ಫಸ್ಟ್ PUC ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಾ? ಎಸ್, ಮಾಡ್ಬೇಕು ದರ್ಶನ್, ಮಾಡ್ಬೇಕು. ಓಕೆ, ಎಸ್, ನೋಡೋಣ ಎಲ್ಲರಿಗೂ ಆಡಿಯೋ ಮತ್ತೆ ವಿಡಿಯೋ ಕೇಳಿಸುತ್ತೇನಂತ. ಖಾಲಿ. ಓಕೆ, ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ಸಿಂಬಲ್ಗಳು ಬರ್ಲಿ. ಎಸ್, ನಮ್ಮ ಸಿಂಬಲ್ಗಳು ಬಂದ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಯ್. ಸರ್, ಆಲ್ ಚಾಪ್ಟರ್ಸ್ ಪ್ಲೀಸ್. ಎಸ್, ಆಲ್ ಚಾಪ್ಟರ್ಸ್ ಮಾಡ್ತೀವಿ. ಓಕೆನಾ? ಆಲ್ ಚಾಪ್ಟರ್ಸ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ಕಂಟೆಂಟ್. ಸೊ ನಿಮಗೆ ಎಲ್ಲಾನು ಸಹಿತ ಸಿಗುತ್ತೆ. ಡನ್? ಎಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹಾಯ್ ಪ್ರಜ್ವಲ್, ಹಾಯ್. ಎಸ್, ಸ್ಟಾರ್ಟ್ ಮಾಡೋಣ. ನಮ್ಮ ಸೆಷನ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಸಮ್ ನಮ್ಮ ಸಿಂಬಲ್ಸ್ ಕಮೆಂಟ್ ಸೆಕ್ಷನ್. ಬೇಗ ಕಮೆಂಟ್ ಸೆಕ್ಷನ್ ಮಾಡಿ ತಿಳಿಸ್ಬಿಡಿ. ಎಸ್ ಸರ್, ವಿ ಆರ್ ರೆಡಿ ಅಂತೇಳಿ ತಿಳಿಸ್ಬಿಡಿ ಬೇಗ. ಗುಡ್ ಮಾರ್ನಿಂಗ್. ಇವಾಗ ನೋಡಿ, ಗ್ರಾವಿಟೇಷನ್ ವಿತ್ ಇನ್ 1.5 hour ಅಥವಾ 2 hours ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಓಕೆನಾ? ಜಸ್ಟ್ ಇಮ್ಯಾಜಿನ್ ನೋಡ್ಕೊಳ್ಳಿ. 1.5 hour ಇಂದ 2 hours ಅಲ್ಲಿ ಕಂಪ್ಲೀಟ್ ಮಾಡೋದು ಎಷ್ಟು ಚಂದ ಅನ್ಸುತ್ತೆ ಅಲ್ವಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ನ್ಯೂ ಚಾಪ್ಟರ್, ದಟ್ ಇಸ್ ದ ಗ್ರಾವಿಟೇಷನ್. ಓಕೆ, ಸೊ ಗ್ರಾವಿಟೇಷನ್. Yes, gravitation sir. And this is going to be one short lecture. So ನನ್ನ ಹೆಸರು ಅಶೋಕ್ ಕೆ ಅಂತೇಳಿ. ಓಕೆ, AK ಸರ್ ಅಂತ ನೀವು ಕರಿಬಹುದು. ಓಕೆನಾ ಸರ್? ಸಿಲೆಬಸ್ ಯಾವಾಗ ಮುಗಿಸ್ತಾರ ಆದಷ್ಟು ಬೇಗ ಮುಗಿಸ್ತೀವಿ. ಓಕೆನಾ? ಕ್ಲಿಯರಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಈ ಬ್ಯಾಚ್ ಎಕ್ಸ್ಪ್ಲೋರ್ ನ ಹೇಗೆ ಮಾಡೋದು? ನಿಮಗೆ ನೋಟ್ಸ್ ಮತ್ತೆ DPP ಎಲ್ಲ ಬೇಕು ಅನ್ಕೊಳ್ಳಿ. ಓಕೆ, ಸೊ ನೋಟ್ಸ್ ಮತ್ತೆ DPP ಎಲ್ಲ ಬೇಕಾದ್ರೆ ನೀವೇನ್ ಮಾಡ್ಬೇಕು? ಸೊ ಜಸ್ಟ್ ಎಕ್ಸ್ಪ್ಲೋರ್ ದ ಬ್ಯಾಚ್ ಏನ್ ಮಾಡ್ಬೇಕು? ಸೊ ನಿಮ್ಮ PW ಆಪ್ ಅಲ್ಲಿ ಹೋಗಿ ನೀವು ಸರ್ಚ್ ಗುರಿ ನೀಟ್ ಕನ್ನಡ. ಓಕೆ, ಸೊ ಗುರಿ ನೀಟ್ ಕನ್ನಡ ಫ್ರೀ ಬ್ಯಾಚ್ ಇದು. ಓಕೆ, ಸೊ ಫ್ರೀ ಬ್ಯಾಚ್ ಆಗಿರುತ್ತೆ. ಸೊ ಜಸ್ಟ್ ಟೈಪ್ ಮಾಡಿ, ನಿಮಗೆ ಈ ತರ ಅಲಗ್ ಸರ್ ಕಾಣಿಸ್ತಾರೆ. ಅಲಗ್ ಸರ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ಎನ್ರೋಲ್ ನಾವ್ ಅಂತ ಇರುತ್ತೆ. ಓಕೆ, ಸೊ ಆ ಎನ್ರೋಲ್ ನಾವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫ್ರೀ ಆಕ್ಸೆಸ್ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ದುಡ್ಡು ಇರಲ್ಲ. ಕ್ಲಿಯರಾ? ಓಕೆ ಉದಯ. ಓಕೆ ಫೈನ್. ಓಕೆ, ನಾವ್ ಇಷ್ಟ ಆಯ್ತಾ? ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅಲ್ಲಿ ಆಲ್ ಕ್ಲಾಸಸ್ ಅಲ್ಲಿ ಹೋಗಿ ಸಬ್ಜೆಕ್ಟ್ ವೈಸ್ ನೋಟ್ಸ್ ಮತ್ತೆ DPP ಫಾರ್ಮುಲಾ ಶೀಟ್ ಎಲ್ಲ ಸಿಗುತ್ತೆ. ಓಕೆನಾ? ಎಸ್, ಫಾರ್ಮುಲಾ ಶೀಟ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಲೆಟ್ ಮಿ ನೋ. ನಾನು ಟೀಮ್ಗೆ ಹೇಳ್ತೀನಿ, ಅವರೆಲ್ಲ ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ನಿಮಗೆ ನೋಟ್ಸು, DPP ಫಾರ್ಮುಲಾ ಶೀಟ್ ಎಲ್ಲ ಬೇಕಾದ್ರೆ ನೀವು ಈ ಬ್ಯಾಚ್ ನಲ್ಲಿ ಎನ್ರೋಲ್ ಆಗಬೇಕಾಗುತ್ತೆ. ಡನ್, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ, ಯಾವುದೇ ರೀತಿ ದುಡ್ಡಿರಲ್ಲ. ಡನ್? ಎಸ್, ಹೋಗಿ ಜಾನ್ ಒಳಗಡೆನಾ? ಓಕೆ, ವಿಲ್ ಟ್ರೈ. ಓಕೆ, ಓಕೆ ದರ್ಶನ್, ವಿ ವಿಲ್ ಡೂ ಇಟ್. ಓಕೆ, ಸೊ ನಿಮ್ಮ KCT ಎಕ್ಸಾಮ್ ಮುಗಿಯೋದಕ್ಕಿಂತ ಮುಂಚೆ ನಾವು ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸಿಲೆಬಸ್ ನ. ಓಕೆನಾ? ಡೋಂಟ್ ವರಿ ಅಬೌಟ್ ಇಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ನಾವೇನ್ ಮಾಡ್ತೀವಿ?
ಸರ್ ಆಲ್ ಕಾನ್ಸೆಪ್ಟ್ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಕಲಿತೀವಿ ಅಂಡ್ ಇಂಪಾರ್ಟೆನ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಓಕೆ ಸೊ ಇದು ಕಂಪ್ಲೀಟ್ ಆದ್ಮೇಲೆ NCERT ಕ್ವಶನ್ಸ್ ಮಾಡಿಸ್ತೀವಿ ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ PYQs ಓಕೆ ಸೊ ನೀಟ್ PYQs ಬೇಸ್ಡ್ ಆನ್ ದಿಸ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ತೀವಿ. ರೆಡಿನಾ? ಎಸ್ ಸರ್. ಸೊ ಟಾಪಿಕ್ಸ್ ಟು ಬಿ ಕವರ್ಡ್ ಮುಗಿತು ಅಂಡ್ ಇವತ್ತು ಗ್ರಾವಿಟೇಷನ್ ಅಲ್ಲಿ ದ ವೆರಿ ಫಸ್ಟ್ ಟಾಪಿಕ್ ದಟ್ ಇಸ್ ಯೂನಿವರ್ಸಲ್ ಗ್ರಾವಿಟೇಷನ್ ಲಾ. ವಾಟ್ ಇಸ್ ದ ಫಾರ್ಮುಲಾ? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ಹೇಳಿ. ಸಾರಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಹೇಳಿ. ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರೀತಾರೆ. ಏನ್ ಬರುತ್ತೆ? ಸೊ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನ್ ಇಂಡಿಕೇಟ್ ಮಾಡುತ್ತೆ ಸರ್? ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್. ಓಕೆ ಸೊ ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಮಾಸಸ್ ಅಂತ ಕರೀಬಹುದು. ಸೊ ಇಟ್ ಈಸ್ ಗಿವನ್ ಬೈ G m1 m2 ಸೊ ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ ಇದನ್ನ ನಾವು ಸೊ ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಮಾಸಸ್ ಅಥವಾ ಟೂ ಬಾಡೀಸ್ ಅಂತ ಹೇಳ್ತೀವಿ. ರೈಟ್? ಓಕೆ ರೈಟ್. ಓಕೆ ಗಣಿ. ಓಕೆ ಫೈನ್. ಓಕೆ ಸೊ ಪಾಠ ಕೇಳಿ ಇವಾಗ ಪಾಠ ಕೇಳಿ ಓಕೆನಾ? ರೈಟ್ ಸರ್. ಅಂಡ್ ವಾಟ್ ನೆಕ್ಸ್ಟ್? ಓಕೆ ಸೊ ಇವಾಗ ನಮಗೆ ಫಸ್ಟ್ ಪಾರ್ಟ್ ಅಂತ ಮುಗಿದು ಯಾವುದು? ಸರ್ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಮುಗಿತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಯಾವುದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ ಸೊ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನು ಸರ್? ಇಟ್ ಇಸ್ ದ ಸ್ಮಾಲ್ ಲೆಟರ್ g ದಟ್ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ದ Gm ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ ಸೊ ಇದು ಆನ್ ದ ಸರ್ಫೇಸ್ ಆಫ್ ಅರ್ತ್. ಓಕೆ ಸೊ ಆನ್ ದ ಸರ್ಫೇಸ್ ಆಫ್ ಅರ್ತ್ ಇದನ್ನ ನಾವು ಅದಕ್ಕೆ GS ಅಂತ ಕರಿತೀವಿ. ವಾಟ್ ಇಸ್ ದಟ್? GS ಇಂಡಿಕೇಟ್ಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ಅರ್ತ್. ಡನ್. ಅಂಡ್ ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ಸರ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸರ್. ರೈಟಾ? ಎಸ್ ಸರ್. ಡನ್. ಓಕೆ ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ರಿಲೇಶನ್ಶಿಪ್ ಬಿಟ್ವೀನ್ G ಅಂಡ್ G. ನೀವು ಕೇಳಬಹುದು ಸರ್ ಇಲ್ಲೇ ಇದೆಯಲ್ಲ G ಅಂಡ್ G, ಕ್ಯಾಪಿಟಲ್ ಲೆಟರ್ G ಅಂಡ್ ಸ್ಮಾಲ್ ಲೆಟರ್ G. ಸ್ಮಾಲ್ ಲೆಟರ್ G ಏನ್ ಇಂಡಿಕೇಟ್ ಮಾಡುತ್ತೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಕ್ಯಾಪಿಟಲ್ ಲೆಟರ್ G ಏನ್ ಮಾಡುತ್ತೆ? ಇಟ್ ಇಸ್ ಅ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದ್ರೆ 6.67 into 10 power minus 11 kg meter square. ಓಕೆ ಸಾರಿ ಏನ್ ಬರುತ್ತೆ? ನ್ಯೂಟನ್. ಓಕೆ ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಅಂತ ಬರುತ್ತೆ. ಡನ್. ಎಸ್ ಸರ್. ಅಂಡ್ ಇಲ್ಲಿ ರಿಲೇಷನ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಓಕೆ ಸೊ ರಿಲೇಷನ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು G ಅಂತ ಬರೀತಿದ್ವಲ್ಲ. ಎಸ್ ಸರ್ G ಅಂತ ಬರೀತಿದ್ವಿ. ಓಕೆ ಸೊ G ಅಂತ ಬರೀತಿದ್ವಿ. ಎಸ್ ಸರ್. ಅಂಡ್ ಇದು ಕ್ಯಾಪಿಟಲ್ ಲೆಟರ್ G as it is and r square as it is. ಅಂಡ್ ಇಲ್ಲಿ ಮಾಸ್ ಇನ್ ಫಾರ್ಮ್ ಆಫ್ ಡೆನ್ಸಿಟಿ ಇಲ್ಲಿ ಬರೆದ್ರೆ. ಓಕೆ ಸೊ ಇನ್ ಫಾರ್ಮ್ ಆಫ್ ಡೆನ್ಸಿಟಿ. ಓಕೆ ಸೊ ಡೆನ್ಸಿಟಿನ ಈ ತರನು ಬರೀಬಹುದು. ಓಕೆ ಸೊ ಡೆನ್ಸಿಟಿ ದಟ್ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಅಂಡ್ ಅರ್ಥನ ಯಾವ ಶೇಪ್ ಅಲ್ಲಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಸರ್? ಇಟ್ ಇಸ್ ದ ಸ್ಪಿಯರ್, ಸ್ಪೆರಿಕಲ್ ಶೇಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇರ್ಫೋರ್ ಮಾಸ್ ನ ಬರೆದ್ರೆ ಓಕೆ ಸೊ ಮಾಸ್ ಟರ್ಮ್ಸ್ ಅಲ್ಲಿ ಬರೆದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್ and mass that is equals to density ಏನ್ ಬರುತ್ತೆ ಸರ್? ಇಟ್ ಇಸ್ density as it is volume 4/3 so pi r cube ಅಂತ ಬರುತ್ತೆ. ಓಕೆ ಸೊ pi r cube. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ? ಓಕೆ ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ G ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ ಸೊ ಇಲ್ಲಿ ನಮ್ಗೆ ಏನ್ ಬರುತ್ತೆ? ಇಲ್ಲಿ m. ಸೊ m ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ D 4 pi r cube ಸೊ ಡಿವೈಡೆಡ್ ಬೈ 3. ಓಕೆ ಇಲ್ಲಿ ನೀವು ನೋಡಬಹುದು. ಓಕೆ ಸೊ ಇಲ್ಲಿ r ಕ್ಯೂಬ್ ಅಲ್ಲಿ ಒಂದು ಹೋಯ್ತು, ಇಲ್ಲಿ r1 ಸ್ಕ್ವೇರ್ ಏನಂತಾರೆ ಮಿಕ್ಕಿತ್ತು. and G value that is equals to ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ 4 pi ಓಕೆ D G. ಓಕೆ ಸೊ G ಉಳಿತಾ ರೋ G R. ಓಕೆ ಸೊ ದಟ್ ಇಸ್ ಡಿವೈಡೆಡ್ ಬೈ 3. ಓಕೆ ಸೊ ಇಲ್ಲಿ ಕೆಲವು ಟೈಮ್ಸ್ ಅಲ್ಲಿ ನಿಮಗೆ ಏನ್ ಕೇಳ್ತಾರೆ? ಡೆನ್ಸಿಟಿ ಕ್ಯಾನ್ ಬಿ ರೆಪ್ರೆಸೆಂಟ್ ಆಸ್ ರೋ. ಡೆನ್ಸಿಟಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ರೋ. ಓಕೆ ಸೊ ಇವಾಗ ಇದನ್ನ ಯಾವ ತರ ಬರೀಬಹುದು ಸರ್? ಸ್ಮಾಲ್ ಲೆಟರ್ G ದಟ್ ಇಸ್ ಈಕ್ವಲ್ಸ್ ಟು ಸರ್ 4 pi ರೋ G R. ಓಕೆ ಸೊ 4 pi ರೋ G R ಡಿವೈಡೆಡ್ ಬೈ 3. ಓಕೆನಾ? ಸೊ ಇಲ್ಲಿ ನೀವು ನೋಡಬಹುದು ಮಾಸ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಇಲ್ಲಿ ಮಾಸ್ ಅಂತ ಕಾಣಿಸ್ತದೆ ಇಲ್ಲ, ಮಾಸ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಡೆನ್ಸಿಟಿ ಆಫ್ ಅ ಪ್ಲಾನೆಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅ ಮಾಸ್. ಓಕೆ ಸೊ ಇದು ಕನ್ವರ್ಟ್ ಮಾಡಾಯ್ತು. ಓಕೆ G ವ್ಯಾಲ್ಯೂ. ಓಕೆ ಸೊ G ವ್ಯಾಲ್ಯೂ ಡಸ್ ನಾಟ್ ಡಿಪೆಂಡ್ಸ್ ಆನ್ ಮಾಸ್. ಓಕೆ ಸೊ ಇಲ್ಲಿ ಇದರ ಪ್ರಕಾರ ಇನ್ ಫಾರ್ಮ್ ಆಫ್ ಡೆನ್ಸಿಟಿ ಇದರ ಪ್ರಕಾರ ನೋಡಿದ್ರೆ ಎಸ್ ಇಟ್ ಡಿಪೆಂಡ್ಸ್ ಆನ್ ಅ ಮಾಸ್. ಡನ್. ಎಸ್ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ನಿಮಗೆ? ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ. ಎಸ್ ಜಗದೀಶ್ ಸರ್ ಚಾಪ್ಟರ್ ಗ್ರಾವಿಟೇಷನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿಲ್ಲ, ಗ್ಲಿಚ್ ಇಂದ ಅದು ಇನ್ಕಂಪ್ಲೀಟ್ ಆಯ್ತು ಲಾಸ್ಟ್ ಕ್ಲಾಸ್ ನಲ್ಲಿ. ಓಕೆ ಇಂಟರ್ನೆಟ್ ಇಶ್ಯೂ ಬಂದಿತ್ತಲ್ಲ, ಸೊ ಅದು ಇನ್ಕಂಪ್ಲೀಟ್ ಆಗಿದೆ. ಅದನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ. ಓಕೆನಾ? ರೈಟ್. ಎಸ್ ಬೇಗ ಅದಕ್ಕೆ ನಾವು ಸ್ವಲ್ಪ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾ ಇದೀವಿ. ಓಕೆ ಎಸ್ ಓಕೆ ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಅ ಹೈಟ್ h above the surface of earth. ಇದರ ಪ್ರಕಾರ ಹೇಳಿದ್ರೆ ಅರ್ಥ ಯಾವ ಶೇಪ್ ತಗೊಂಡಿದ್ವಿ ಸರ್? ಸರ್ಕ್ಯುಲರ್ ಪಾತ್ ಸ್ಪೆರಿಕಲ್ ಇನ್ ಶೇಪ್. ಓಕೆ ಸೊ ದಿಸ್ ಇಸ್ R ಅಂತ ಕರಿತೀನಿ. ಓಕೆ ಸರ್ ಇದನ್ನ ಫಿಲ್ ಮಾಡಿದ್ರೆ ಏನಾಗುತ್ತೆ ನಿಮಗೆ? ಫಿಲ್ ಮಾಡಿದ್ರೆ ಸೊ ದಿಸ್ ಇಸ್ ದ ಅರ್ತ್. ಓಕೆ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಅರ್ತ್. ಅಂಡ್ ಈ ಅರ್ತ್ ಇಂದ ಓಕೆ ಸೊ ಸರ್ಫೇಸ್ ಇಂದ ಕನ್ಸಿಡರ್ ಮಾಡ್ಕೋಬೇಕು. ಸಾರಿ ಸೆಂಟರ್ ಇಂದ ಕನ್ಸಿಡರ್ ಮಾಡ್ಕೋಬೇಕು.
So if I consider this is the h, okay, so this is the h. Okay, so this is the h. ಇವಾಗ ಈ ಪಾಯಿಂಟ್ ಅಲ್ಲಿ, ಓಕೆ, ಸೊ ಈ ಪಾಯಿಂಟ್ ಅಲ್ಲಿ s2 ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ gh ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಅ ಹೈಟ್ s2 ಅಂತ ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ g ವ್ಯಾಲ್ಯೂ ಏನು ನಾರ್ಮಲ್ ಆಗಿ ಸರ್ g ವ್ಯಾಲ್ಯೂ ಬರೆದ್ರೆ ಸರ್ ಇಟ್ ಇಸ್ gm ಡಿವೈಡೆಡ್ ಬೈ r ಸ್ಕ್ವೇರ್, ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಇಸ್ ಜನರಲ್ ಫಾರ್ಮುಲಾ. Okay, so this is general formula. Okay, this is on the surface. Okay, so this is on the surface. Done. ಇವಾಗ at a height ಅಂತ ಕೇಳ್ತಿರೋದು. So therefore ಈ r ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ನಮಗೆ h ಅಲ್ಲಿ. So gm as it is mass of the earth. Okay, so this is mass of earth, not body. Okay, mass of the earth. ಇವಾಗ ಅರ್ಥ ಸರ್ಫೇಸ್ ಅಂತ ತಗೊಂಡ್ರೆ. ಓಕೆ, ಹಾ, ಇವಾಗ ಹಾ ಸರಿಯಾಗಿ ಮಾಡಿಲ್ಲ. ಓಕೆ, ಸೊ ಸ್ವಲ್ಪ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮಗೆ ಸರ್ಫೇಸ್ ಆಫ್ ಅರ್ತ್ ಮೇಲೆ ಎಷ್ಟಿರುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ, ಅದೇ ಹೈಟ್ ಹೋದ್ರೆ ಏನಾಗುತ್ತೆ ಸರ್ ಇಲ್ಲಿ ಆರ್ ಪ್ಲೇಸ್ ಅಲ್ಲಿ ಏನ್ ಬರಿತೀವಿ ಸರ್ ಇಟ್ ಇಸ್ ಆರ್ ಪ್ಲಸ್ ಎಚ್ ಅಂತ ಬರಿತೀವಿ. ಓಕೆನಾ, ಆರ್ ಪ್ಲಸ್ ಎಚ್ ಅಂತ ಬರಿತೀವಿ. ಓಕೆ ಸರ್, ಅಂಡ್ ಇಲ್ಲಿ ನಾನೇನ್ ಮಾಡ್ತೀನಿ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಮಾಡ್ತೀನಿ. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಾಡ್ತೀನಿ. ಇವಾಗ ಏನಾಗುತ್ತೆ ನಿಮಗೆ ಸರ್ ಇಲ್ಲಿ ನಮಗೆ ಸಿಗೋದು ಸರ್ ಇಟ್ ಇಸ್ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಇದನ್ನ ಈ ಕಡೆ ಕೂತ್ಕೊಂಡೆ ಅಂಡ್ ಇಲ್ಲಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಸೊ ಇದನ್ನ ಈ ತರನು ಬರೀಬಹುದು. ವಾಟ್ ಇಸ್ ವ್ಯಾಲ್ಯೂ ಆಫ್ ದಿಸ್ ಸರ್ ಇಟ್ ಇಸ್ ಜಿ ಎಸ್. ಓಕೆ, ಸೊ ದಿಸ್ ಜಿ ಎಸ್ ಬ್ರಾಕೆಟ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಸೊ ಪವರ್ ಸ್ಕ್ವೇರ್, ಪವರ್ 2 ಅಂತ ಬರೀಬಹುದು. ಓಕೆನಾ, ಸೊ ದಿಸ್ ಇಸ್ ಯಾವಾಗ ಹೈಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ರೇಡಿಯಸ್ ಆಫ್ ಅರ್ತ್. ಓಕೆ, ಸೊ ದಟ್ ಈಸ್ ಆಲ್ಮೋಸ್ಟ್ ಅಂದ್ರೆ 6400 ಅಲ್ಲ, 6400 ಹತ್ತತ್ರ ಇರೋದು ಅಂದ್ರೆ 2000 ಕಿಲೋಮೀಟರ್, 3000 ಕಿಲೋಮೀಟರ್, 4000 ಕಿಲೋಮೀಟರ್, 6000 ಕಿಲೋಮೀಟರ್ ಈ ತರ ಇದ್ದಾಗ ನಮಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಯು ಕ್ಯಾನ್ ಕನ್ಸಿಡರ್ ಮೋರ್ ದನ್ 500 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ, ಮೋರ್ ದನ್ 500 ಕಿಲೋಮೀಟರ್. ಸೊ ಇಫ್ ಇಟ್ ಇಸ್ ಲೆಸ್ ದನ್ 500 ಕಿಲೋಮೀಟರ್ ಸರ್ ವಾಟ್ ಇಫ್ ಒಂದು ಬಾಡಿ ಅಬೋ ದ ಅರ್ತ್ ಇದೆ ಬಟ್ ಜಸ್ಟ್ ಅಬೋ 500 ಕಿಲೋಮೀಟರ್ ಒಳಗಡೆನಿದೆ ಅಂತ ಅಂದ್ರೆ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸೊ ಈ ಫಾರ್ಮುಲಾ ಚೇಂಜ್ ಆಗುತ್ತೆ. ಓಕೆ, ಸೊ ಈ ಫಾರ್ಮುಲಾ ಫಸ್ಟ್ ಈ ಫಾರ್ಮುಲಾ ಯಾವುದು ಸರ್ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಸ್. ಓಕೆ, ಸೊ ದಟ್ ಈಸ್ ಆರ್ ಸೊ ಪ್ಲಸ್ ಆರ್ ಪ್ಲಸ್ ಎಚ್ ಸೊ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಎಸ್ ಸರ್, ಅಂಡ್ ಇದು ಒಂದು ಫಾರ್ಮುಲಾ ಆದ್ರೆ ಓಕೆ, ಸೊ ಇದು ಒಂದು ಫಾರ್ಮುಲಾ ಆದ್ರೆ ಇನ್ನೊಂದು ಯಾವ ಫಾರ್ಮುಲಾ ಆಗುತ್ತೆ ಸರ್ ಇನ್ನೊಂದು ಫಾರ್ಮುಲಾ ಸೊ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಸ್ ಸೊ ಬ್ರಾಕೆಟ್ ಆಫ್ 1 minus 2h divided by r. Okay, yes sir. So these two formulas can be used. Okay, so this is about acceleration due to gravity at a height. ಇನ್ನೊಂದು ಕೇಳಬಹುದು ಸರ್ ಇವಾಗ ಬಾಡಿ ಮೇಲೆ ಹೋದ್ರೆ ಈ ಫಾರ್ಮುಲಾ ಇದೆ. ವಾಟ್ ಇಫ್ ಈ ಬಾಡಿ ಸರ್ಫೇಸ್ ಗಿಂತ ಒಳಗಡೆ ಹೋದ್ರೆ ಡೆಪ್ತ್ ಅಲ್ಲಿ ಹೋದ್ರೆ ಹೌ ದಿಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜಸ್? ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜಸ್ ಪ್ರಜ್ವಲ್ ಆಲ್ರೆಡಿ ಮಾಡ್ತಾ ಇದೀವಿ ಸರ್, ಬೋರ್ಡ್ ಸಿಲೆಬಸ್ ಮಾಡಿ ಅಂತ ಹೇಳ್ತಿದ್ರಲ್ಲ ಆಲ್ರೆಡಿ ಮಾಡ್ತಾ ಇದೀವಿ, ಲೈವ್ ಸೆಷನ್ ಅಲ್ಲಿ ಮಾಡ್ತಾ ಇದೀವಿ. ಸೆಕೆಂಡ್ ಇಯರ್ಗೆ ನಾವು ಲೈವ್ ಸೆಷನ್ ಮಾಡ್ತಾ ಇದೀವಿ, ಫಸ್ಟ್ ಇಯರ್ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದೀವಿ, ಒಂದ್ಸತಿ ಚೆಕ್ ಮಾಡಿ. ಓಕೆ, ಗಿರೀಶ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಿ ಅಂಡ್ ಜಿ? ಕ್ಯಾಪಿಟಲ್ ಲೆಟರ್ ಜಿ ಅನ್ನೋದು ಇಟ್ ಇಸ್ ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ಸೊ ಇಟ್ ಇಸ್ ಡು ನಾಟ್ ಚೇಂಜ್ ಪ್ಲೇಸ್ ಟು ಪ್ಲೇಸ್. ಒಂದು ಸತಿ ವ್ಯಾಲ್ಯೂ ಬರೀರಿ. ಓಕೆ, ಜಿ ಅಂದ್ರೇನು? ಇಟ್ ಇಸ್ ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ವೇರ್ ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ದ ಸ್ಮಾಲ್ ಲೆಟರ್ ಜಿ. ಅಂಡ್ ಫಸ್ಟ್ ಸೆಕೆಂಡ್ ಡಿಫರೆನ್ಸ್ ಏನು? ಜಿ ವ್ಯಾಲ್ಯೂ ಇಟ್ ಇಸ್ 6.67 into 10 power minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಬರೀತೀರಾ. ವೇರ್ ಆಸ್ ಜಿ ಇಸ್ ದಟ್ ಕ್ಯಾನ್ ಬಿ ರಿಟನ್ ಆಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತೀರಾ. ಜಿ ಇಸ್ ಕಾನ್ಸ್ಟೆಂಟ್, ಕ್ಯಾಪಿಟಲ್ ಲೆಟರ್ ಜಿ ಇಸ್ ಅ ಕಾನ್ಸ್ಟೆಂಟ್ ಎವ್ರಿವೇರ್, ಬಟ್ ಇಲ್ಲಿ ಸ್ಮಾಲ್ ಲೆಟರ್ ಜಿ ಅನ್ನೋದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಅದನ್ನೇ ಕನ್ಸಿಡರ್ ಮಾಡ್ಕೊಳ್ತಿರೋದು. ಓಕೆನಾ, ರೈಟ್? ಓಕೆ, ಎಸ್ ಎಸ್ ಪ್ರೀತಮ್, ಮಂಡೆಯಿಂದ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಡೆಪ್ತ್ ಅಲ್ಲಿ ಮಾತಾಡೋಣ. ಓಕೆನಾ, ಸೊ ಡೆಪ್ತ್ ಅಂದ್ರೇನು? ಓಕೆ, ಸೊ ಡೆಪ್ತ್ acceleration due to gravity at a depth. Okay, so again I'll be considering okay, so sphere spherical in a shape. Okay, so of radius r. Okay, so this is the radius r and the next one fill madidre. Okay, so next one fill madidre this is the earth and ಇಲ್ಲಿ so ನಾವು radius of earth na consider ಮಾಡ್ಕೊಂಡ್ರೆ so let's say ಇಲ್ಲಿ d ಇದೆ ಅನ್ಕೊಳ್ಳಿ. Okay, so ಇಲ್ಲಿ ವರೆಗೆ d depth d. Okay, so depth d ವರೆಗೆ ಇದೆ and then what is the formula at this point? Okay, so what is the formula at this point ಅಂತ ಬರೀತೀವಿ. ಅವಾಗ ನೋಡಿ ನಮಗೆ ಲಾಸ್ಟ್ ಫಾರ್ಮುಲಾ ಏನ್ ಬಂತು ಸರ್ ಎಟ್ ಹೈಟ್ ಗೆ ಸರ್ ಹೈಟ್ ಇಸ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಸ್ ಬ್ರಾಕೆಟ್ ಆಫ್ 1 minus 2h divided by r. am I right? ಎಸ್ ಸರ್. ಇಲ್ಲಿ ಡೆಪ್ತ್ ಗೆ ಏನ್ ಮಾಡ್ತೀರಾ ಸರ್? ಇಲ್ಲಿ h ಇದೆ ಹೈಟ್ ಗೆ, ಇಲ್ಲಿ d ಅಂತ ಬರೀತೀರಾ ಡೆಪ್ತ್ ಗೆ ಅಂಡ್ ಇಲ್ಲಿ ರಿಮೈನ್ಸ್ ಸೇಮ್ ಜಿ ಎಸ್ ಆಸ್ ಇಟ್ ಇಸ್ 1 minus ಇಲ್ಲಿ ಹೈಟ್ ಪ್ಲೇಸ್ ಅಲ್ಲಿ d ಅಂತ ಬರೀ ದಟ್ ಈಸ್ ನಾಟ್ ಅ 2d, ದಿಸ್ ಇಸ್ d divided by r. Okay, so d divided by r. So this is the mathematical relation. Okay, so this is mathematical relation and there is a one question. Okay, so there is a one question. Okay, there is a one question like
ಯಾವ ಹೈಟಿಗೆ ಅಥವಾ ಯಾವ ಡೆಪ್ತ್ಗೆ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೈಟ್ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಆಕ್ಸಲರೇಷನ್ ಅಟ್ ಅ ಡೆಪ್ತ್ ಯಾವ ಪಾಯಿಂಟ್ಗೆ ನಮಗೆ ಸೇಮ್ ಆಗಿರುತ್ತೆ ಅಂತ. ಸೊ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಡಿ ಯಾವಾಗ ಆಗುತ್ತೆ? ಸೊ ಇಲ್ಲಿ ಜಿ ಎಚ್ ಪ್ರಕಾರ ಸರ್ ಇಟ್ ಇಸ್ ಜಿ ಎಸ್ ಬ್ರಾಕೆಟ್ ಆಫ್ 1 ಮೈನಸ್ 2h ಡಿವೈಡೆಡ್ ಬೈ ಆರ್ ಅಂಡ್ ದೆನ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಜಿ ಎಸ್ 1 ಮೈನಸ್ ಸೊ 1 ಮೈನಸ್ ಏನಂತ ಆಗುತ್ತೆ 1 ಮೈನಸ್ ದಟ್ ಇಸ್ ಡಿ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ. ಓಕೆ ಸರ್, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸರ್ ಜಿ ಎಸ್ ಗೆಟ್ ಕ್ಯಾನ್ಸಲ್, ಸರ್ ಇಲ್ಲಿ 1 ಗೆಟ್ ಕ್ಯಾನ್ಸಲ್, ನೆಗೆಟಿವ್ ಗೆಟ್ ಕ್ಯಾನ್ಸಲ್, ಆರ್ ಗೆಟ್ ಕ್ಯಾನ್ಸಲ್, ದೇರ್ಫೋರ್ 2h that is equals to d or d is equals to 2h. Okay, so ಇಲ್ಲಿ ರಿಲೇಷನ್ ಆಯ್ತು. ಕ್ಲಿಯರಾ? ಸೊ ದಿಸ್ ಇಸ್ ದ ಡ್ಯೂ ಟು ಅಟ್ ಅ ಡೆಪ್ತ್. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಅ ಡೆಪ್ತ್. ಓಕೆ, ನ್ಯೂಮೆರಿಕಲ್ಸ್ ಮಾಡಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ. ಏನಂದ್ರೆ ಇಲ್ಲಿ ನಾವು ಸಿನಾಪ್ಸಿಸ್ ನ ಡಿಸ್ಕಸ್ ಮಾಡ್ತಿದ್ವಿ. ಓಕೆ ತೇಜಸ್, ಇಸ್ ಇಟ್ ಅ ಕ್ಲಿಯರ್ ಫಾರ್ ಯು? ಅಂಡ್ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನು? ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ಸೊ ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ಸೊ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೇನು? ಸಿಂಪಲ್ ನೋಡಿ, ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಂತಂದ್ರೆ okay, so gravitational field intensity. So gravitational field intensity is nothing but ಯಾವ ತರ ಬರೀತೀರಾ ಸರ್? ಇಟ್ ಇಸ್ ದ I. Okay, so I intensity ಇದನ್ನ ನಾವು E ಇಂದನೂ ಬರೀಬಹುದು. Okay, so gravitational intensity. ನಾವು gravitational field ಯಾವ ತರ ಯೂಸ್ ಮಾಡ್ತೀವಿ? that is the ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಯೂಸ್ ಮಾಡ್ತೀವಿ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನ that is the force per unit charge ಅಂತ ಬರೀತೀವಿ. ಇಲ್ಲಿ ಫೋರ್ಸ್ ಪರ್ ಯೂನಿಟ್ ಮಾಸ್ ಅಂತ ಬರೆದ್ರೆ ಸಾಕು. ಓಕೆ, ಸೊ ದಟ್ ಇಸ್ ದ ಫೋರ್ಸ್ ಪರ್ ಯೂನಿಟ್ ಮಾಸ್. ಓಕೆ, ಸೊ ದಿಸ್ ಇಸ್ ಫೋರ್ಸ್ ಪರ್ ಯೂನಿಟ್ ಮಾಸ್. ಓಕೆ, ಸೊ ಈ ತರ ಬರೀಬಹುದು. ಅದೇ ನಾವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀತೀವಿ ಅಂತಂದ್ರೆ ದಟ್ ಇಸ್ ಐ, ದಟ್ ಇಸ್ ಇ, ಅಂಡ್ ಇದನ್ನ ಎಫ್ ಡಿವೈಡೆಡ್ ಬೈ ಎಂ ಅಂತ ಬರ್ಕೊಂಡ್ರೆ ಸಾಕು. ಓಕೆ, ಅಂಡ್ ಇದನ್ನ ಇನ್ನೊಂದ್ ತರನು ಬರೀಬಹುದು. ಯಾವ ತರ ಬರೀತೀರಾ? ಸೊ ದಿಸ್ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ಓಕೆ, ಸೊ ಎಫ್ ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಜಿ ಎಂ ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಏನಿದೆ ಎಂ ಇದೆ, ಸೊ ಎಂ ಗೆಟ್ ಕ್ಯಾನ್ಸಲ್ ಆಗಿ ನಮ್ಗೆ ಉಳಿಯೋದೇನು ಫೈನಲಿ ಸರ್? ಫೈನಲಿ ನಮ್ಗೆ ಉಳಿಯೋದು ಓಕೆ, ಸೊ ನಮಗೆ ಫೈನಲಿ ಉಳಿಯೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ದಟ್ ಇಸ್ gm divided by r square. Okay, so r square. ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇಂಟೆನ್ಸಿಟಿ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರು. ಓಕೆ, ಸೊ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ನೆಗೆಟಿವ್ ಬರುತ್ತೆ. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಬರೆದ್ರೆ ಇಷ್ಟು ಬರುತ್ತೆ. ಓಕೆ, ಸೊ ಈ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಲ್ಲಿ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್ ಅಂತ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್ ಅಂತ. ಓಕೆ, ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ಒಂದ್ಸತಿ ನಾನು ಕನ್ಫರ್ಮ್ ಮಾಡಿ. ಓಕೆ ಸರ್, ನನಗೆ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಕ್ಲಿಯರ್ ಆಯ್ತಾ? ಅಂಡ್ ಇವಾಗ ಇಲ್ಲಿ ನನಗೆ 3 ಪೊಸಿಷನ್ಸ್ ಇದೆ. ಓಕೆ, ಸೊ 3 ಪೊಸಿಷನ್. ಸೊ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ. ಓಕೆ, ಸೊ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಸ್ಪೆರಿಕಲ್ ಶೆಲ್. ಯಾವ ತರ ಬರೀತೀರಾ? ಸೊ ಫಸ್ಟ್ ಸ್ಪೆರಿಕಲ್ ಶೆಲ್ ಅನ್ನೋದು ಫಸ್ಟ್ ಬರ್ಕೋಣ. ಸ್ಪೆರಿಕಲ್ ಶೆಲ್ ಅಂದ್ರೆ ಈ ತರ ಇರುತ್ತೆ. ಓಕೆನಾ? ಸ್ಪೆರಿಕಲ್ ಶೆಲ್ ಅಂದ್ರೆ ಒಳಗಡೆ ಏನು ಇರಲ್ಲ, ಟೊಳ್ಳು. ಇಟ್ ಇಸ್ ಲೈಕ್ ಅ ಫುಟ್ಬಾಲ್ ಆರ್ ಟೆನ್ನಿಸ್ ಬಾಲ್. ಓಕೆ, ಸೊ ಫುಟ್ಬಾಲ್, ಟೆನ್ನಿಸ್ ಬಾಲ್ ನೋಡಿತಿರಲ್ಲ, ಕ್ರಿಕೆಟ್ ಬಾಲ್ ನೋಡಿತಿರಲ್ಲ, ಔಟರ್ ಸರ್ಫೇಸ್ ಮಾತ್ರ ಮಟೀರಿಯಲ್ ಇರುತ್ತೆ, ಇನ್ಸೈಡ್ ಏನು ಇರಲ್ಲ, ಟೊಳ್ಳು ಇರುತ್ತೆ. ಸೊ ಅದನ್ನ ನಾವು ಸ್ಪೆರಿಕಲ್ ಶೆಲ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ಮಾಸ್ ಎಲ್ಲಿ ಆಗಿರುತ್ತೆ ಸರ್? ಮಾಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್. ಓಕೆ, ಮಾಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್, ನಾಟ್ ಇನ್ಸೈಡ್. ಓಕೆ, ಇದನ್ನ ನಾನು ರೇಡಿಯಸ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಟ್ರೆ ಓಕೆ, ಸೊ ರೇಡಿಯಸ್ ಆರ್. ಇವಾಗ ಜನರಲ್ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. 3 ಜನರಲ್ ಪಾಯಿಂಟ್ಸ್. ಓಕೆ, ಸೊ ದ ಫಸ್ಟ್ ಒನ್ ಓಕೆ, ಸೊ ಆನ್ ದ ಸೆಕೆಂಡ್ ಒನ್ ಅಂಡ್ ದ ಥರ್ಡ್ ಒನ್ ಇನ್ಸೈಡ್. ಓಕೆ, ಇಲ್ಲಿ ಸೊ ದಿಸ್ ಇಸ್ ಎ ಪಾಯಿಂಟ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂಡ್ ದಿಸ್ ಇಸ್ ಬಿ ಪಾಯಿಂಟ್ ಇಂಟರ್ನಲ್ ಪಾಯಿಂಟ್, C internal point. Okay, so A is external point, B is on the surface point and C is the internal point. ಈ 3 ಕಂಡೀಷನ್ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ಇದರ ಪ್ರಕಾರ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಏನ್ ಬರುತ್ತೆ ಸರ್? ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ E ಅಂತ ಬರ್ಕೋಬಹುದು, I ಅಂತ ಬರ್ಕೋಬಹುದು, ನಾನು E ಅಂತ ಬರ್ಕೋತೀನಿ. ಓಕೆನಾ? ಎಸ್ ಸರ್, ಏನ್ ಬರ್ತೀರಾ? ಇಲ್ಲಿ ನಮಗೆ ನೆಗೆಟಿವ್ ಬರುತ್ತಲ್ವಾ? ನೆಗೆಟಿವ್ ಬರೋದ್ರಿಂದ ಯಾಕೆ? ಇಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಸೊ ಡೌನ್ವರ್ಡ್ ಇನ್ ಡೈರೆಕ್ಷನ್ ಇಲ್ಲಿ ನಾನು ವೆಕ್ಟರ್ ಕ್ವಾಂಟಿಲ್ ಬರ್ದ್ರೆ. ಓಕೆ, ಸೊ ವೆಕ್ಟರ್ ಕ್ವಾಂಟಿಲ್ ಬರ್ದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ಏನ್ ಬರುತ್ತೆ ಸರ್? ಇಟ್ ಇಸ್ ಮೈನಸ್ GM. Okay, so divided by, so that is r square. What is that? A small r. So ಆ small r ಅಂದ್ರೆ ಸೆಂಟರ್ ಇಂದ ಯಾವ ಪಾಯಿಂಟ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೋತಿದ್ವಿ ಅದನ್ನ ನಾವು ಜನರಲ್ ಪೊಸಿಷನ್ ಅಂತಾನು ಕರೀತೀವಿ. ಓಕೆ, ಸೊ ದಟ್ ಇಸ್ ಅ ಜನರಲ್ ಪೊಸಿಷನ್. ಇವಾಗ ನೋಡಿ ಕಂಪೇರ್ ಮಾಡಿ ರೇಡಿಯಸ್ ಆಫ್ ಅರ್ತ್ ಕಂಪೇರ್ ಮಾಡ್ಕೊಂಡ್ರೆ ರೇಡಿಯಸ್ ದಟ್ ಇಸ್ ದ ಪೊಸಿಷನ್ ಏನಿದೆ ದೂರ ಇದೆ. ದಟ್ ಮೀನ್ಸ್ ಆರ್ ಇಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಲೆಟರ್ ಆರ್. ಈ ಕಂಡೀಷನ್ ಯಾವ್ದಕ್ಕೆ ಅಂತಂದ್ರೆ ಸೊ ವೆನ್ ಆರ್ ಇಸ್ ಗ್ರೇಟರ್ ದೆನ್ ಆರ್ ಅವಾಗ ಏನ್ ಬರುತ್ತೆ ಸರ್? ಎಲೆಕ್ಟ್ರಿಕ್ gravitational field intensity that is equals to minus gm divided by r square. Okay sir, and what if r is equals to r? So ee case nalli so E is equals to minus gm so divided by r square. Okay, what if r is less than r? Sir, E will be 0 agutte. Yake? Because inside there is no mass at all. Okay, so inside there is no mass. Yake andre mass is 0. Dana idu graphical presentation yav ತರ ಬರೀತೀರಾ? ಎರಡು ತರ ಬರೀಬಹುದು, ಮ್ಯಾಗ್ನಿಟ್ಯೂಡ್ ಮತ್ತೆ ಆಕ್ಚುअल ಫಾರ್ಮ್ ಅಲ್ಲಿ. ಓಕೆ, ಸೊ
ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡಿ, ಗ್ರಾವಿಟೇಷನ್ ಫೀಲ್ಡ್ ಯಾವಾಗಲೂ ಆಕ್ಟಿಂಗ್ ಡೌನ್ವರ್ಡ್ ಡ್ಯೂ ಟು ಅರ್ತ್. ಓಕೆ, ಪ್ಲಾನೆಟ್ ಅಂತ ಬರೀಬಹುದು. ಓಕೆ ಸರ್, ಇವಾಗ ನಾನು ಎರಡು ಡಯಾಗ್ರಾಮ್ ಸಹಿತ ಬರೀತೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನ ಬೇಸ್ಡ್ ಆನ್ ಕ್ವಶನ್. ಓಕೆ, ಸೊ ಬೇಸ್ಡ್ ಆನ್ ಕ್ವಶನ್ ಯು ಕ್ಯಾನ್ ಡಿಸೈಡ್ ಇಟ್. ಓಕೆ, ಸೊ ಬೇಸ್ಡ್ ಆನ್ ಕ್ವಶನ್ ಯು ಕ್ಯಾನ್ ಡಿಸೈಡ್ ಇಟ್. ಓಕೆ, ದ ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೋತೀನಿ ವೆಕ್ಟರ್, ಅಂದ್ರೆ ಡೈರೆಕ್ಷನ್ ಡೌನ್ವರ್ಡ್ ಆಗಿರೋದ್ರಿಂದ ನೆಗೆಟಿವ್. ಓಕೆ, ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್. ಸೊ ಇನ್ಸೈಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0, ದೇರ್ ಫೋರ್ 0 ಅಂತ ಅಂದ್ರೆ ಏನಾಗುತ್ತೆ ಅಲ್ಲಿ, ಈ ಪಾಯಿಂಟ್ ವರೆಗೆ 0. ಅಂಡ್ ಆನ್ ದ ಸರ್ಫೇಸ್ ಅಂದ್ರೆ ಇಲ್ಲಿವರೆಗೆ ಬರುತ್ತೆ. ಅಂಡ್ ಇಲ್ಲಿಂದ ಈ ತರ ಮೂವ್ ಆಗುತ್ತೆ. ಓಕೆ, ಸೊ ಈ ತರ ಮೂವ್ ಆಗುತ್ತೆ. ದಿಸ್ ಇಸ್ ಆರ್ ಇಸ್ ಲೆಸ್ ದನ್ ಆರ್, ಅಂಡ್ ದಿಸ್ ಇಸ್ ಆರ್ ಇಸ್ ಈಕ್ವಲ್ಸ್ ಟು ಆರ್, ಅಂಡ್ ದಿಸ್ ಇಸ್ ಆರ್ ಇಸ್ ಗ್ರೇಟರ್ ದನ್ ಆರ್. ಓಕೆ, ಸೊ ಇದು ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೀತೀರಾ. ಅಂಡ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಗ್ರಾವಿಟೇಷನಲ್ ಫೀಲ್ಡ್, ಅಂಡ್ ದಿಸ್ ಇಸ್ ದ ಆರ್. ಓಕೆ, ಅದೇ ಮ್ಯಾಗ್ನಿಟ್ಯೂಡ್ ವೈಸ್ ಬರ್ದ್ರೆ. ಓಕೆ, ಹಾ, ಯು ವೆಂಕಟೇಶ್, ಯು ವೆಂಕಿ, ಎಸ್ ಸರ್ ಯಾಕೆ ಬರ್ತಿಲ್ಲ ಅಂತಂದ್ರೆ ಈಸ್ ನಾಟ್ ಪಾರ್ಟ್ ಆಫ್ ದ ಪಿ ಡಬ್ಲ್ಯೂ. ಓಕೆ, ಈಸ್ ನಾಟ್ ಅ ಪಾರ್ಟ್ ಆಫ್ ದ ಪಿ ಡಬ್ಲ್ಯೂ. ಅರ್ಥ ಆಯ್ತಾ? ಸೇವೆಗೆ ಪಾರ್ಟ್ ಆಫ್ ದ ಪಿ ಡಬ್ಲ್ಯೂ ಇಲ್ಲ. ಡನ್ನ, ಅರ್ಥ ಆಯ್ತಾ ಅನ್ಸುತ್ತೆ ನಿಮಗೆ? ಓಕೆ, ಕ್ಲಿಯರಾ ಯು ವೆಂಕಟೇಶ್? ಹಾ, ಇಲ್ಲಿ ನೀಟ್ ಬ್ಯಾಚ್ ಅಲ್ಲಿ ಮ್ಯಾಥ್ಸ್ ಏನಾಗ ಬರುತ್ತೋ ಪ್ರಜ್ವಲ್. ನೆಕ್ಸ್ಟ್, ಇವಾಗ ನಾನು ಮ್ಯಾಗ್ನಿಟ್ಯೂಡ್ ಅಲ್ಲಿ ಫೈಂಡ್ ಮಾಡ್ಬೇಕಪ್ಪ. ಮ್ಯಾಗ್ನಿಟ್ಯೂಡ್ ಆದ್ರೆ ಯಾವ ತರ ಬರೀತೀನಿ ಸರ್? ಮ್ಯಾಗ್ನಿಟ್ಯೂಡ್ ಆದ್ರೆ ಅಂದ್ರೆ ಪಾಸಿಟಿವ್ ಅಲ್ಲಿ ಬರೆದ್ರೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಈ ತರ ಇರುತ್ತೆ ಅನ್ಕೊಳ್ಳಿ. ಓಕೆನಾ, ಈ ತರ ಇರುತ್ತೆ. ಸೊ ದಿಸ್ is okay, so this is okay, so this is okay, so this is yes, this is electric gravitational field, and this is the position. Okay, so this is the gravitation field. Okay, so this is the position. ಯಾವ ತರ ಬರೀತೀರಾ ಸರ್? ಫಸ್ಟ್ r is less than r ಅಂತಂದ್ರೆ ಓಕೆ, ಸೊ ಇಲ್ಲಿವರೆಗೆ ಖಾಲಿ. ಓಕೆ, ಸೊ ಬಿಕಾಸ್ ಇಟ್ ಇಸ್ 0, ಅಂಡ್ ಇಲ್ಲಿ ಆನ್ ದ ಸರ್ಫೇಸ್, ಅಂಡ್ ದ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ಅಂತಂದ್ರೆ ಈ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ r is less than r, and this is r is equals to r, and r is greater than r. ಡನಾ? ಸೊ ಇದು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀತೀರಾ. ಅಂಡ್ ಇಲ್ಲಿ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿದ್ದು ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಆಲ್ಸೋ ಸೇಮ್, ಸಿಮಿಲರ್ ಅಲ್ವಾ? ಇಟ್ ಇಸ್ ಲುಕ್ಸ್ ಲೈಕ್ ಸೇಮ್ ಅಲ್ವಾ? ಸೊ ಜಿ ವ್ಯಾಲ್ಯೂ ಏನ್ ಬರೀತಿದ್ರೆ ಸರ್? ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಅಂಡ್ ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸಹಿತ ಆಕ್ಟಿಂಗ್ ಡೌನ್ವರ್ಡ್. ಸೊ ಇದರಿಂದ ನಾವು ಈ ತರ ಬರೀತೀವಿ. ಡನ್? ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ಸಾಲಿಡ್ ಸ್ಪಿಯರ್. ಓಕೆ, ಸೊ ಇವಾಗ ಕೇಳ್ತಾ ಇರೋದು ಸಾಲಿಡ್ ಸ್ಪಿಯರ್. ಓಕೆ, ಸೊ ಸಾಲಿಡ್ ಸ್ಪಿಯರ್ ನ ಕೇಳ್ತಾ ಇರೋದು. ಓಕೆ, ಸೊ ಸಾಲಿಡ್ ಸ್ಪಿಯರ್. ಸೊ ಸಾಲಿಡ್ ಸ್ಪಿಯರ್ ಅಂದ್ರೆ ಯಾವ ತರ ಬರೀತೀರಾ? ಸೊ ನೋಡಿ, ಸಾಲಿಡ್ ಸ್ಪಿಯರ್ ಅಂದ್ರೆ ಇದು ರೇಡಿಯಸ್ ಆಫ್ ಆರ್ ಅಂತ ತಗೊಂಡ್ರೆ. ಓಕೆ, ಅಂಡ್ ಸಾಲಿಡ್ ಸ್ಪಿಯರ್ ಅಂದ್ರೆ ಇದು ಕಂಪ್ಲೀಟ್ಲಿ ಫಿಲ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ಈ ತರ ಫಿಲ್ ಆಗಿರುತ್ತೆ, ಕಂಪ್ಲೀಟ್ ಮಟೀರಿಯಲ್ ಇಡುತ್ತೆ. ಓಕೆ, ಸೊ ಅಂಡ್ ದಿಸ್ ಇಸ್ ಆರ್. ಓಕೆ, ಸೊ ದಿಸ್ ಇಸ್ ಆರ್, ಅಂಡ್ ಮಾಸ್ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ನಾಟ್ ಓನ್ಲಿ ಆನ್ ದ ಸರ್ಫೇಸ್, ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಡ್ ಇಲ್ಲೂ ಸಹಿತ ನಾನು 3 ಪಾಯಿಂಟ್ಸ್ ಅನ್ನ ತಗೊಂಡ್ರೆ, ಔಟ್ಸೈಡ್ ಪಾಯಿಂಟ್, ಸರ್ಫೇಸ್ ಪಾಯಿಂಟ್, and the next one inside point. Okay, so ಇಲ್ಲಿ a b c ಅಂತ ಬರ್ಕೊಂಡ್ರೆ. Okay, so this is a, and this is b, and this is c. a b c ಅಂತ ತಗೊಂಡ್ರೆ ಇಲ್ಲೂ ಸಹಿತ ನಮಗೆ ಜನರಲ್ ಪೊಸಿಷನ್ ಏನ್ ಬರುತ್ತೆ? ಸೊ ಫ್ರಮ್ ದ ಸೆಂಟರ್, so it is the r, and this is also r, and this is also r. ಇಲ್ಲಿ ನೋಡಿ, ಫಸ್ಟ್ r is greater than r. Okay, so r is greater than r. ನಮಗೆ ಎಲೆಕ್ಟ್ರಿಕ್ ಗ್ರಾವಿಟೇಷನ್ ಫೀಲ್ಡ್ ಯಾವ ತರ ಬರೀತೀರಾ? so it is gm divided by r square. Okay, next one, r is equals to r. ಇದರ ಪ್ರಕಾರ ಬರೆದ್ರೆ ಸರ್ E is equals to minus gm divided by r square. ಅದೇ r is less than r ಅಂತಂದ್ರೆ ಆವಾಗ ನಿಮಗೆ ಗ್ರಾವಿಟೇಷನಲ್ ಫೀಲ್ಡ್ is equals to gmr so divided by r cube ಅಂತ ಬರುತ್ತೆ. ಓಕೆ, ಸೊ gmr divided by cube. ಅಂಡ್ ಇದನ್ನ ಯಾವ ತರ ಬರೀತೀರಾ? ಓಕೆ, ಸೊ ಫಸ್ಟ್ ನಾನು ಡೈರೆಕ್ಟ್ ಆಗಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀತೀನಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀತೀನಿ, ಪ್ಲೀಸ್ ಕಾನ್ಸಂಟ್ರೇಟ್. ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ ಗ್ರಾವಿಟೇಷನಲ್ ಫೀಲ್ಡ್, ಅಂಡ್ ದಿಸ್ ಇಸ್ ಅ ಪೊಸಿಷನ್. ಅಂಡ್ ಇನ್ಸೈಡ್ ನೋಡಿ, ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗಿದೆ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ನೀವು ನೋಡಿ, ಸೊ ದಿಸ್ ಇಸ್ ಏನು ಇಲ್ಲ, ಇನ್ವರ್ಸಲಿ ಪ್ರಪೋರ್ಷನಲ್ ಆಗಿದೆ. ಅಂಡ್ ಇಲ್ಲಿ ಸ್ಮಾಲ್ ಲೆಟರ್ ಆರ್ ಗೆ ಓಕೆ, ಸೊ ಇನ್ವರ್ಸಲಿ ಪ್ರಪೋರ್ಷನಲ್, ದಟ್ ಇಸ್ ಗ್ರೇಟರ್ ದನ್ ಆಗಿದೆ. ಸೊ ಗ್ರಾಫ್ ಅನ್ನೋದು ನಿಮಗೆ ಈ ತರ ಕಾಣಿಸುತ್ತೆ. ಓಕೆ, ಸೊ ಗ್ರಾಫ್ ಅನ್ನೋದು ಈ ತರ ಕಾಣಿಸುತ್ತೆ. ಓಕೆ, ಓಕೆ, ಗ್ರಾಫ್ ಅನ್ನೋದು ಈ ತರ ಕಾಣಿಸುತ್ತೆ. ಓಕೆ, ಸೊ ಗ್ರಾಫ್ ಅನ್ನೋದು ಈ ತರ ಕಾಣಿಸುತ್ತೆ. ಓಕೆ, ಅಂಡ್ ಇಲ್ಲಿ ಆಚೆ ತಗೊಂಡ್ರೆ ಈ ತರ ಕಾಣಿಸುತ್ತೆ. And this is for a solid. This is for a solid sphere, and this is for spherical sphere, spherical in shape, and this is a solid. Got it? So illu graphical presentation melanu saita question kelidare. Okay, done. Ha, okay, right. Okay, clear?
Sir, I am a board booster batch student. Sir, how to prepare KCT and board at the same time? ನೀವು ನಂದು ಮಂಡೇ ಬರುವಂತ ವಿಡಿಯೋ ನೋಡಿ, ಮಂಡೇ ಬರುತ್ತಲ್ಲ, ಸೊ ಮಂಡೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ನೋಡಿ. ಓಕೆ, ಅದನ್ನ ನೋಡಿ, you'll get a clarity. Right, sir. Next one, electric gravitational potential. ಓಕೆ, ನಾನು ಎಲೆಕ್ಟ್ರಿಕ್ ಅಂತ ಬರ್ತದೆ. ಸೆಕೆಂಡ್ ಇಯರ್ದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮಾಡ್ತಾ ಇದ್ದೀನಿ, ಅದರಿಂದ ಎಲೆಕ್ಟ್ರಿಕ್ ಅಂತ ಬರ್ತಿರೋದು. ಸರ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ ಏನು? Sir, it is potential energy. Okay, so this is potential energy per unit mass. Okay, so this is potential energy per unit mass. Okay, potential energy per unit mass. And gravitational potential of a spherical shell. ಯಾವ ತರ ಬರೀತೀರಾ gravitational potential? Sir, gravitational potential ಅಂದ್ರೆ this is minus gmm sir divided by r. Okay, so ಇಲ್ಲಿ ನಾನು ಬರ್ಕೊಂಡ್ರೆ, okay, so minus gmm so divided by r ಅಂತ ಬರೆದ್ರೆ, ಇಲ್ಲಿ m ಇದೆ, so m get cancel ಆಗುತ್ತೆ. So finally ಇಲ್ಲಿ gravitational potential ಅಂದ್ರೆ ಯಾವ ತರ ಬರೀತೀರಾ? So gravitational potential ಅಂತಂದ್ರೆ, so it is a minus gm so divided by r. Okay, so divided by r. Okay, yes sir. ಇಲ್ಲೂ ಸಹಿತ ನಮಗೆ ನೆಗೆಟಿವ್ ಸೈನ್ ಇದೆ. ಓಕೆ, ಸೊ ನೆಗೆಟಿವ್ ಸೈನ್ ಇದೆ. ಅಂಡ್ ಇಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್, ಸೊ ಡ್ಯೂ ಟು ಸ್ಪೆರಿಕಲ್ ಶೆಲ್, ಇಲ್ಲೂ ಅಷ್ಟೇ ಸ್ಪೆರಿಕಲ್ ಅಂದ್ರೆ ಒಳಗಡೆ ಟೊಳ್ಳು. ಓಕೆ, ಸೊ ಒಳಗಡೆ ಟೊಳ್ಳು. ಓಕೆ, ಸೊ ದಿಸ್ ಇಸ್ ದ ಆರ್. ಓಕೆ, ಸೊ ದಿಸ್ ಇಸ್ ದ ಆರ್, ರೇಡಿಯಸ್ ಆರ್. ಓಕೆ, ಸೊ ದಿಸ್ ಇಸ್ ರೇಡಿಯಸ್ ಆರ್ and mass will be concentrated on the surface. Okay, mass will be concentrated on the surface. Okay, done. So ಇಷ್ಟು ಕಂಪ್ಲೀಟ್ ಆದ್ಮೇಲೆ ಜನರಲ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೋಣ. ಯಾವ್ದು ಸರ್ ಜನರಲ್ ಪಾಯಿಂಟ್ಸ್? ಒಂದು ಔಟ್ಸೈಡ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ಔಟ್ಸೈಡ್ ಪಾಯಿಂಟ್. ಓಕೆ, ಸೊ ಔಟ್ಸೈಡ್ ಪಾಯಿಂಟ್. ಅಂಡ್ ಇನ್ನೊಂದು ಸರ್ಫೇಸ್ ಪಾಯಿಂಟ್, ಇನ್ನೊಂದು ಸೊ ಇನ್ಸೈಡ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಪ್ರಕಾರ ಬರ್ಕೊಂಡ್ರೆ ಸರ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ದ ಬಿ ಅಂಡ್ ದಿಸ್ ಇಸ್ ದ ಸಿ. ಓಕೆ, ಸೊ ಎ ಬಿ ಸಿ ಆಗಿರುತ್ತೆ. ಈ ಎ ಬಿ ಸಿ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆರ್ ಗೆ, ಓಕೆ, ಸೊ ದಿಸ್ ಇಸ್ ಜನರಲ್ ಪೊಸಿಷನ್ ಆರ್. So from the center, this is general position R from the center, and this is general position R from the center. Done, sir. And the next one ನೋಡ್ತಿದ್ರೆ ಇಲ್ಲಿ ಮೂರು ಕೇಸಸ್ ಇದೆ. So first one, R is greater than R ಅಂತ ಬರ್ಕೊಂಡ್ರೆ, sir it is a V, that is a minus gm divided by R, sir. What if R is equals to R ಇದ್ರೆ, sir it is a V that is equals to minus gm sir divided by R. ಅದೇ R is less than R ಅಂತಂದ್ರೆ, sir V is ಸರ್ಫೇಸ್ ಮೇಲೆ ಏನಿರುತ್ತೆ ಅದೇ ಬರುತ್ತೆ. ಓಕೆ, ಸೊ ಸರ್ಫೇಸ್ ಮೇಲೆ ಏನಿದೆ ಅದೇ ಬರುತ್ತೆ, that is gm divided by R. ನೀವು ಕೇಳ್ತೀರಾ ಸರ್ ಇದು 0 ಆಗ್ಬೇಕಲ್ಲ, ಯಾಕೆ ನಮಗೆ 0 ಆಗ್ಲಿಲ್ಲ? ಮೈನಸ್ ಜಿ ಎಂ ಡಿವೈಡೆಡ್ ಬೈ ಆರ್ ಏನಕ್ಕಾಯ್ತು? ದಿಸ್ ಒನ್ ಇಂಡಿಕೇಟ್ಸ್ ದ ಪೊಟೆನ್ಷಿಯಲ್ ಇನ್ಸೈಡ್. ಓಕೆ, ದ ಪೊಟೆನ್ಷಿಯಲ್ ಇನ್ಸೈಡ್ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಸರ್ ಇದು ಹೇಗಾಗುತ್ತೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ಪ್ಲೀಸ್ ಅಂತ ಕೇಳ್ತೀರಾ ನಾನು. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಒನ್ ಸರ್, ವಿ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಕೇಳೋ ಸಿಚುವೇಶನ್ ಇರುತ್ತೆ ನಿಮಗೆ ಕೆಲವರಿಗೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾರ್ಮಲ್ ಆಗಿ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಗ್ರಾವಿಟೇಷನಲ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್? ಸೊ ಅದ್ರ ಪ್ರಕಾರ ನೋಡಿದ್ರೆ ಗ್ರಾವಿಟೇಷನಲ್ ಫೀಲ್ಡ್, ಓಕೆ, ಸೊ ಇಲ್ಲಿ ಬರೀತೀನಿ. ಸೊ ಗ್ರಾವಿಟೇಷನ್ ಎಲ್ಲಿ ಬರೀಲಿ, ಇಲ್ಲೇ ಬರೀತೀನಿ. ಓಕೆ, ಸೊ ಇಲ್ಲೇ ಬರೀತೀನಿ. ಹಾ, ಸೊ ಗ್ರಾವಿಟೇಷನಲ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ದಟ್ ಇಸ್ ದ ಡಿ ವಿ ಡಿವೈಡೆಡ್ ಬೈ ಡಿ ಆರ್ ಅಂತ ಇರೋದು. ಓಕೆ, ಅಂಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಟ್ ಸ್ಪೆರಿಕಲ್ ಶೆಲ್ ಅಂತಂದ್ರೆ ಎಷ್ಟು ಬರುತ್ತೆ? ದಟ್ ಇಸ್ 0. ಓಕೆ, ಸೊ 0 ಆಗಿಂದ ಸೊ ದಟ್ ಇಸ್ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್. ಓಕೆ, ಸೊ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ 0 ಬಂದ್ರೆ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಎಷ್ಟಾಗುತ್ತೆ? 0. ಇವಾಗ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಬಂದಿದ್ರೆ ವಿ ಇಸ್ ದ ಕಾನ್ಸ್ಟೆಂಟ್ ಅಲ್ವಾ? ಎಸ್ ಸರ್, ವಿ ಇಸ್ ದ ಕಾನ್ಸ್ಟೆಂಟ್. ಓಕೆ, ಸೊ ವಿ ಇಸ್ ದ ಕಾನ್ಸ್ಟೆಂಟ್, ಅದಕ್ಕೆ ನಾವು ಇದನ್ನ ಬರೀತಿರೋದು. ಓಕೆ, ಅಂಡ್ ಈ ಎರಡು ಸೇಮ್ ಇರುತ್ತೆ. ಈ ಪಾಯಿಂಟ್ ಅಂತೂ ಹೈಲೈಟ್ ಮಾಡ್ಕೋಬೇಕು ನೀವು. ಓಕೆ, ಎಸ್ ಸರ್. ಅಂಡ್ ಇವಾಗ ಪೊಟೆನ್ಷಿಯಲ್ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ನೆಗೆಟಿವ್ ಆಗಿದೆ. ಓಕೆ, ಸೊ ನೆಗೆಟಿವ್ ಆಗಿದೆ, ಡೈರೆಕ್ಟ್ ಆಗಿ ನೆಗೆಟಿವ್ ಸೈನ್ ಬರೀತಿದ್ದೀನಿ. ಓಕೆ ಸರ್, ಓಕೆ ಸರ್. ಅಂಡ್ ದಿಸ್ ಇಸ್ ದ ಆರ್. ಓಕೆ, ಸೊ ದಿಸ್ ಇಸ್ ಆರ್ ಅಂಡ್ ದಿಸ್ ಇಸ್ ದ ಪೊಟೆನ್ಷಿಯಲ್. ಓಕೆ ಸರ್. ಸೊ ಫಸ್ಟ್ ಒನ್ ನೋಡಿ, ಮೈನಸ್ ಜಿ ಎಂ ಡಿವೈಡೆಡ್ ಬೈ ಆರ್, ಇನ್ವರ್ಸಲಿ ಪ್ರಪೋರ್ಷನಲ್. ಓಕೆ, ಸೊ ಇನ್ವರ್ಸಲಿ ಪ್ರಪೋರ್ಷನಲ್ ಅಂದ್ರೆ ಯಾವ ತರ ಬರೀತೀರಾ? ಸೊ ಇನ್ವರ್ಸಲಿ ಪ್ರಪೋರ್ಷನಲ್ ಫಸ್ಟ್ ಲೆಸ್ ದನ್ ಇದೆ, ಸೊ ದೇರ್ ಫೋರ್ ನಾನೇನ್ ಬರಿತೀನಿ, ಕಾನ್ಸ್ಟೆಂಟ್ ಆಗಿದೆ, ರೈಟ್? ಸೊ ಕಾನ್ಸ್ಟೆಂಟ್ ಸರ್, ಎಸ್ ಸರ್, ಕಾನ್ಸ್ಟೆಂಟ್ ಸರ್. ಓಕೆ, ಓಕೆ, ಸೊ ಕಾನ್ಸ್ಟೆಂಟ್ ಸರ್. ಅಂಡ್ ನೆಕ್ಸ್ಟ್ ಒನ್ ಇದಿದೆ. ಅಂಡ್ ನೆಕ್ಸ್ಟ್ ಒನ್ ಏನಾಗುತ್ತೆ ಸರ್? ಇಟ್ ಇಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಸರ್. ಸೊ ಇಲ್ಲಿ ಇದ್ರ ಪ್ರಕಾರ ಬರೆದ್ರೆ ಆರ್ ಇಸ್ ಲೆಸ್ ದೆನ್ ಆರ್ ಏನಿದೆ ಸರ್? ಇಟ್ ಇಸ್ ದ ಕಾನ್ಸ್ಟೆಂಟ್. ಇಲ್ಲಿ ಸರ್ಫೇಸ್ ಮೇಲೆ ಎಷ್ಟಿರುತ್ತೆ, ಇಲ್ಲೂ ಇನ್ಸೈಡ್ ಸಹಿತ ಅಷ್ಟೇ ಇರುತ್ತೆ. ಓಕೆ ಸರ್. ಅಂಡ್ ಇಲ್ಲಿ R is greater than R. Okay, so R is greater than R, inversely proportional ಆಗುತ್ತೆ. So this is the graphical presentation. Okay, clear? Right? So next one ನೋಡಿದ್ರೆ that is solid. Okay, so solid ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ this is solid sphere. Okay, so this is solid sphere of radius R. Okay, so solid sphere of radius R, and ಇದರ ಪ್ರಕಾರ ಇದು ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. So mass will be inside. Okay, so inside as well as outside, uniformly distributed. Okay, so uniformly distributed ಆಗಿರುತ್ತೆ. Again here if we consider 3 pointers, outside point, on the surface point and inside point ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ,
and this is point A, and this is point B, and this is point C. Okay, so from the center, and this is general position from the center, this is general position from the center, and general position from the center. ಈ ಮೂರಕ್ಕೂ ಸಹಿತ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ಆರ್ ಇಸ್ ಗ್ರೇಟರ್ ದನ್ ಆರ್ ಇದ್ದಾಗ ಸೇಮ್ ಬರುತ್ತೆ. ಏನು ಸರ್? ಇಟ್ ಇಸ್ ವಿ ದಟ್ ಇಸ್ ಮೈನಸ್ ಜಿ ಎಂ ಡಿವೈಡೆಡ್ ಬೈ ಆರ್. ಡನ್. ಅಂಡ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ಎಷ್ಟು ಬರುತ್ತೆ ಸರ್? ವಿ ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಂ ಡಿವೈಡೆಡ್ ಬೈ ಆರ್. ಓಕೆ ಸರ್. ಅಂಡ್ ಆರ್ ಈಸ್ ಲೆಸ್ ದೆನ್ ಆರ್ ಇದ್ದಾಗ ಸೊ ವಿ ಇಸ್ ಈಕ್ವಲ್ಸ್ ಟು ಓಕೆ ಮೈನಸ್ ಜಿ ಎಂ. ಓಕೆ, ಸೊ 2r cube. ಓಕೆ, ಸೊ ಬ್ರಾಕೆಟ್ ಆಫ್ 3r ಸ್ಕ್ವೇರ್ ಸೊ ಮೈನಸ್ ಆರ್ ಸ್ಕ್ವೇರ್. ಓಕೆ, ಎಷ್ಟು ಬರೆದ್ರೆ ಸಾಕು. ಓಕೆ, ಸೊ ಇಲ್ಲಿ ನಿಮಗೆ ಗ್ರಾಫ್ ಯಾವ ತರ ಬರುತ್ತೆ ಅಂತಂದ್ರೆ ಓಕೆ, ಸೊ ಗ್ರಾಫ್ ವಿಲ್ ಬಿ so this is r and this is potential. Okay, so this is the potential and ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ and ಇಲ್ಲಿ surface. Okay, ಆಮೇಲೆ inversely proportional. Okay, so this is the graph of solid sphere ಗೆ ಆಗಿರುತ್ತೆ. Okay, so this is the potential and their graph. So previous case ಅಲ್ಲಿ ಕಲ್ತಿರೋದು that is gravitational field. ಇದು gravitational potential. Okay sir. Now let's move on to the next point. Okay, so this is the gravitational potential for a solid and this is for a spherical. ಇಲ್ಲಿ gravitational potential. Okay sir. And next ನೋಡಿದ್ರೆ that is relation between gravitational field and intensity. Gravitational field intensity and gravitational potential. Already ನಾವು ಡಿಸ್ಕಸ್ ಮಾಡಿರೋ ಹಾಗೆ. Okay, so what is the formula for that? Sir, E is equals to minus dV divided by dr. Okay sir. Okay, so dV divided by dr with a negative sign. Okay, done. Next one ಯಾವುದು? Gravitational potential energy. ಏನದು? Sir, it is a minus gmm sir divided by r. Okay sir. Okay sir. And the next one, gravitational potential energy of a body at a height above the surface. Okay, above the surface ಅಂತಂದ್ರೆ ಏನಾಗುತ್ತೆ? ಸೊ ಆರ್ ಅನ್ನೋದು ಜನರಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ರೇಡಿಯಸ್ ಆಫ್ ಅರ್ತ್ ಪ್ಲಸ್ ಎಚ್ ಹೈಟ್ ಆಗುತ್ತೆ. ಸೊ ಈ ಫಾರ್ಮುಲಾ ಏನಾಗುತ್ತೆ ಸರ್? ಇಟ್ ಇಸ್ ಅ ಮೈನಸ್ ಜಿ ಎಂ. ಓಕೆ, ಸೊ ಜಿ ಎಂ ಎಂ. ಓಕೆ, ಸೊ ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಸರ್? ಇಟ್ ಇಸ್ ದ ಆರ್ ಪ್ಲಸ್ ಎಚ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ರಿಕ್ವೈರ್ಡ್ ಫಾರ್ಮುಲಾಸ್. ಓಕೆ, ಸೊ ದೀಸ್ ಆರ್ ದ ರಿಕ್ವೈರ್ಡ್ ಫಾರ್ಮುಲಾಸ್. ಸೊ ಫಸ್ಟ್ ಒನ್ ರಿಲೇಷನ್ ಬಿಟ್ವೀನ್. ಓಕೆ, ಸೊ ರಿಲೇಷನ್ ಬಿಟ್ವೀನ್ ಗ್ರಾವಿಟೇಷನಲ್ ಫೀಲ್ಡ್ ಇ and gravitational potential dV. And next one, gravitational potential energy, that is the U is equals to minus gmm divided by r. Okay na? Sir, first PSU ಗೆ ಬ್ಲೂ ಪ್ರಿಂಟ್ ಬಿಡ್ತಾರಾ? ಬಿಡೋ ಚಾನ್ಸ್ ಇದೆ. ಲಾಸ್ಟ್ ಇಯರ್ ಬಿಟ್ಟಿದ್ರು, ಬಟ್ ಈ ವರ್ಷ ವೇಟ್ ಮಾಡಬೇಕು. ಬಿಡ್ತಾರಾ? ಓಕೆ, ಸೊ ಬಿಡ್ತಾರಾ, ವೇಟ್ ಮಾಡಿ. And the next one, gravitational potential is of a body at a height h. Okay, so r plus h ಆಯ್ತು. ಇಲ್ಲಿ r ಏನಾಗುತ್ತೆ? ಜನರಲ್ ಪೊಸಿಷನ್ r plus h, that is the radius of earth, and h is the height above the earth surface. That is the body height ಎಷ್ಟಲ್ಲಿದೆ ಅಂತ. And the next one ನೋಡಿದ್ರೆ that is gravitational potential energy. Okay, so that is gravitational potential energy of a body on the surface of earth. Okay, so on the surface of earth ಅಂದ್ರೆ ಏನಾಗುತ್ತೆ ಸರ್? on the surface of earth ಅಂದ್ರೆ ಈ h ವ್ಯಾಲ್ಯೂ ಏನಾಗುತ್ತಾ? 0 ಆಗುತ್ತೆ. therefore r is equals to r ಆಗುತ್ತೆ. Okay, so ಇವಾಗ gravitational potential energy on the surface of earth us ಅಂತ ಬರೀತಾ ಇದೀನಿ. so minus gm m so divided by r. Okay, yes sir. And what next ಅಂತ ಹೇಳಿದ್ರೆ so that is orbital speed. Okay, so orbital speed ಅಂತ ನೋಡ್ಕೊಂಡ್ರೆ this is a satellite ಬಗ್ಗೆ ಮಾತಾಡ್ತಿರೋದು. Okay, orbital speed of a satellite revolving around earth. Okay, so what is the speed? Orbital speed. Okay, so orbital speed ಬಗ್ಗೆ ಮಾತಾಡಿದಾಗ ನಮಗೆ so vo ಅಂತ ಬರೀತಿದ್ದೀನಿ. orbital speed, so that is under square root, that is gm divided by okay, so r ಅಂತ ಬರೀತೀನಿ, where r is equals to r plus h. ಯಾವ ಹೈಟ್ ಅಲ್ಲಿ ಒಂದು ಸ್ಯಾಟಲೈಟ್ ರಿವಾಲ್ವ್ ಆಗ್ತಿದೆ ಅಂತ ಈ ಫಾರ್ಮುಲಾ ಮೂಲಕ ನಾವು ತಿಳ್ಕೊಳ್ಬಹುದು. ಅಂಡ್ ಟೈಮ್ ಪೀರಿಯಡ್. ಓಕೆ, ಸೊ ಟೈಮ್ ಪೀರಿಯಡ್ ಎಷ್ಟು ಸರ್? ಟೈಮ್ ಪೀರಿಯಡ್ ಇಟ್ ಇಸ್ ಗಿವೆನ್ ಬೈ ಸೊ t is equals to okay, so 2 pi under square root r cube, so that is r plus h. ಓಕೆ, ಸೊ ಇದು ಟೈಮ್ ಪೀರಿಯಡ್ ಅಂದ್ರೆ ಏನು? ಒಂದು ಸ್ಯಾಟಲೈಟ್ ನಮ್ಮ ಅರ್ತ್ ಸುತ್ತ ಒಂದು ರೌಂಡ್ ಹಾಕಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ದಿಸ್ ರಿಲೇಷನ್ ಇಸ್ ಗಿವೆನ್ ಬೈ r cube divided by r plus h ಅಂತ ಬರುತ್ತೆ. And the next one, that is escape speed ಅಥವಾ escape velocity ಅಂತ ಕರಿಬಹುದು. So escape speed ಅಥವಾ escape velocity, that is equals to 2 times of gm. Okay, so divided by r. Okay, so escape ಎಲ್ಲಿಂದ escape ಆಗ್ತಿದೆ? ಸರ್ಫೇಸ್ ಇಂದ escape ಆಗ್ತಿರೋದ್ರಿಂದ ಡೈರೆಕ್ಟ್ ಆಗಿ r ಅಂತ ಬರೆದ್ರೆ ಸಾಕು, ನಾಟ್ ಸ್ಮಾಲ್ ಲೆಟರ್ r. ಯಾಕೆ? ಸ್ಯಾಟಲೈಟ್ ಎಲ್ಲಿಂದ ಎಸ್ಕೇಪ್ ಆಗುತ್ತೆ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೂವ್ ಆಗಿ ಆನ್ ದ ಸರ್ಫೇಸ್ ಆಫ್ ಅರ್ತ್. therefore h is equals to 0. Okay, so ಸರ್ಫೇಸ್ ಅಲ್ಲಿ ಇದ್ರೆ h ವ್ಯಾಲ್ಯೂ 0 ಆಗುತ್ತೆ. ಡನ್. yes, this is about gravitational potential, orbital speed, and time period, and escape speed. Okay, and the next one ನೋಡಿದ್ರೆ okay, so next one ನೋಡಿದ್ರೆ
ಸ್ಯಾಟಲೈಟ್ ಇವಾಗ ನಾವು ಅರ್ತ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ ಸೊ ರೇಡಿಯಸ್ ಆಫ್ ಆರ್, ಓಕೆ ಸೊ ದಿಸ್ ಇಸ್ ಆರ್, ಓಕೆ ಸರ್. ಅಂಡ್ ಈ ಸರ್ಫೇಸ್ ಇಂದ ಒಂದು ಸ್ಮಾಲ್ ಸ್ಯಾಟಲೈಟ್, ಓಕೆ ಸೊ ಒಂದು ಸ್ಮಾಲ್ ಸ್ಯಾಟಲೈಟ್ ನ ಕನ್ಸಿಡರ್ ಮಾಡ್ಕೋತೀನಿ, ಓಕೆನಾ. ಒಂದು ಸ್ಮಾಲ್ ಸ್ಯಾಟಲೈಟ್ ಇದನ್ನ ಎಸ್ಕೇಪ್ ಮಾಡಿಸ್ಬೇಕು ಗ್ರಾವಿಟೇಷನಲ್ ಪುಲ್ ಇಂದ, ಓಕೆ ಸೊ ಗ್ರಾವಿಟೇಷನಲ್ ಪುಲ್ ನ ನಾವು ಕನ್ಸಿಡರ್ ಮಾಡ್ಕೋಣ. ಓಕೆ ಸೊ ದಿಸ್ ಇಸ್ ಗ್ರಾವಿಟೇಷನಲ್ ಪುಲ್, ಓಕೆ ಸೊ ಇದನ್ನ ಇಲ್ಲಿವರೆಗೆ ಇದು ಪುಲ್ ಮಾಡುತ್ತೆ, ಅಂದ್ರೆ ಅರ್ತ್ ಈ ಲೆವೆಲ್ ವರೆಗೆ ಪುಲ್ ಮಾಡುತ್ತೆ ಅನ್ಕೊಳ್ಳೋಣ. ಓಕೆ ಸೊ ದಿಸ್ ಇಸ್ ದ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಅರ್ತ್, ಓಕೆ ಸೊ ದಿಸ್ ಇಸ್ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಅರ್ತ್. ಇವಾಗ ಏನಾಗುತ್ತೆ, ಈ ಗ್ರಾವಿಟೇಷನಲ್ ಪುಲ್ ನ ಆಚೆ ಬರ್ಬೇಕಂದ್ರೆ ಎಷ್ಟು ಸ್ಪೀಡ್ ಬೇಕು, ಅಂದ್ರೆ ಎಷ್ಟು ಸ್ಪೀಡ್ ಜೊತೆ ಇದು ಮೇಲೆ ಹೋಗ್ಬೇಕು ಅಂತ ಕ್ವಶನ್. ಓಕೆ ಸೊ ದಿಸ್ ಇಸ್ ಎಸ್ಕೇಪ್ ವೆಲಾಸಿಟಿ, ಓಕೆ ಸೊ ದಟ್ ಇಸ್ ಎಸ್ಕೇಪ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಮಾಸ್ ಆಫ್ ದ ಸ್ಯಾಟಲೈಟ್, ಓಕೆ ಮಾಸ್ ಆಫ್ ದ ಸ್ಯಾಟಲೈಟ್. ಇದು ಎಷ್ಟು ಸ್ಪೀಡ್ ಇರಬೇಕು ಅಂತ ಹೇಳಿದ್ರೆ, ಸೊ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತು, ದಟ್ ಇಸ್ ಗಿವೆನ್ ಬೈ ಅಂಡರ್ ಸ್ಕ್ವೇರ್ ರೂಟ್ 2gm ಡಿವೈಡೆಡ್ ಬೈ r. ಓಕೆ ಸರ್, ಯಾಕೆಂದ್ರೆ ಇಲ್ಲಿ ಸರ್ಫೇಸ್ ಇಂದ ತೋಡ್ರೆ ಎಷ್ಟು ಡಿಸ್ಟೆನ್ಸ್ ಇದೆ, ಆರ್ ಡಿಸ್ಟೆನ್ಸ್ ಇದೆ. ಓಕೆ, ಇವಾಗ ಏನಾಗುತ್ತೆ, ಇಲ್ಲಿ ಈ ಬಾಡಿ, ಓಕೆ ಸೊ ಈ ಸ್ಯಾಟಲೈಟ್ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಓಕೆ ಸೊ ಇಲ್ಲಿಗೆ ಬಂದು ಗ್ರಾವಿಟೇಷನಲ್ ಪುಲ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಓಕೆ ಸೊ ಗ್ರಾವಿಟೇಷನಲ್ ಪುಲ್ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅಂಡ್ ಇವಾಗ ಇದು ಏನ್ ಮಾಡುತ್ತೆ, ಇಲ್ಲಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದು ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ, ಆರ್ಬಿಟ್, ಓಕೆ ಸೊ ಆರ್ಬಿಟಲ್ ಸ್ಪೀಡ್ ಅಥವಾ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತೀವಿ, VO ಆರ್ಬಿಟಲ್ ವೆಲಾಸಿಟಿ. ಈ ಆರ್ಬಿಟಲ್ ತಿರುಗ್ತಾ ಇರುತ್ತೆ. ವಾಟ್ ಇಸ್ ದ ಸ್ಪೀಡ್ ಅಂತಂದ್ರೆ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್, ಓಕೆ ಅಂಡರ್ ಸ್ಕ್ವೇರ್ ರೂಟ್ gm divided by small letter r, okay so that is a regular position, r plus h, okay ಇದನ್ನ ಹೈಟ್ ಅಂತ ಅನ್ಕೊಂಡ್ರೆ ಫ್ರಮ್ ಹಿಯರ್ ಟು ಹಿಯರ್ ನಾವು ಹೈಟ್ ಅಂತ ಅನ್ಕೊಂಡ್ರೆ ಎಷ್ಟು ಹೈಟ್ ಅಲ್ಲಿ ರಿವಾಲ್ವ್ ಆಗ್ತಿದೆ ಅಂತ ಅರ್ಥ. ಫಸ್ಟ್ ಈ ಸ್ಯಾಟಲೈಟ್ ಮೇಲೆ ಹೋಗ್ಬೇಕಂದ್ರೆ ಸಮ್ ಎನರ್ಜಿ ರಿಕ್ವೈರ್ಡ್ ಅಲ್ವಾ, ಸಮ್ ಎನರ್ಜಿ ರಿಕ್ವೈರ್ಡ್. ಸೊ ಇಲ್ಲಿ ಹೈಟ್ ಅಲ್ಲಿ ಇಲ್ಲ, ಆನ್ ದ ಸರ್ಫೇಸ್ ಅಲ್ಲಿ ಇದ್ರೆ ಏನಂತ ಕರಿತೀವಿ, ಪೊಟೆನ್ಶಿಯಲ್ ಎನರ್ಜಿ. ಇವಾಗ ಈ ಪೊಟೆನ್ಶಿಯಲ್ ಎನರ್ಜಿ ಇತ್ತು ಸರ್ಫೇಸ್ ಅಲ್ಲಿ, ಇವಾಗ ಈ ರಾಕೆಟ್ ಅಥವಾ ಸ್ಯಾಟಲೈಟ್ ಮೇಲೆ ಮೂವ್ ಆಗ್ತದೆ, ದಟ್ ಮೀನ್ಸ್ ಇಟ್ ಇಸ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ ಇಲ್ಲಿ ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಇಲ್ಲಿ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡಾಗ ನಮಗೆ ಪೊಟೆನ್ಶಿಯಲ್ ಎನರ್ಜಿ ಇದೆ ಎಟ್ ಅ ಹೈಟ್, ಓಕೆ ಎಬೋವ್ ದ ಹೈಟ್ ಇದ್ರೆ, ಎಬೋವ್ ದ ಸರ್ಫೇಸ್ ಆಫ್ ಹೈಟ್ ಇದ್ರೆ ನಮ್ಗೆ ಅಲ್ಲಿ ಏನಾಗುತ್ತೆ, ಹೈಟ್ ಇದ್ಮೇಲೆ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಇದ್ದೇ ಇರುತ್ತೆ. ಆಮೇಲೆ ಇಲ್ಲಿಂದ ರಿವಾಲ್ವ್ ಆಗ್ತಾ ಇರುತ್ತೆ, ಓಕೆ ಸೊ ಇಲ್ಲಿಂದ ರಿವಾಲ್ವ್ ಆಗ್ತಾ ಇರ್ಬೇಕಾದ್ರೆ ನಮಗೆ ಏನ್ ಸಿಗುತ್ತೆ ಸರ್, ರಿವಾಲ್ವ್ ಆಗ್ತಿದ್ರೆ ಕೈನೆಟಿಕ್ ಎನರ್ಜಿ ಸಹಿತ ಸಿಗುತ್ತೆ. ಇದರ ಪ್ರಕಾರ ಓಕೆ ಸೊ ಇದರ ಪ್ರಕಾರ ಟೋಟಲ್ ಎನರ್ಜಿ ಎಷ್ಟಾಗುತ್ತೆ ಸರ್, ಟೋಟಲ್ ಎನರ್ಜಿ, ಓಕೆ ಸೊ ಟೋಟಲ್ ಎನರ್ಜಿ, initial total energy, okay so that is the initial total energy, so that is equals to final total energy, okay so this is final total energy. Initial energy ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಸರ್, ಟೂ ಫಾರ್ಮ್ಸ್, ಯಾವ್ದು ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಶಿಯಲ್ ಎನರ್ಜಿ, ಓಕೆನಾ. ಹಾ ಸುಷ್ಮಾ ನೋಡಿ, ಆರ್ ಅಂದ್ರೆ ಸರ್ ರೇಡಿಯಸ್ ಆಫ್ ದ ಪ್ಲಾನೆಟ್, ಓಕೆ ಸೊ ರೇಡಿಯಸ್ ಆಫ್ ದ ಪ್ಲಾನೆಟ್. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಯಾವುದು, ರೇಡಿಯಸ್ ಆಫ್ ಅರ್ತ್, ಓಕೆ ಸೊ ರೇಡಿಯಸ್ ಆಫ್ ಅರ್ತ್, ಓಕೆ ಡನ್. ಅಂಡ್ ಸ್ಮಾಲ್ ಲೆಟರ್ ಆರ್ ಅಂತಂದ್ರೆ ಜನರಲ್ ಪೊಸಿಷನ್. ಸೊ ಜನರಲ್ ಪೊಸಿಷನ್, ಓಕೆ ಸೊ ಜನರಲ್ ಪೊಸಿಷನ್ ಅಂತಂದ್ರೆ ಏನರ್ಥ ಅದು ಸರ್, ದಿಸ್ ಇಸ್ ಗಿವೆನ್ ಬೈ ರೇಡಿಯಸ್ ಆಫ್ ಅರ್ತ್, ಓಕೆ ಸೊ ದಿಸ್ ಇಸ್ ರೇಡಿಯಸ್ ಆಫ್ ಅರ್ತ್ ಪ್ಲಸ್ ಎಷ್ಟು ಹೈಟ್ ಅಲ್ಲಿ ಇದೆ ದಟ್ ಇಸ್ h, ಡನ್. ಟೋಟಲ್ ಹೈಟ್ ಅಂತ ಜನರಲ್ ಪೊಸಿಷನ್ ನಾವು ಇಲ್ಲಿಂದ ಇಲ್ಲಿವರೆಗೆ ಏನ್ ಕರಿತೀವಿ, ಆರ್ ಅಂತ ಕರಿತೀವಿ, ಓಕೆನಾ. ಇಲ್ಲಿಂದ ಇಲ್ಲಿವರೆಗೆ ಆರ್, ಈ ಆರ್ ಏನೇನಿದೆ ಸರ್, ರೇಡಿಯಸ್ ಆಫ್ ಅರ್ತ್ ಇದೆ, ಆಮೇಲೆ ಹೈಟ್ ಇದೆ, therefore it is r plus h. ಸುಷ್ಮಾ ಇಸ್ ಇಟ್ ಕ್ಲಿಯರ್? ವೆರಿ ಗುಡ್, ವೆರಿ ಗುಡ್. ಹಾ ಸರ್, ಟೋಟಲ್ ಇಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಸಾಲಿಡ್ಸ್ ಬಟ್ ಕ್ಲಾಸ್ ಇಸ್ ಗ್ರಾವಿಟೇಷನ್. ಎಸ್ ಪ್ರಜ್ವಲ್, ಸ್ವಲ್ಪ ತಮ್ನೆಲ್ ಮಿಸ್ಟೇಕ್ ಆಗಿದೆ, ಅದು ಚೇಂಜ್ ಮಾಡ್ತಾರೆ, ಓಕೆನಾ. ರೈಟ್ ಸರ್, ಇವಾಗ ಏನ್ ಬರೀತೀರಾ ಸರ್, ಇಟ್ ಇಸ್ ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಹಾಯ್, ಬನ್ನಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಹಾಯ್ ಹಾಯ್, ನಿಮ್ಮ ಹೆಸರು? ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹ್ಯಾಪಿ ಥ್ಯಾಂಕ್ ಯು ಕನ್ಫ್ಯೂಸ್ ಆಗ್ಬಿಟ್ರೆ ನನಗೆ ಹೇಳ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಏನ್ ಹೇಳ್ತೀರಾ? ಬನ್ನಿ ಇಲ್ಲಿ ಬನ್ನಿ, ನೀವು ಬನ್ನಿ. ನೀಟ್ ಕ್ಲಾಸ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಆಲ್. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ರಿ? ಮೈ ನೇಮ್ ಇಸ್ ಶಮಾ, ಐ came from Hebbal. I'm very happy to see Ashok sir. I'm seeing only live. ಯಾವ ಬ್ಯಾಚ್ ನೀವು ಓದ್ತಿರೋದು? ಬೋರ್ಡ್ ಬೂಸ್ಟರ್, ಓಕೆ. ನೀವು ಸೇಮ್ ಓಕೆ. ನಿಮ್ಮ ಹೆಸರು ಹೇಳಿ ನಮ್ಮ ಸ್ಟೂಡೆಂಟ್ಸ್ ಗೆ. I'm Chavi from Yalanka PU College and I'm studying same, we are friends from 11th class. Okay, fine. So ಮತ್ತೆ ಮೀಟ್ ಮಾಡುವ, ಓಕೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. Thank you. Thank you so much.
ಓಕೆ ರೈಟ್, ಕ್ಲಿಯರ್ ಆಯ್ತಾ? ಇನ್ನೊಬ್ರು ಸ್ಟೂಡೆಂಟ್ ಬಂದಿದ್ದಾರೆ, ಮಾತಾಡ್ತೀರಾ? ಬನ್ನಿ ಬನ್ನಿ ಬನ್ನಿ, ಬರೋದಿಲ್ವಾ? ಓಕೆ ಫೈನ್, ಅವ್ರ ಪಾಪ ಎದುರ್ಕೊಂತವ್ರೆ. ಓಕೆ ಓಕೆ, ನಿಮ್ಗೆ ಇನ್ನೊಂದು ಸಂಜೆ ಸರ್ಪ್ರೈಸ್ ಇದೆ, ಸಿಕ್ಕಾಪಟ್ಟೆ ಸರ್ಪ್ರೈಸಸ್ಗಳಿದೆ, ವೇಟ್ ಮಾಡಿ, ಓಕೆನಾ? ರೈಟ್, ಓಕೆ. ಸೊ ಇನಿಷಿಯಲ್ ಎನರ್ಜಿ ಅಂಡ್ ಫೈನಲ್ ಎನರ್ಜಿ ಇರುತ್ತೆ. ದಿಸ್ ಇಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಫೈನಲ್ ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಡನ್. ಅಂಡ್ ನೆಕ್ಸ್ಟ್ ನೋಡಿದ್ರೆ, ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಿದೆ ವಾಟ್ ಇಸ್ ಇನಿಷಿಯಲ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಅಂದ್ರೆ ಗೊತ್ತಿದೆ. ಸೊ ಸಿಂಪಲ್ ಆಗಿ ಬರೆದ್ರೆ ಯಾವ ತರ ಬರೀತೀವಿ ಸರ್? ಈ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಜಿ ಅಂದ್ರೇನು? ದಟ್ ಇಸ್ ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಎಂ ಅಂತಂದ್ರೆ ದಟ್ ಇಸ್ ಏನಂತೀವಿ? ಮಾಸ್ ಆಫ್ ಅರ್ತ್ ಅಥವಾ ಪ್ಲಾನೆಟ್. ಸ್ಮಾಲ್ ಲೆಟರ್ ಎಂ ಅಂತಂದ್ರೆ ಮಾಸ್ ಆಫ್ ದ ಸ್ಯಾಟಲೈಟ್, ಓಕೆ, ಅಥವಾ ಬಾಡಿ ಅಂತ ಕರಿಬಹುದು. ಆರ್ ಅನ್ನೋದು ದಟ್ ಇಸ್ ಜನರಲ್ ಪೊಸಿಷನ್, ದಟ್ ಇಸ್ ಆರ್ ಪ್ಲಸ್ ಎಚ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಆರ್ ಪ್ಲಸ್ ಎಚ್ ಅಂತ. ದಟ್ ಇಸ್ ರೇಡಿಯಸ್ ಆಫ್ ಅರ್ತ್. ಅಂಡ್ ಇನ್ನೊಂದು ಎಚ್ ಅಂದ್ರೆ ಹೈಟ್ ಅಬೋವ್ ದ ಅರ್ತ್ ಸರ್ಫೇಸ್ ಅಂತ. ಕ್ಲಿಯರಾ? ಎಸ್, ಕ್ಲಿಯರಾ? ನಾ ಇವಾಗ ಕೈನೆಟಿಕ್ ಎನರ್ಜಿ ಯಾವ ತರ ಬರೀತೀರಾ ಸರ್? ಕೈನೆಟಿಕ್ ಎನರ್ಜಿ ಇಟ್ ಇಸ್ ಗಿವೆನ್ ಬೈ ಆಫ್ ಎಂ ವಿ ಸ್ಕ್ವೇರ್. ಓಕೆ, ಸೊ ಆಫ್ ಎಂ ವಿ ಸ್ಕ್ವೇರ್. ಸೊ ಇಲ್ಲಿ ಎರಡು ವೆಲಾಸಿಟೀಸ್ ಇದೆ. ಒಂದು ಎಸ್ಕೇಪ್ ವೆಲಾಸಿಟಿ ಫ್ರಮ್ ದ ಗ್ರಾವಿಟೇಷನಲ್ ಫೀಲ್ಡ್, ಒಂದು. ಆಮೇಲೆ ಇಲ್ಲಿ ಸುತ್ತ ತಿರುಗ್ತದೆ, ದಟ್ ಇಸ್ ದ ಆರ್ಬಿಟಲ್ ವೆಲಾಸಿಟಿ. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಅಂದಾಗ ಅಲ್ಲಿ ನಮಗೆ ಎಸ್ಕೇಪ್ ವೆಲಾಸಿಟಿ ಬರುತ್ತೆ ಅಂಡ್ ಫೈನಲ್ ಕೈನೆಟಿಕ್ ಎನರ್ಜಿ ಅಂದಾಗ ನಮಗೆ ಆರ್ಬಿಟಲ್ ವೆಲಾಸಿಟಿ ಸಿಗುತ್ತೆ. ಇಲ್ಲಿ ನಿಮಗೆ ಬರೆಯೋದಾದ್ರೆ, ಓಕೆ, ಸೊ ಫಸ್ಟ್ ಇನಿಷಿಯಲ್ ಇದ್ರ ಪ್ರಕಾರ ಬರೆಯೋದಾದ್ರೆ ಸರ್, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಏನ್ ಬರೀತೀರಾ ಸರ್? ಇಟ್ ಇಸ್ ಮೈನಸ್ ಜಿ ಎಂ ಎಂ ಡಿವೈಡೆಡ್ ಬೈ ಆರ್. ಸರ್ ಇಲ್ಲಿ ಯಾಕೆ ಆರ್? ಯಾಕೆಂದ್ರೆ ಆನ್ ದ ಸರ್ಫೇಸ್ ಇದೆ. ಡನ್. ಅಂಡ್ ಕೈನೆಟಿಕ್ ಎನರ್ಜಿ ಏನ್ ಬರೀತೀರಾ ಸರ್? ಕೈನೆಟಿಕ್ ಎನರ್ಜಿ ದಟ್ ಇಸ್ ಆಫ್ ಎಂ ಸೊ ವಿ ಸ್ಕ್ವೇರ್. ಓಕೆ, ಸೊ ದಟ್ ಇಸ್ ಎಸ್ಕೇಪ್ ವೆಲಾಸಿಟಿ ಸ್ಕ್ವೇರ್ ಅಂತ ಬರೀತೀವಿ. ಡನ್. ಆನ್ ದ ನೆಕ್ಸ್ಟ್ ಒನ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರೀತೀರಾ ಸರ್? ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಇವಾಗ ಈ ಆರ್ ಪ್ಲಸ್ ಎಚ್ ಹೈಟ್ ಅಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಫೈನಲ್ ಏನ್ ಬರೀತೀರಾ ಸರ್? ಇಟ್ ಇಸ್ ಆಫ್ ಎಂ, ಇಲ್ಲಿ ಫೈನಲ್ ಆಗಿ ಎಲ್ಲಿದೆ? ಆರ್ಬಿಟಲ್ ತಿರುಗ್ತಾ ಇದೆ. ಸೊ ದೇರ್ ಫೋರ್ ಇಟ್ ಇಸ್ ವಿ ನಾಟ್ ಸ್ಕ್ವೇರ್, ಆರ್ಬಿಟಲ್ ವೆಲಾಸಿಟಿ ಸ್ಕ್ವೇರ್. ಕ್ಲಿಯರ್ ಆಯ್ತಾ? ಯಾವುದು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂತ? ಡನ್. ಅಂಡ್ ದ ನೆಕ್ಸ್ಟ್ ಒನ್ ಕೆಪ್ಲರ್ಸ್ ಲಾ ಅಲ್ಲಿ 3 ಇದೆ. ಓಕೆ, ಸೊ ಕೆಪ್ಲರ್ಸ್ ಲಾ. ಓಕೆ, ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಓಕೆ, ಕೆಪ್ಲರ್ಸ್ ಲಾಸ್ ಆಫ್ ದ ಪ್ಲಾನೆಟರಿ ಮೋಷನ್. ಸೊ ಪ್ಲಾನೆಟರಿ ಮೋಷನ್ ಅಲ್ಲಿ, ಓಕೆ, ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಓಕೆ, ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ನಾವೇನ್ ಯೂಸ್ ಮಾಡ್ತೀವಿ ಇಲ್ಲಿ? ನಾರ್ಮಲ್ ಆಗಿ ಫಸ್ಟ್ ಏನು ಇಂಡಿಕೇಟ್ ಮಾಡ್ತೀವಿ? ಸೊ ಒಂದು ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ಸನ್ ಇನ್ ಅ ಎಲಿಪ್ಟಿಕಲ್ ಪಾತ್ ಅಂತ ಕರಿತೀವಿ. ಎಲಿಪ್ಟಿಕಲ್ ಆರ್ಬಿಟ್ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ಎಲಿಪ್ಟಿಕಲ್ ಆರ್ಬಿಟ್. ಓಕೆ, ಸೊ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಮಾತಾಡ್ತೀವಿ. ಓಕೆನಾ? ಎಸ್. ಸೆಕೆಂಡ್ ಒನ್ ಏರಿಯಾ swept by. ಓಕೆ, ಸೊ ಏರಿಯಾ swept by a planet will be equal in a equal interval of time ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗಿವೆನ್ ಬೈ. ಓಕೆ, ಸೊ ಏರಿಯಾ ಬಗ್ಗೆ ಮಾತಾಡ್ತೀವಿ. ಏರಿಯಲ್ ವೆಲಾಸಿಟಿ. ಓಕೆ, ಸೊ ಏರಿಯಲ್ ವೆಲಾಸಿಟಿ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ಏರಿಯಾ ನಥಿಂಗ್ ಬಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ಏರಿಯಲ್ ವೆಲಾಸಿಟಿ ಆಗುತ್ತೆ. ಈ ಏರಿಯಲ್ ವೆಲಾಸಿಟಿ ನಾವು ಹೇಗೆ ಬರ್ತೀವಿ ಸರ್? ಇಟ್ ಇಸ್ ದ ಡಿ ಎ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಲ್ ಡಿವೈಡೆಡ್ ಬೈ 2m. ದಿಸ್ ಇಸ್ ದ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಡನ್. ಎಸ್ ಸರ್. ಅಂಡ್ ದ ಲಾಸ್ಟ್ ಒನ್ ಟೈಮ್ ಪೀರಿಯಡ್ ಆಫ್ ದಟ್ ಸ್ಯಾಟಲೈಟ್. ಓಕೆ, ಟಿ ಸ್ಕ್ವೇರ್. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಪವರ್ 3 ಅಂತ. ಓಕೆ, ಸೊ ಒಂದು ಪೊಸಿಷನ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ಆರ್ ಪವರ್ 3 ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿನಾಪ್ಸಿಸ್ ಆಫ್ ಗ್ರಾವಿಟೇಷನ್ ಆಯ್ತು. ಓಕೆ, ಸಿನಾಪ್ಸಿಸ್ ಆಫ್ ಗ್ರಾವಿಟೇಷನ್. ಇಲ್ಲಿವರೆಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆನಾ? ಡೌಟ್ ಇದ್ರೆ ಕೇಳಿ. ಎಸ್, ಬೇಗ ಬೇಗ ಕೇಳಿಬಿಡಿ. ಪ್ರಜ್ವಲ್ ಅಂಡ್ ಸುಷ್ಮಾ, ಗಣೇಶ್ ಅಂಡ್ ವಜ್ರಾ, ಗಿರೀಶ್, ಪುನೀತ್. ಎಸ್, ಲಾಸ್ಟ್ ಎಂಡರ್ ಏನ ಹೇಳ್ತಿರೋದು? Okay, so let's get started with the questions. Okay, so ನಿಮಗೆ ಏನು ಡೌಟ್ಸ್ ಇಲ್ಲ ಅಂದ್ರೆ we can start our session. Okay, questioning, answering questions. ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ವಲ್ಲ? ಎಸ್. ಉಮೇಶ್ ಯಾಕೋ ಅಳ್ತಿದ್ಯಾ? ಏನಾಯ್ತು? ಎಸ್, ಕಮಾನ್ ಕಮಾನ್ ಕಮಾನ್. ಕ್ಲಿಯರಾ? ಎಸ್, ಬೇಗ ಬೇಗ. Okay, now let's get started. The very first question ನೋಡಿ, first question. Okay, the very first question. Okay, so very first question ಏನು? A planet has a mass equal to 1/10 of Earth mass and diameter equal to half of Earth diameter. The acceleration due to gravity on this planet ಅಂತ ಕೇಳ್ತಾರೆ. ಓಕೆ, ಇದರ ಪ್ರಕಾರ ನೀವು ಫಸ್ಟ್ ಡೇಟಾನ ಅನಾಲಿಸಿಸ್ ಮಾಡಿ.
the planet has a mass equal to 1/10 of mass of earth. Okay, so mass of the planet na consider ಮಾಡ್ಕೋತೀನಿ, and this is mass of earth consider ಮಾಡ್ಕೊಂಡ್ರೆ it is a tenth. Okay, 1/10 of mass of earth. And the next one, the diameter. The diameter of the planet that is equals to half of the diameter of earth. Okay, so half of the diameter of earth. Okay, so ಈ ತರ ಬರಿತೀವಿ. Okay, ನಮಗೆ ಬೇಕಾದ acceleration due to gravity on this planet ಅಂತ ಕೇಳ್ತಾರೆ. Okay, so acceleration due to gravity on this planet ಎಷ್ಟಪ್ಪ, ಎಷ್ಟು ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ಜಿ ಜನರಲ್ ಫಾರ್ಮ್ ಅಲ್ಲಿ ಬರೆದ್ರೆ ಸೊ ದಿಸ್ ಇಸ್ ಜಿ ಎಂ ಡಿವೈಡೆಡ್ ಬೈ ಆರ್ ಅಂತ ಬರಿತೀವಿ, ರೈಟಾ? ಎಸ್ ಸರ್. ಇಲ್ಲಿ ನಮಗೆ ರೇಡಿಯಸ್ ಬೇಕು. ಓಕೆ, ಸೊ ಇಲ್ಲಿ ಆರ್ ಸ್ಕ್ವೇರ್, ಇಲ್ಲಿ ರೇಡಿಯಸ್ ಬೇಕು. ರೇಡಿಯಸ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? ವಿ ನೋ ದಟ್ ಡಯಾಮೀಟರ್ ಈಸ್ 2 ಟೈಮ್ಸ್ ಆಫ್ ರೇಡಿಯಸ್ ಅಂಡ್ ರೇಡಿಯಸ್ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಡಯಾಮೀಟರ್ ಅಂತ ಬರೀಬಹುದು. ಎಸ್ ಸರ್. ಇಲ್ಲಿ ನಾವು ಬರ್ಕೊಂಡ್ರೆ, ಓಕೆ, ಸೊ ಇಲ್ಲಿ ನಾವು ಬರ್ಕೊಂಡ್ರೆ ಸೊ ನೋಡಿ ಜಿ ಫಸ್ಟ್ ನಾನು ಜಿ ಇದು ಅರ್ಥದ ಬರ್ಕೋತೀನಿ, ಓಕೆನಾ? ಸೊ ಗ್ರಾವಿಟೇಷನಲ್ acceleration due to gravity, it is given by g mass of earth, so divided by so radius of earth square. Okay, yes sir. Planet bardre sir, it is the gmp so divided by rp square. Okay, right? Yes sir. Illi now rp na barkondre. Okay, so illi rp na barkondre enagutte sir? Illi d place alli en barutte sir? D place alli 2 times of r alva. D is equals to 2 times of r, therefore 2 times of, okay, so radius of a planet. ಇಲ್ಲಿ ರೇಡಿಯಸ್ ಆಫ್ ಇಲ್ಲಿನ ಬರ್ಕೊಂಡ್ರೆ ಇಲ್ಲಿನೂ ಸಹ ಬರ್ಕೊಂಡ್ರೆ ಏನಾಗುತ್ತೆ 2 ಟೈಮ್ಸ್ ಆಫ್ ರೇಡಿಯಸ್ ಆಫ್ ಅರ್ತ್ ಸೊ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಸ್ಟಿಲ್ ಆರ್ ಪಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ರೇಡಿಯಸ್ ಆಫ್ ಅರ್ತ್ ಆಗುತ್ತೆ. ಓಕೆ, ನಾ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಬೇಕಾಗಿರೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ ಬಗ್ಗೆ ಕೇಳ್ತಾರೆ. ದೇರ್ಫೋರ್ ಜಿ ಎಂ ಪಿ ಸೊ ಡಿವೈಡೆಡ್ ಬೈ ಆರ್ ಪಿ ಸ್ಕ್ವೇರ್ ಅಂತ ಬರೀತೀವಿ. ಡನ್? ಎಸ್ ಸರ್. And gp so that is equals to g as it is. And what about mp sir? mp that is me. Okay, so that is me so divided by 10. And rp square ಏನು ಬರುತ್ತೆ? rp square that is re square. Okay, so divided by 2. Okay, so ಇಲ್ಲಿ rp, okay, so that is re. Okay, so this is re so divided by 2 whole square. Okay sir, whole square ಆಯ್ತು. Okay, so next simplification ಮಾಡಿದ್ರೆ ಬರುತ್ತೆ sir, it is gp that is equals to ಇದೇನಾಗುತ್ತೆ ಸರ್? ಇಲ್ಲಿ ಜಿ ಎಂ ಇ ಸೊ ಡಿವೈಡೆಡ್ ಬೈ ಸೊ 10 ಇಂಟು ಸೊ ದಿಸ್ ಇಸ್ ಆರ್ ಇ ಸ್ಕ್ವೇರ್. ಓಕೆ, ಸೊ ಡಿವೈಡೆಡ್ ಬೈ 4. ಓಕೆ, ಸೊ ಮೇಲೆಗಡೆ ಶಿಫ್ಟ್ ಮಾಡಿದ್ರೆ ಓಕೆ, ಸೊ ಜಿ ಪಿ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ದಟ್ ಇಸ್ ಜಿ ಪಿ ದಟ್ ಇಸ್ ಮೇಲೆಗಡೆ ಸೆಂಡ್ ಮಾಡಿದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ದ 4/10. ಅಂಡ್ ನೆಕ್ಸ್ಟ್ ಒನ್ ಏನು ಸರ್? ಇಟ್ ಇಸ್ ಜಿ ಎಂ ಇ ಸೊ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಕರೆಕ್ಟಾ? ಎಸ್ ಸರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಸರ್? ಇಟ್ ಇಸ್ ದ 4 ಡಿವೈಡೆಡ್ ಬೈ 10 ಇಂಟು ಇದೆಷ್ಟಾಗುತ್ತೆ ಸರ್? ಇಟ್ ಇಸ್ 9 ಪಾಯಿಂಟ್. ಓಕೆ, ಸೊ ಏನಂತ ಕರಿತೀವಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅರ್ತ್. Okay, right sir. So gp that is equals, okay, so gp that is equals to 4 divided by 10 into ಏನಾಗುತ್ತೆ acceleration due to gravity on earth surface that is 9.8. so 9.8 ಅಂದ್ರೆ it is less than 4 ಬರುತ್ತೆ. less than 4 ಎಲ್ಲಿದೆ? less than 4 ಒಂದೇ ಒಂದು ಆಪ್ಷನ್, that is option C. okay, so that is option C. okay, so option C is the right answer. okay, so that is gp that is equals to 3.9 meter per second square. okay, 3.9 meter per second square. That is option C is the right answer. Okay, option C is the right answer. Option C is the right answer. Very good. Now let's move on to the next question. Next question, the minimum energy required to launch a satellite of mass m from the surface of Earth m and radius r in a circular orbit at an altitude of 2r from the surface of Earth. ಇಲ್ಲಿ ನಮಗೆ ಕೇಳ್ತಿರೋದು ಮಿನಿಮಮ್ ಎನರ್ಜಿ. ಸೊ ಇಲ್ಲಿ ಎನರ್ಜಿ ಪ್ರಕಾರ ಮಾತಾಡಿದ್ರೆ initial energy that is equals to final energy, right? Yes sir. Initial energy that is the potential energy plus kinetic energy convert ಆಗುತ್ತೆ. And next one, so this is final potential energy and final kinetic energy ಗೆ convert ಆಗುತ್ತೆ, right? ಇಲ್ಲಿ initial potential energy ಏನು ಬಂತು sir? It is minus gmm on the surface ಆಗಿರೋದು, this is r. And initial kinetic energy as it is. Okay, so ಏನಕ್ಕೆ ಅವ್ರು ಕೇಳಿರೋದು minimum energy to launch. Okay, so minimum energy to launch ಅಂದ್ರೆ ಮೇಲೆ ಹೋಗಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ. that means ಆ ಸ್ಯಾಟಲೈಟ್ ನ ಮೇಲೆ ಕಳಿಸ್ಬೇಕಂದ್ರೆ ಅಲ್ಲಿ ನಮಗೆ ಎನರ್ಜಿ ಬೇಕೇ ಬೇಕು. ಆ ರಾಕೆಟ್ ನ ಮೂವ್ ಮಾಡಕ್ಕೆ ಅಂತಂದ್ರೆ ವಾಟ್ ಟೈಪ್ ಆಫ್ ಎನರ್ಜಿ? ದಟ್ ಇಸ್ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಕೈನೆಟಿಕ್ ಎನರ್ಜಿ ಕೀಪ್ ಇಟ್ ಆಸ್ ಇಟ್ ಇಸ್. ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಸರ್? ಇಟ್ ಇಸ್ ಎಷ್ಟು ಹೈಟ್ ಇದೆ ಸರ್? ಆಲ್ಟಿಟ್ಯೂಡ್. ಓಕೆ, ಸೊ ಆಲ್ಟಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡಿರೋದು ದಟ್ ಇಸ್ h is equals to 2 times of r. therefore r is equals to r plus h ಅಂತ ಹೇಳಿದ್ರೆ so that is r plus h ಅಂದ್ರೆ that is the 2r, that is equals to 3 times of r. okay, yes sir. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಓಕೆ, ಸೊ minus gmm so divided by ಎಷ್ಟಾಯ್ತು ಅದು ಸರ್? it is the 3r. final kinetic energy the orbital velocity ಬರುತ್ತೆ. okay, so m that is
ವಿ ನಾಟ್ ಸ್ಕ್ವೇರ್. ಓಕೆ, ಸೊ ವಿ ನಾಟ್ ಸ್ಕ್ವೇರ್. ಓಕೆ, ಸೊ ವಿ ನಾಟ್ ಆರ್ಬಿಟಲ್ ವೆಲಾಸಿಟಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ ಜಿ ಎಂ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಓಕೆ, ಸೊ ದಟ್ ಈಸ್ ಆರ್ ಅಂತ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಆರ್. ಓಕೆ, ಸೊ ದಿಸ್ ಇಸ್ ಆರ್, ರೈಟ್? ಇದನ್ನ ಕಂಪ್ಲೀಟ್ ಆಗಿ ಬರ್ತಾರೆ ಏನಾಗುತ್ತೆ? ದಟ್ ಇಸ್ ದ ಜಿ ಎಂ. ಓಕೆ, ಸೊ ಜಿ ಎಂ ಆರ್ ಪ್ಲೇಸ್ ಏನಿದೆ ದಟ್ ಇಸ್ ದ 3r. ಆಮ್ ಐ ರೈಟ್? ಎಸ್ ಸರ್. ಇದು ಸ್ಕ್ವೇರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ವಿ ನಾಟ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಂ ಡಿವೈಡೆಡ್ ಬೈ 3r. ಕರೆಕ್ಟಾ? ಎಸ್ ಸರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಓಕೆ, ಸೊ ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಕೈನೆಟಿಕ್ ಎನರ್ಜಿ ಸೊ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ 3r ಸೊ ಪ್ಲಸ್ 1/2 ಇಂಟು ಎಂ. ಓಕೆ, ಸೊ ಇಂಟು ಎಂ into v naught square is 2, sir it is gm divided by 3 times of r. Okay, yes sir. And further simplification ಮಾಡಿದ್ರೆ okay ಇದನ್ನೆಲ್ಲ ಒಂದು ಸೈಡ್ ಕಳಿಸ್ತೀನಿ. So kinetic energy, initial kinetic energy that is equals to so minus gmm so divided by 3r so plus ಎಷ್ಟಾಗುತ್ತೆ gmm so divided by 6r. ಇದು ಏನಾಗುತ್ತೆ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, that is gmm so divided by r ಆಗುತ್ತೆ. ಓಕೆ, ಇದರಲ್ಲಿ ಮೂರರಲ್ಲಿ ಏನು ಕಾಮನ್ ಇದೆ ನೋಡಿ, gmm divided by ಅನ್ನೋದು ಕಾಮನ್ ಆಗಿದೆ. ಇದನ್ನ ಆಚೆ ತಗೊಂಡ್ಬಿಟ್ಟು gmm divided by r, it is a constant. ಇಲ್ಲಿ ಎಷ್ಟು ಉಳಿತೆ ಸರ್? ಇಟ್ ಇಸ್ ಮೈನಸ್ 1. ಕರೆಕ್ಟಾ? ಎಸ್ ಸರ್, ಮೈನಸ್ 1. ಅಂಡ್ ಇದು ಸರ್ ಪ್ಲಸ್ 1/6. ಓಕೆ, ಇದು ಸರ್ ಪ್ಲಸ್ 1 ಎಷ್ಟಿದೆ ಇದು? ಇಲ್ಲಿ ಆರ್ ಇದೆಯಲ್ಲ, ಸಾರಿ ಇಲ್ಲಿ ಇಲ್ಲೇನಿದೆ ನೋಡಿ ಪ್ಲಸ್, ಇಲ್ಲಿ ಮೈನಸ್ 1/3 ಅಂತ ಆಗುತ್ತೆ, ಪ್ಲಸ್ 1/6. ಓಕೆ, ಸೊ ಪ್ಲಸ್ 1/6 ಇಲ್ಲಿ ಪ್ಲಸ್ 1 ಇದೆ. ಓಕೆ ಸರ್, LCM ತಗೊಳ್ಳಿ. LCM ತಗೊಂಡ್ರೆ ಎಷ್ಟಾಗುತ್ತೆ ಸರ್? gmm ಡಿವೈಡೆಡ್ ಬೈ ಆರ್ ಸೊ ಬ್ರಾಕೆಟ್ ಆಫ್ LCM 6 ತಗೊಳ್ಳಿ. ಎಷ್ಟಾಗುತ್ತೆ ಇಲ್ಲಿ ಸರ್? ಇದು ಮೈನಸ್ 2 ಅಂಡ್ ಪ್ಲಸ್ 1 ಅಂಡ್ ಇದೆಷ್ಟಾಗುತ್ತೆ? ಪ್ಲಸ್ 6 ಆಗುತ್ತೆ. ಓಕೆ, ಸೊ ಪ್ಲಸ್ 6 ಎಷ್ಟಾಗುತ್ತೆ ಅದು ಸರ್? ಪ್ಲಸ್ 6 1 7 ಆಗುತ್ತೆ, 7 ಮೈನಸ್ 2 5 ಆಗುತ್ತೆ, 5/6. ಓಕೆ, ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ದಟ್ ಇಸ್ 5/6 gmm. ಓಕೆ, ಸೊ gmm ಡಿವೈಡೆಡ್ ಬೈ ಆರ್. So this is a required solution. Okay, so this is required solution. ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ? 5 divided by 6. Okay, so 5 divided by 6 that is option D. Option D is the right answer. Okay, so that is option D is the right answer. Okay, getting my point? Okay, so ಆದಷ್ಟು ಬೇಗ 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 ಸಾಲ್ವ್ ಮಾಡೋದು ಕಲಿಬೇಕು ನೀವು. ಓಕೆ, ಕಮ್ಮಿ ಟೈಮ್ ಇರುತ್ತೆ. ನೀಟಲ್ಲಿ ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ, ಲಾಸ್ಟ್ ಇಯರ್ ನೀವು ನೋಡ್ಬೋದು. ಸೊ ಆದಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಓಕೆ ಸರ್, ದಿಸ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಡನ್. ನೆಕ್ಸ್ಟ್ ಕ್ವಶನ್ 40% ಮಾಡಿದ್ರಾ? ಓಕೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾ ನೆಕ್ಸ್ಟ್ ಕ್ವಶನ್ ನೋಡಿ, ಎ ರಾಕೆಟ್ ಇಸ್ ಅ ಫೈಡ್ ಅಂದ್ರೆ ಲಾಂಚ್ ಮಾಡಿದ್ದಾರೆ. ವರ್ಟಿಕಲ್ ಅಪ್ವರ್ಡ್ ವಿತ್ ಅ ಸ್ಪೀಡ್. ಎಷ್ಟಿದೆ ಸ್ಪೀಡ್ ಸರ್? ವಿ ಇ ಡಿವೈಡೆಡ್ ಬೈ ರೂಟ್ 2 ಫ್ರಮ್ ದ ಅರ್ತ್ ಸರ್ಫೇಸ್ ಅಂದ್ರೆ h is equals to 0, ವೇರ್ v is the escape velocity on the surface of earth, the distance from the surface of earth up to which rocket can go before returning. Okay, so ಇದು ರಿಟರ್ನ್ ಬರ್ತಾ ಇದೆ. ಓಕೆ, ಸೊ ಬಿಫೋರ್ ರಿಟರ್ನಿಂಗ್ ದ ಅರ್ತ್ ಸರ್ಫೇಸ್. ಓಕೆ, ಬಿಫೋರ್ ರಿಟರ್ನಿಂಗ್ ಟು ದ ಅರ್ತ್ ಅಂದ್ರೆ ಒಂದು ನೀವು ನೋಡಿ ಈ ರಾಕೆಟ್ ಪ್ಲೇಸ್ ಅಲ್ಲಿ ನಾವು ಒಂದು ಸ್ಟೋನ್ ನ ಕನ್ಸಿಡರ್ ಮಾಡ್ಕೋಣ. ಸ್ಟೋನ್ ನ ಕನ್ಸಿಡರ್ ಮಾಡ್ಕೊಂಡು ಮೇಲೆ ಎಸೆಯೋಣ. ಮೇಲೆ ಎಸೆದ್ರೆ ಏನಾಗುತ್ತೆ? ಸ್ಪೀಡ್ ಆಗಿ ಹೋಗುತ್ತೆ. ನಾವು ಯಾವಾಗ ಎಸಿತೀವಲ್ಲ ಅದನ್ನ ನಾವೇನಂತ ಕರಿತೀವಿ? ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಆಫ್ಟರ್ ಸಮ್ ಟೈಮ್ ಅದು ಮೇಲೆ ಹೋಗುತ್ತೆ ಫಾರ್ ಎ ಮೊಮೆಂಟರಿ. ಓಕೆ, ಸೊ ಫಾರ್ ಎ ಮೊಮೆಂಟರ್. ಓಕೆ, ಫಾರ್ ಸ್ಮಾಲ್ ಅಮೌಂಟ್ ಆಫ್ ಟೈಮ್ಗೆ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ರೆಸ್ಟಿಗೆ ಬರುತ್ತೆ. ರೆಸ್ಟಿಗೆ ಬಂದ್ರೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ 0 ಅಂತ. ಓಕೆ, ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಸರ್? ಇಲ್ಲಿ ನಮಗೆ ಕೇಳ್ತಿರೋದು ಫೈನಲ್ ಆಗಿ ದ ಡಿಸ್ಟೆನ್ಸ್ ಫ್ರಮ್ ದ ಸರ್ಫೇಸ್ ಅಂತ ಕೇಳ್ತಿರೋದು. ದಟ್ ಇಸ್ ಅ ಹೈಟ್ ಎಲ್ಲಿವರೆಗೆ ಆಗ್ತದೆ. ಸೊ ಇಲ್ಲಿ ಇನಿಷಿಯಲ್ ಎನರ್ಜಿ ಅಂಡ್ ಫೈನಲ್ ಎನರ್ಜಿನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಓಕೆ, ಅಂಡ್ ಇಲ್ಲಿ ನಮಗೆ ಇನಿಷಿಯಲ್ ಎನರ್ಜಿ ಏನ್ ಬರೀತೀರಾ ಸರ್? ಇಟ್ ಇಸ್ gmm ಡಿವೈಡೆಡ್ ಬೈ ಆರ್. ಓಕೆ, ಸೊ ಕ್ಯಾಪಿಟಲ್ ಲೆಟರ್ ಆರ್ ಬಿಕಾಸ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಅಂಡ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಸರ್ ಇಟ್ ಇಸ್ ಆಫ್ m VE square. Okay, so initial energy. Okay, so ನಾನು initial energy ಅಂತ ಬರೀತೀನಿ, initial energy. So that is equals to, okay, so that is equals to final energy ಎಷ್ಟಾಗುತ್ತೆ ಸರ್? gmm so divided by that is the r plus h and plus kinetic energy ಆಗುತ್ತೆ ಫಾರ್ ಎ ಮೊಮೆಂಟರಿ. ಅದು ರೆಸ್ಟಿಗೆ ಬರುತ್ತೆ. ರೆಸ್ಟಿಗೆ ಬಂದಿದೆ ಅಂತ ಅಂದ್ರೆ ಅರ್ಥ ಏನು ಸರ್? ಇಟ್ ಇಸ್ 0. ಓಕೆ, ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಸೊ ಮೈನಸ್ gmm so divided by r plus of m into vi square. Okay, so this is initial velocity. ಎಷ್ಟು? Okay, so this is initial velocity. Okay, so this is initial velocity. ಎಷ್ಟಾಗುತ್ತೆ sir? It is a VE so divided by root 2. Okay, so whole square ಆಗುತ್ತೆ. So that is equals to minus gmm so divided by r plus h. Okay sir, and further simplification ಮಾಡಿದ್ರೆ sir minus gmm divided by r plus m divided by 2 into so VE square divided by 2 ಆಗುತ್ತೆ. So that is equals to minus gmm
ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಆಗುತ್ತೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರಿ ಕಡೆ ಏನ್ ಸಿಗುತ್ತೆ ಅಲ್ಲಿ ಸರ್, ಇಲ್ಲಿ ವಿಇ, ಓಕೆ, ಸೊ ವಿಇ ವ್ಯಾಲ್ಯೂ ಗೊತ್ತಿಲ್ಲ, ಎಸ್ಕೇಪ್ ವೆಲಾಸಿಟಿ. ಓಕೆ, ಸೊ ಎಸ್ಕೇಪ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಜಿ ಎಂ. ಓಕೆ, ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಆಗಿರುತ್ತೆ. ಅಂಡರ್ ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗುತ್ತೆ, ಅಂಡರ್ ಸ್ಕ್ವೇರ್ ರೂಟ್ ಮಾಡಿದ್ರೆ ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಸಿಗುತ್ತೆ ನಿಮಗೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ದಟ್ ಇಸ್ ದ ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ ಎಂ ಆಫ್, ಓಕೆ, ಆಫ್ ಇಂಟು ಆಫ್ ಎಷ್ಟಾಗುತ್ತೆ, 4 ಆಗುತ್ತೆ, 1/4. ಸೊ ಎಂ ಬೈ 4, ಓಕೆ, ಸೊ ಇಂಟು ವಿ ಇ ಸ್ಕ್ವೇರ್ ಏನಾಗಿದೆ, ವಿ ಇ ಸ್ಕ್ವೇರ್ ದಟ್ ಈಸ್ ದ ಜಿ ಇಂಟು ಎಂ ಡಿವೈಡೆಡ್ ಬೈ ಆರ್ ಆಯ್ತು. ಓಕೆ, ಎಸ್ ಸರ್, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಓಕೆ ಸರ್, ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿ, ಸರ್ ಇಟ್ ಇಸ್ ದ ಮೈನಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಜಿ ಎಂ ಎಂ ಸೊ ಡಿವೈಡೆಡ್ ಬೈ 4, so that is equals to minus gmm so divided by r plus h. Okay, and next to gmm na ಆಚೆ ತಗೊಂಡು ಬಂದ್ಬಿಡಿ, ಎಷ್ಟಾಗುತ್ತೆ ಸರ್, ಇಟ್ ಇಸ್ ದ minus 1 plus 1/4. Okay, so minus 1 plus 1/4. Okay, so 1/4 ಆಗುತ್ತೆ. So that is equals, okay, so that is equals to gmm so divided by r plus h. Okay, is that clear? So minus gmm divided by r, so ಇಲ್ಲಿ you know m divided by 4 ಆಗುತ್ತೆ. ಓಕೆ, ಸೊ m divided by 4 ಆಚೆ ತಗೊಂಡೆ, ಅಂಡ್ v ಈ ಸ್ಕ್ವೇರ್ ಎಷ್ಟಾಗುತ್ತೆ, ಹಾ, ಎಸ್ಕೇಪ್ ವೆಲಾಸಿಟಿ 2 ಬರುತ್ತೆ. ಓಕೆ, ಸೊ ಇಲ್ಲಿ 2 ಎಸ್ಕೇಪ್ ವೆಲಾಸಿಟಿ ಸ್ವಲ್ಪ ಮಿಸ್ ಮಾಡಿದ್ದೀನಿ, 2g. ಓಕೆ, ಸೊ 2g ಆಗುತ್ತೆ ಇಲ್ಲಿ, ಸೊ 2g ಆಗ್ಬೇಕು ಇಲ್ಲಿ, ಸೊ 2g ಅಂಡ್ ಇಲ್ಲಿ 2 ಡಿವೈಡೆಡ್ ಬೈ 4 ಆಗ್ಬೇಕು. ಓಕೆ, ಸೊ 2 ಡಿವೈಡೆಡ್ ಬೈ 4. ಇಲ್ಲಿ ಫರ್ದರ್ ನೋಡಿ, ಇಲ್ಲಿ ಸರ್ ಇಲ್ಲಿ ನೋಡಿದ್ರೆ gm ಗೆಟ್ ಕ್ಯಾನ್ಸಲ್, ಮಿಕ್ಕಿದೆಷ್ಟು ಸರ್, ಇಟ್ ಇಸ್ 1/r, ಸೊ ಬ್ರಾಕೆಟ್ ಆಫ್ ಇಲ್ಲಿ ಎಷ್ಟಾಗುತ್ತೆ, 2 ಆಗುತ್ತೆ, ಅಂಡ್ ಮೈನಸ್ ಎಷ್ಟಾಗಿದೆ, ಇದು ಸಹ ಮೈನಸ್ ತಾನೆ, ಇಲ್ಲಿ ಮೈನಸ್ 1 ಪ್ಲಸ್ 1/2 ಆಗಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆರ್ ಪ್ಲಸ್ ಎಚ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ 1/r ದಟ್ ಈಸ್ ಈಕ್ವಲ್ಸ್ ಟು -2 ಪ್ಲಸ್ 1 ಎಷ್ಟಾಗುತ್ತೆ, 1/2 ಆಗುತ್ತೆ. ಓಕೆ, ಸೊ -2 ಪ್ಲಸ್ 1 -1/2. ಓಕೆ, ಸೊ -1/2 ಆಯ್ತು, ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆರ್ ಪ್ಲಸ್ ಎಚ್ ಆಯ್ತು. ಓಕೆ, ಅಂಡ್ ಇಲ್ಲಿ ನೀವು ನೋಡಿದ್ರೆ ಸರ್ ಇದು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ಇಲ್ಲಿ ನಾವು ರೀಅರೇಂಜ್ ಮಾಡ್ಕೊಂಡ್ರೆ ದಟ್ ಇಸ್ 2r ದಟ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಎಚ್ ಅಂಡ್ ಎಚ್ ಇಸ್ ಈಕ್ವಲ್ಸ್ ಟು ಆರ್. ಆರ್ ವ್ಯಾಲ್ಯೂ ಎಷ್ಟಿದೆ, ಆರ್ ವ್ಯಾಲ್ಯೂ 6400. ಓಕೆ, ಸೊ ಆರ್ ವ್ಯಾಲ್ಯೂ 6400 ಕಿಲೋಮೀಟರ್. ಓಕೆ, 6400 ಕಿಲೋಮೀಟರ್. ಸೊ ದಿಸ್ ಇಸ್ ದ ಹೈಟ್, ಅಲ್ಲಿ ನಮಗೆ ಸ್ಯಾಟಲೈಟ್ ಅನ್ನೋದು ರೆಸ್ಟಿಗೆ ಬರುತ್ತೆ. ಓಕೆ, ಸೊ ದಟ್ ಇಸ್ 6400, ದಟ್ ಇಸ್ ಆಪ್ಷನ್ ಸಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಗುಡ್ ಲಹರಿ. ಗಣೇಶ್ ಸ್ವಲ್ಪ ನಿನ್ನ ಆನ್ಸರ್ ನೋಡ್ಕೋ, ಸ್ವಲ್ಪ ರಾಂಗ್ ಮಾಡಿದ್ರಾ, ದಟ್ ಈಸ್ 6400 ಕಿಲೋಮೀಟರ್ಸ್ ಆಗಿರುತ್ತೆ, ದಟ್ ಈಸ್ ರೇಡಿಯಸ್ ಆಫ್ ಅರ್ತ್ ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಎಸ್ ಸರ್, ದಟ್ ಈಸ್ ಆಪ್ಷನ್ ಸಿ. Okay, so that is option C. Okay, so that is option C. Very good. Now let's move on to the next question. Okay, so next question noda. Next question is a body weighing 100 Newton on the surface of Earth. Okay, surface of Earth weighs x kg meter per second square at a height 1/9 radius of Earth above the surface of Earth. The value of x is, okay, value of x na ಕೇಳಿದ್ರ. So ನೋಡಿ, ಫಸ್ಟ್ ನೀವು ಇಲ್ಲಿ ಕೊಟ್ಟಿರೋ ಡೇಟಾನ ಫಸ್ಟ್ ಅನಾಲಿಸಿಸ್ ಮಾಡಿ. The body weight ಎಷ್ಟಿದೆ ಸರ್, ಇಟ್ ಇಸ್ 100 ನ್ಯೂಟನ್. ಓಕೆ, ಸೊ ದಿಸ್ ಇಸ್ 100 ನ್ಯೂಟನ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಸೊ ದೇರ್ ಫೋರ್ ಇದು ನಾನೇಂತ ಬರೀತೀನಿ ಸರ್, ಇಟ್ ಇಸ್ WS. ಓಕೆ, ಸೊ ದಟ್ ಇಸ್ 100 ನ್ಯೂಟನ್. ಓಕೆ, ಅದ ನೆಕ್ಸ್ಟ್ ಒನ್ ಕೇಳ್ತಿರೋದು ಎಕ್ಸ್ ವೇಟ್ಸ್. ಓಕೆ, ಸೊ ಎಕ್ಸ್ ವೇಟ್ಸ್. ಓಕೆ, ಸೊ ವೇಟ್ ಆನ್ ದ ಸರ್ಫೇಸ್. ಓಕೆ, ಅಟ್ ಅ ಹೈಟ್ ಎಷ್ಟಿದೆ ಇದು ಎಕ್ಸ್ ಅಂತ ಕೇಳಿದ್ದಾರೆ. ಎಷ್ಟಕ್ಕೆ, ಎಸ್ ಇಷ್ಟ ಆಯ್ತಾ. ಹಾ, ನೆಕ್ಸ್ಟ್ ಒನ್ ಇಲ್ಲಿ ಎಷ್ಟಕ್ಕೆ ಹೇಳಿದಾರದು ಸರ್, ಹೈಟ್ ಈಸ್, ಓಕೆ, ಸೊ ಹೈಟ್ ಈಸ್ ರೇಡಿಯಸ್ ಆಫ್ ಅರ್ತ್ ಕಂಪೇರ್ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ 9 ಟೈಮ್ಸ್ ಇದೆ. ಓಕೆ, ಇಷ್ಟಿದೆ, ಇಷ್ಟಕ್ಕೆ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಎಟ್ ಅ ಹೈಟ್ ಬಗ್ಗೆ ಕೇಳ್ತಿರೋದು. ಎಸ್, ಹೈಟ್ ಬಗ್ಗೆ ಕೇಳ್ತಿರೋದು. ಏನ್ ಬರೀತೀರಾ ಸರ್, GH ದಟ್ ಈಸ್ ಈಕ್ವಲ್ಸ್ ಟು GS ಸೊ ಬ್ರಾಕೆಟ್ ಆಫ್ R ಪ್ಲಸ್ R. ಓಕೆ, ಸೊ R ಡಿವೈಡೆಡ್ ಬೈ R ಪ್ಲಸ್ H ಹೋಲ್ ಸ್ಕ್ವೇರ್. ಡನ್. ಎಸ್ ಸರ್, ಸೊ ಅಲ್ಲಿ ನಾವು R as it is ಇಟ್ಬಿಡೋಣ. ಓಕೆ, ಸೊ R as it is ಇಟ್ಬಿಡೋಣ. ಸರ್ ಇಟ್ ಇಸ್ GH ದಟ್ ಈಸ್ ಈಕ್ವಲ್ಸ್ ಟು GS ಸೊ ಬ್ರಾಕೆಟ್ ಆಫ್ R, ಸೊ R ಬ್ರಾಕೆಟ್ ಪ್ಲಸ್ ಎಷ್ಟಾಗುತ್ತೆ ಇದು ಸರ್, ಹೈಟ್ ಅದು ಸರ್, ಇಟ್ ಇಸ್ RE ಡಿವೈಡೆಡ್ ಬೈ 9 ಇದೆ ಸರ್. ಓಕೆ, ಸೊ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ GH ಇಂಟು ಇಸ್ ಈಕ್ವಲ್ಸ್ ಟು GS. ಇಲ್ಲಿ ಎಷ್ಟಾಗುತ್ತೆ 10 9 9, ಇದು R, ದಿಸ್ ಇಸ್ ಆಲ್ಸೋ R. ಓಕೆ, RE 9 ಪ್ಲಸ್ 9 10 ಆಗುತ್ತೆ. ಸೊ ದಿಸ್ ಇಸ್ 9RE. ಓಕೆ, ಸೊ ದಿಸ್ ಇಸ್ 9RE ಡಿವೈಡೆಡ್ ಬೈ ಸೊ 10RE. ಓಕೆ, ಸೊ 9RE ಡಿವೈಡೆಡ್ ಬೈ 10RE, ರೈಟಾ. ಎಸ್ ಸರ್, ಸೊ RE ಗೆಟ್ ಕ್ಯಾನ್ಸಲ್ ಅಂಡ್ ನಮಗೆ ಉಳಿಯೋದು ಸರ್, ಇಟ್ ಇಸ್ GS ದಟ್ ಈಸ್ ಈಕ್ವಲ್ಸ್ ಟು GS ಬ್ರಾಕೆಟ್ ಆಫ್ ಎಷ್ಟು ಉಳಿತು ಸರ್, ಇಟ್ ಇಸ್ 9 ಡಿವೈಡೆಡ್ ಬೈ 10 ಹೋಲ್ ಸ್ಕ್ವೇರ್. ಓಕೆ, ಸೊ 9 ಡಿವೈಡೆಡ್ ಬೈ 10 ಹೋಲ್ ಸ್ಕ್ವೇರ್. ಡನ್. ಓಕೆ, ನಾ
ಸೊ ಬೋರ್ಡ್ಸ್ ಅಂದ್ರೆ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಓಕೆ, ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ಆರ್ ಸೆಕೆಂಡ್ ವೀಕ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು. ಜನವರಿ ಫಸ್ಟ್ ಆರ್ ಸೆಕೆಂಡ್ ವೀಕ್ ಕಂಪ್ಲೀಟ್ ಮಾಡ್ಕೊಂಡ್ರೆ there is a chance you can score full marks in your board examination. Okay, right sir, ಇಷ್ಟ ಆಯ್ತಾ? ಇವಾಗ ನಾನು ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಸ್ ಆನ್ ಬೋತ್ ಸೈಡ್. ಓಕೆ, ಏನಾಗುತ್ತೆ ಸರ್, ಇಟ್ ಇಸ್ mgh and ಇಲ್ಲಿ mgs and the next one. Okay, so this is mgs and the next one ಇಲ್ಲಿ ಆಲ್ರೆಡಿ ಮಲ್ಟಿಪ್ಲೈ ಮಾಡಿದ್ದ the whole square. Okay sir, ಇಲ್ಲೇನಾಗುತ್ತೆ ಸರ್, weight at a height. Okay, so weight ಏನಂತ ಬರೀತಿದ್ದೀವಿ ಸರ್, it is a mass into acceleration due to gravity. So ಇಲ್ಲಿ weight on the surface of earth, that is 9 divided by 10, that is whole square. And weight at a height, that is equals to weight at a surface ಎಷ್ಟಿದೆ sir, it is 100. And ಇದು 9 81 ಆಗುತ್ತೆ 981 and 100. Okay, so 100 get cancel, and weight at a height, that is equals to x, that is equals to 81 Newton. Okay, so that is 81 Newton. Okay, so that is 81 Newton, that is option C. Okay, so that is option C. Clear? Now, so that is option C. ನೋಡ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ? ವೆರಿ ಗುಡ್, 40% ಆನ್ಸರ್. ಗುಡ್ ಕಣ, ಆಕ್ಚುಲಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Two bodies of a mass m and 9m are placed at a distance r. Okay, so the gravitational potential on the line joining the bodies where gravitational field equals to 0 will be ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ನ ಫೈಂಡ್ ಮಾಡಬೇಕು. ಬಟ್ ಅವರು ಒಂದು ಕ್ಲೂ ಕೊಟ್ಟಿದ್ದಾರೆ, ಏನು ಗ್ರಾವಿಟೇಷನ್ ಫೀಲ್ಡ್ 0 ಆಗೋ ಪ್ಲೇಸ್ ಅಲ್ಲಿ ಅಂತ ಕೇಳಿರೋದು. ಇದರ ಪ್ರಕಾರ ಫಸ್ಟ್ ಅನಾಲಿಸಿಸ್ ಮಾಡೋಣ ಡಯಾಗ್ರಾಮ್ ನ. ಓಕೆ, ಸೊ ಫಸ್ಟ್ ಅನಲೈಸ್ ದ ಡಯಾಗ್ರಾಮ್. ಓಕೆ, ಎಸ್ ಸರ್. ಅಂಡ್ ಈ ಡಯಾಗ್ರಾಮ್ ನ ಅನಾಲಿಸಿಸ್ ಮಾಡಿದ್ರೆ ಫಸ್ಟ್ ಏನಿದೆ, ಮಾಸ್ ಆಫ್ ದ ಬಾಡಿ ದಟ್ ಇಸ್ m ಅಂಡ್ ಸೆಕೆಂಡ್ ಮಾಸ್ ದಟ್ ಇಸ್ 9m. ಓಕೆ, ಅಂಡ್ ಸಪರೇಷನ್ ಎಷ್ಟಿದೆ, ಸೊ ಸಪರೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೆಂಟರ್ ಟು ಸೆಂಟರ್. ಓಕೆ, ಸೊ ಸೆಂಟರ್ ಟು ಸೆಂಟರ್ ಎಷ್ಟಿದೆ, ಡಿಸ್ಟೆನ್ಸ್ r ಅಂತಿದೆ. ಓಕೆ, ಸೊ ಡಿಸ್ಟೆನ್ಸ್ r ಡನ್. And the gravitational potential on the line joining of the bodies where gravitational field is 0. ಇಲ್ಲಿ ಹೈಲೈಟ್ ಮಾಡಿದ್ದಾರೆ gravitational field is 0 ಅಂತ. ಓಕೆ, ಸೊ gravitational field is 0. ಲೆಟ್ಸ್ ಕನ್ಸಿಡರ್ ಒನ್ ಪಾಯಿಂಟ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಈ ಪಾಯಿಂಟ್ ನಲ್ಲಿ. ಓಕೆ, ಸೊ ಲೆಟ್ಸ್ ಸೇ ಇದು ಒಂದು x ಡಿಸ್ಟೆನ್ಸ್ ಇಂದ. ಓಕೆ, ಇದು x ಆದ್ರೆ ವಾಟ್ ಅಬೌಟ್ ದಿಸ್ ಒನ್ ಸರ್, ಇಟ್ ಇಸ್ r ಮೈನಸ್ x ಆಗುತ್ತೆ. ಕರೆಕ್ಟಾ? ಎಸ್ ಸರ್, r ಮೈನಸ್ x ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗ್ರಾವಿಟೇಷನಲ್ ಫೀಲ್ಡ್ ಇಸ್ 0 ಅಂತ ಹೇಳ್ತಾರೆ. ಅಂದ್ರೆ so gravitational field due to mass m and gravitational field due to 9m will be equal. Total gravitational field is 0 ಆಗಬೇಕಂದ್ರೆ both should be equal, right? Yes sir. So due to m ಅಂತಂದ್ರೆ ಏನ್ ಬರೀತೀರಾ ಸರ್, it is gm. Okay, so gm divided by x square. Okay, so gm ಯಾಕೆಂದ್ರೆ so e is equals ಏನ್ ಬರೀತೀರಾ ಸರ್, it is gm divided by. Okay, so ನೆಗೆಟಿವ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಟ್ ಈಸ್ gm divided by r square ಅಂತ ಬರೀತಿದ್ರೆ. ಸೊ ಸೇಮ್ ವೇಲ್ ಬರೀತಾ ಇದ್ದೀನಿ. ಅಂಡ್ ಇಲ್ಲಿ ಸೊ g ಇಂಟು ಎಷ್ಟು ಮಾಸ್ ಇದೆ ಸರ್, ಇಟ್ ಇಸ್ 9m. ಸೊ ಡಿವೈಡೆಡ್ ಬೈ ಇದೆಷ್ಟಿದೆ ಸರ್, ಇಟ್ ಇಸ್ r ಮೈನಸ್ x ಹೋಲ್ ಸ್ಕ್ವೇರ್. ಓಕೆ, ನೌ ಸಿಂಪ್ಲಿಫಿಕೇಶನ್ ಮಾಡಿದ್ರೆ gm ಅಂಡ್ ದಿಸ್ ಇಸ್ g ಅಂಡ್ m ಗೆಟ್ ಕ್ಯಾನ್ಸಲ್. ಸೊ ಅಲ್ಲಿ ಏನ್ ಸಿಗುತ್ತಲ್ಲ ನಿಮಗೆ ಸರ್, ಇಟ್ ಇಸ್ 1 ಡಿವೈಡೆಡ್ ಬೈ x ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ಸ್ ಟು 9 ಡಿವೈಡೆಡ್ ಬೈ r ಮೈನಸ್ x ಹೋಲ್ ಸ್ಕ್ವೇರ್ ಅಂತಿದೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಓಕೆ, ಸೊ ಟೇಕಿಂಗ್ ಅಂಡರ್ ಸ್ಕ್ವೇರ್ ರೂಟ್ ಅಂತಂದ್ರೆ ದಿಸ್ ಇಸ್ 1 ಬೈ x ಆಗುತ್ತೆ, ದಿಸ್ ಇಸ್ 3 ಆಗುತ್ತೆ, ಅಂಡ್ ದಿಸ್ ಇಸ್ r ಮೈನಸ್ x ಅಂತ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ so it is r minus x that is equals to 3x ಅಂತ ಆಗುತ್ತೆ. so r is equals to x plus 3x ಆಗುತ್ತೆ. so therefore r is equals to 4 times of x ಅಂತ ಆಗುತ್ತೆ. okay, so that is r value. ಇವಾಗ ನಮಗೆ x ಫಾರ್ಮ್ ಅಲ್ಲಿ ಬರೆದ್ರೆ ಏನಾಗುತ್ತೆ ಸರ್, x ಫಾರ್ಮ್ ಅಲ್ಲಿ ಬರೆದ್ರೆ so that is r by 4 ಅಂತ ಆಗುತ್ತೆ. okay, r by 4. okay, ಇವಾಗ ನಮಗೆ ಪೊಟೆನ್ಷಿಯಲ್. okay, so potential total potential. okay, so total potential so due to, okay, so total potential due to mass small letter m and total mass 9m. okay, yes sir. so potential that is equals to, now normal again ಅಂತ ಬರೀತೀವಿ, potential that is gm divided by m ಅಂತ ಬರೀತೀವಿ. okay, so that is minus gm, so divided by ಎಷ್ಟು ದೂರ so it is x, so plus and ಇದು ಎಷ್ಟಾಗುತ್ತೆ ಸರ್, it is minus g into 9m, so divided by ಇದೇನ್ ಬರ್ತೀವಿ ಸರ್, ಇದರ ಡಿಸ್ಟೆನ್ಸ್ ಎಷ್ಟು r minus x ಸರ್. okay, so r minus x. okay, okay, yes sir. ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಮೈನಸ್ gm ಡಿವೈಡೆಡ್ ಬೈ x ವ್ಯಾಲ್ಯೂ ಎಷ್ಟು ಬಂದಿದೆ ಸರ್, ಇಟ್ ಇಸ್ r by 4. ಓಕೆ, ಅಂಡ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ಬಿಡುತ್ತೆ, ಇಲ್ಲಿ ಎಷ್ಟಾಗುತ್ತೆ ಸರ್, ಇಟ್ ಇಸ್ ದ g. ಓಕೆ, ಸೊ g 9gm. ಓಕೆ, ಸೊ ದಿಸ್ ಇಸ್ 9gm. ಓಕೆ ಸರ್, 9gm. ನೆಕ್ಸ್ಟ್ ಡಿವೈಡೆಡ್ ಬೈ r ವ್ಯಾಲ್ಯೂ ಎಷ್ಟಿದೆ, r ಆಸ್ ಇಟ್ ಇಸ್, x ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ r by 4. ಓಕೆ, ಅಂಡ್ ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್, ಇಟ್ ಇಸ್ gm ಡಿವೈಡೆಡ್ ಬೈ, ಓಕೆ, ಸೊ 4gm. ಓಕೆ, ಸೊ ದಿಸ್ ಇಸ್ ಮೈನಸ್ 4gm, ಸೊ ಡಿವೈಡೆಡ್ ಬೈ r. ಓಕೆ, ಸೊ ಮೈನಸ್ ಎಷ್ಟಾಗುತ್ತೆ ಇದು ಸರ್, 9gm. ಓಕೆ, ಸೊ 9gm, ಸೊ ಡಿವೈಡೆಡ್ ಬೈ ಇದು 3 ಆಗುತ್ತೆ, ಸೊ 3r ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಅಂಡ್ ಇಲ್ಲಿ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್, ಇಟ್ ಇಸ್ ಅ ಮೈನಸ್. ಓಕೆ, ಸೊ ಮೈನಸ್, ಓಕೆ, ಸೊ ಮೈನಸ್
4gm ಸೊ ಡಿವೈಡೆಡ್ ಬೈ r ಅಂಡ್ ಇಲ್ಲಿ ಮೈನಸ್ ಇದೆಷ್ಟಾಗುತ್ತೆ ಸರ್ 3 ಅಲ್ಲ 3 3 3 9 3 4 12 ಆಗುತ್ತೆ ಓಕೆ ಸೊ 12gm ಸೊ ಡಿವೈಡೆಡ್ ಬೈ r ಆಗುತ್ತೆ ಓಕೆ ಅಂಡ್ ಇಲ್ಲಿ ನೋಡಿ ಮೈನಸ್ ಮೈನಸ್ ಎರಡು ಸೇಮ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ 16gm ಓಕೆ ಸೊ ಮೈನಸ್ 16 ಇದು ಸ್ಮಾಲ್ ಲೆಟರ್ ಬರಬೇಕಲ್ಲ ಇರಲಿ ಸೊ ಮೈನಸ್ 16m divided by r okay so this is minus 16m divided by r right yes minus 16gm divided by r ilide sir it is the option d okay so ಇಲ್ಲಿ ನಾನು ಸ್ಮಾಲ್ ಲೆಟರ್ ಬರಬೇಕಿಲ್ಲಿ okay so ಇವೆಲ್ಲ ಸ್ಮಾಲ್ ಲೆಟರ್ಸ್ okay so ಇವೆಲ್ಲ ಸ್ಮಾಲ್ ಲೆಟರ್ಸ್ okay small letters and this is small letter m okay done so that is option d is the right answer okay so option d is the right answer ನೋಡೋಣ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರಾ 60% very good now let's move on to the next question satellite is orbiting just above the surface of the earth with a period of t okay period t ಆಗಿದ್ದು ಕೊಟ್ಟಿದ್ದಾರೆ and d is the density of the earth and g is the universal gravitational and the quantity 3 pi divided by gd s2 okay ಇದರ ಪ್ರಕಾರ ಹೇಳಿದ್ರೆ ನಾವೇನ್ ಮಾಡ್ತೀವಿ ನೋಡಿ the first time ಬಗ್ಗೆ ಮಾತಾಡ್ತೀನಿ sir time that is equals okay so time that is equals to r cube so divided by gm ಅಂತ ಬರೀತೀವಿ yes sir so ಇಲ್ಲಿ on the surface ಇಲ್ಲಿ ನೋಡಿ surface above the surface and just ನೋಡಿ so just above ಅಂತಂದ್ರೆ h is equals to 0 ಆಗ್ಬಿಡುತ್ತೆ okay so r is equals to r plus h so h is equals to 0 ಅಂದ್ರೆ r ಆಗ್ಬಿಡುತ್ತೆ okay so therefore it is the r cube so divided by gm ನಾನು ಏನು ಮಾಡ್ತೀನಿ ಸ್ವಲ್ಪ ರೀಅರೇಂಜ್ ಮಾಡ್ಕೊತೀನಿ ಏನು ಸರ್ ಇಟ್ ಇಸ್ r square divided by gm okay so ಇದನ್ನ into r ಅಂತ ಬರೀಬಹುದು okay sir and what is the value of this sir g is equals to r divided by small letter g ಅಂತ ಬರೀತೀನಿ and we already know that a small letter g that is equals to so it is a 4/3 so pi okay so rho g r okay so rho g r ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸರ್ t is equals okay so ಈ ಕಡೆ ಬರ್ಕೋಣ ಸರ್ t is equals to okay so ಇದು 2 pi ಬರಬೇಕಲ್ಲ so 2 pi okay so 2 pi okay so 2 pi okay and ಇಲ್ಲಿ 2 pi ಇಲ್ಲೂ ಸಹಿತ 2 pi okay so 2 pi so ಅಂಡರ್ ಸ್ಕ್ವೇರ್ ರೂಟ್ ಎಷ್ಟು ಬರಬೇಕಿದು ಸರ್ ಇಲ್ಲಿ r as it is okay so r as it is and g ವ್ಯಾಲ್ಯೂ ಎಷ್ಟು ಬರಬೇಕು ಸರ್ ಇಟ್ is 4 pi g divided by ಬರಬೇಕು okay next to g 4/3 okay so this is 4/3 so pi rho g r okay so rho g r ಇಲ್ಲಿ ನೀವು ನೋಡಬಹುದು okay so ಇಲ್ಲಿ ನೀವು ನೋಡಬಹುದು this r get cancel so squaring on both side ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ is the t square and this is the 4 pi square into ಇದೆಷ್ಟಾಗುತ್ತೆ ಸರ್ 1 divided by okay so 4 that is the 16 square divided by 9 that okay ಇದು ಸ್ಕ್ವೇರ್ ಆಗಲ್ಲವಲ್ಲ as it is ಇರುತ್ತೆ because under square it ಅಲ್ಲ so 4/3 the pi rho g ಇಷ್ಟ ಉಳಿಯುತ್ತೆ and ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟು ಉಳಿಯುತ್ತೆ ಸರ್ 4 get cancel and 1 pi get cancel ಮಿಕ್ಕಿದೆಷ್ಟು ಸರ್ ಇಟ್ is 3 okay so 3 pi so divided by ಎಷ್ಟಿದೆ ಇದು rho g okay so this is rho g okay so rho g ಯಾವುದು ಕ್ಯಾಪಿಟಲ್ ಲೆಟರ್ g ಅಲ್ವಾ so ಕ್ಯಾಪಿಟಲ್ ಲೆಟರ್ g yes so ಎಷ್ಟೇನಾ ಸರ್ t square that is equals to 3 pi ಇಲ್ಲಿ ನಮಗೆ ಡೆನ್ಸಿಟಿ ಬದಲು ಸ್ಮಾಲ್ ಲೆಟರ್ d ಕೊಟ್ಟಿದ್ದಾರೆ okay so small letter d into g ಯಾವ ಆನ್ಸರ್ ಆಗುತ್ತೆ ಸರ್ t square okay so t square is the answer okay t square is the answer ನೋಡಿ 3 pi divided by gd okay so 3 pi divided by gd ಡೆನ್ಸಿಟಿ ನಾನು ರೋ ಅಂತ ಕನ್ಸಿಡರ್ ಮಾಡ್ಕೊಂಡೆ ಅವರು ಸ್ಮಾಲ್ ಲೆಟರ್ d ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಓಕೆನಾ ಸರ್ ಮೇಕ್ ಎ ವಿಡಿಯೋ ಆನ್ ಕ್ಲಾಸ್ 12th ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಆರ್ ಎಲ್ಸ್ ಪ್ಲೀಸ್ ಪ್ರೊವೈಡ್ ಅಸ್ ದ pdf ರಿಯಾ ಆಲ್ರೆಡಿ ನಾವು ಒನ್ ಶಾಟ್ ಲೆಕ್ಚರ್ ನ ಮಾಡ್ತಾ ಇದೀವಿ ಓಕೆ ಎವ್ರಿ ಫ್ರೈಡೆ ಫಿಸಿಕ್ಸ್ ಇರುತ್ತೆ ಓಕೆ ಫ್ರೈಡೆ ಅಂತಾನೆ ಎವ್ರಿ ಟ್ಯೂಸ್ಡೇ 5 PM ಗೆ ನೀವು ಲೈವ್ ಇರುತ್ತೆ ಆ ಲೈವ್ ನ ಅಟೆಂಡ್ ಮಾಡಿ ದಟ್ಸ್ ಮೋರ್ ದೆನ್ ಓಕೆ ರೈಟ್ ಸರ್ ಟಿ ಪ್ರಜ್ವಲ್ ಸಿ ಬರಲ್ಲ ದಟ್ ಇಸ್ ಸಾರಿ ಟಿ ಬರಲ್ಲ ದಟ್ ಇಸ್ ಟಿ ಸ್ಕ್ವೇರ್ ಬರುತ್ತೆ ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಇದು ಟಿ ಸ್ಕ್ವೇರ್ ಮಾಡ್ತೀನಪ್ಪ ಇದು 4 ಸ್ಕ್ವೇರ್ ಆಗುತ್ತೆ ಇದು ಪೈ ಸ್ಕ್ವೇರ್ ಆಗುತ್ತೆ ಓಕೆ ಇಲ್ಲಿ ಅಂಡರ್ ಸ್ಕ್ವೇರ್ ಇಡೋದು ಹೋಗ್ಬಿಡುತ್ತೆ 1 divided by 4 divided by 3 pi ಓಕೆ ರೋ ಜಿ ಅಂತ ಬರುತ್ತೆ ಇಲ್ಲಿ 4 ಗೆಟ್ ಕ್ಯಾನ್ಸಲ್ ಇಲ್ಲಿ ಒಂದು ಪೈ ಇಲ್ಲೊಂದು ಪೈ ಗೆಟ್ ಕ್ಯಾನ್ಸಲ್ ಈ 3 ನ ಮೇಲ್ಗಡೆ ಕಳಿಸಿದ್ರೆ 3 pi divided by ಇಲ್ಲಿ ರೋ ಜಿ ಮಾತ್ರ ಉಳಿಯುತ್ತೆ ಇಲ್ಲಿ ಕೇಳಿದಷ್ಟೇ 3 pi divided by ರೋ ಜಿ ಏನು ದಟ್ ಇಸ್ ದ ಟಿ ಸ್ಕ್ವೇರ್ ಆಪ್ಷನ್ ಸಿ ಓಕೆ ನಮಗೆ ಕೇಳಿರೋದು ಇಲ್ಲಿ 3 pi gd ಇಲ್ಲಿ ನಮಗೆ ರೋ ಅನ್ನೋದು ಏನು ಕೊಟ್ಟಿದ್ದಾರೆ ಇಲ್ಲಿ ಸೊ ಡೆನ್ಸಿಟಿನಲ್ಲಿ ಅವ್ರು ಕೇಳಿರೋದು ಡಿ ಅಂತ ಕೊಟ್ಟಿದ್ದಾರೆ ಸೊ ನಾನು ರೋನ ಏನ್ ಮಾಡಿದೆ ರೋ ಜಿ ಇದೆಯಲ್ಲ ಸೊ ಈ ರೋ ಪ್ಲೇಸ್ ಅಲ್ಲಿ ಡಿ ಅಂತ ಮಾಡಿದೆ ಡಿ ಅಷ್ಟೇ ಓಕೆ ಹಾ ಮತ್ತೊಂದ್ಸತಿ ಗೋ ಥ್ರೂ ಮಾಡಿ ಓಕೆ ಸೊ ಯು ಕ್ಯಾನ್ ಗೋ ಥ್ರೂ ಮಾಡಿ ವಿಲ್ ಗೆಟ್ ಇಟ್ ಓಕೆ ರೈಟ್ ಓಕೆ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ
The escape velocity of a body on surface of Earth is 11.2 km per second. If the same body is projected upward with initial velocity 22.4 km per second, the velocity of this body at an infinite distance from the center of Earth will be. Okay, so ಇಲ್ಲಿ ಇದರ ಪ್ರಕಾರ ಓಕೆ ಸೊ ಇದರ ಪ್ರಕಾರ ಹೇಳಿದ್ರೆ ಓಕೆ ಸೊ ಇದರ ಪ್ರಕಾರ ಹೇಳಿದ್ರೆ ಸೊ ಫೈನಲ್ ವೆಲಾಸಿಟಿ ಕೇಳ್ತಿರೋದು ಓಕೆ ಸೊ ಫೈನಲ್ ವೆಲಾಸಿಟಿ ಸ್ಕ್ವೇರ್ ಸಿಂಪಲ್ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್ ಅಂಡ್ ಎಸ್ಕೇಪ್ ವೆಲಾಸಿಟಿ ಸ್ಕ್ವೇರ್ ಓಕೆ ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ ಸರ್ ಇನಿಷಿಯಲ್ ವೆಲಾಸಿಟಿ ದಟ್ ಇಸ್ 22.4 km per second okay and escape velocity ಎಷ್ಟು ಕೊಟ್ಟಿದ್ದಾರೆ ಸರ್ escape velocity that is equals to 11.2 km per second right so can I change this initial velocity as so 2 into 11.2 km per second ಅಂತ ಮಾಡಬಹುದಾ yes sir this is second okay so ಇದನ್ನ vi that is equals to 2 times of escape velocity ಅಂತ ಮಾಡಬಹುದಾ ಇಲ್ಲಿ ನೋಡಿ 11.2 so ve ಅಂತ ಬರ್ತಿದ್ದೀನಿ okay yes sir ಇವಾಗ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ sir it is the final velocity square that is equals to initial velocity ಎಷ್ಟಿದೆ sir it is a 2 times okay so that is the 2 times of velocity escape velocity square minus ve square ಎಷ್ಟು ಬರುತ್ತೆ sir it is 4 ve square minus ve square okay so ಎಷ್ಟು ಬರುತ್ತೆ sir it is the 3 ve square okay yes ಇದರ ಪ್ರಕಾರ okay so final velocity square ಏನಾಗುತ್ತೆ sir it is a v f that is equals to root 3 into ve ಇದರ ಪ್ರಕಾರ root 3 into so 11.2 so kilometer per second ಬರುತ್ತೆ okay so this is required solution okay ಎಷ್ಟು ಬರುತ್ತೆ root 3 into 11.2 kilometer per second that is option C okay that is option C option C is the right answer okay getting my point that is option sorry option D not C and this is option D ಆಗಿರುತ್ತೆ done that is option D is the right answer okay so option D is the right answer okay so option D is the right answer very good now let's move on to the next question ನೋಡಿ if r is the radius of earth and g is the acceleration due to gravity on an earth surface then mean density of the earth will be okay so ಇಲ್ಲಿ g ಅಲ್ಲಿ ಕೇಳ್ತಿರೋದು okay acceleration due to gravity ನ density concept ಪ್ರಕಾರ ನೋಡಿದ್ರೆ that is the 4/3 okay so that is pi sir it is the rho gr okay so this is rho gr okay sir rho gr ಇಷ್ಟನಾ ನಮಗೆ ಕೇಳ್ತಿರೋದು ಯಾವ್ದ್ರಲ್ಲಿ ಡೆನ್ಸಿಟಿನ ಮೀನ್ ಡೆನ್ಸಿಟಿ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಮೀನ್ ಡೆನ್ಸಿಟಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸರ್ ಇಟ್ ಇಸ್ 3g so divided by 4 pi gr okay so 4 pi gr ಎಲ್ಲಿ ಬರುತ್ತೆ 3g divided by 4 pi gr okay so that is option C okay so 3g divided by 4 pi rg that is the option C okay so this is option C is the right answer okay so this is option C is the right answer ಯಾರು ಆನ್ಸರ್ ಮಾಡಿಲ್ಲ okay now let's move on to the next question ನೋಡಿ ಆನ್ಸರ್ ಮಾಡಿ the question is a body of a mass 60 gram experiences a gravitational force of 3 Newton when placed at a particular point the magnitude of a gravitational field intensity ಬಗ್ಗೆ ಹೇಳ್ತಾರದು magnitude ಕೇಳಿದಾರೆ okay so magnitude ಕೇಳಿದ್ರಿಂದ so gravitational field intensity nothing but force per unit mass right sir force ಎಷ್ಟಿದೆ sir it is 3 and mass ಎಷ್ಟಿದೆ sir it is 60 gram okay so 60 into 10 power minus 3 okay ಅದರ ಮೇಲ್ಗಡೆ ಕಳಿಸಿದ್ರೆ sir it is 1/20 ಇದನ್ನ ಮೇಲ್ಗಡೆ ಕಳಿಸಿದ್ರೆ power 3 okay so ಇಲ್ಲಿ ಎಷ್ಟಾಗುತ್ತೆ sir it is 1000 okay so divided by 20 so 1010 get cancel so 100 divided by 2 ಎಷ್ಟಾಗುತ್ತೆ sir it is 50 okay so therefore so that is the 50 Newton per kg okay so this is Newton per kg is the required solution okay 50 Newton per kg okay so that is 50 Newton per kg ಆಗಿರುತ್ತೆ that is option C okay so that is option C is the right answer okay option C is the right answer done next question ನೋಡಿ so next question ಇಲ್ಲಿ ನಮಗೆ ಮ್ಯಾಚ್ ದ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಅಂತ ಹೇಳಿದಾರೆ ಓಕೆ ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಸೊ ಫಸ್ಟ್ ನೋಡ್ಕೊಳ್ಳಿ ಜಿ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಸೊ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಎಲ್ಲಿ ನೋಡ್ತೀರಾ ಸೊ ನೋಡಿ ಸೊ ಇದು ನಮಗೆ ಗೊತ್ತಾ ಫಸ್ಟ್ ನನಗೆ ಆನ್ಸರ್ ಮಾಡಿ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಗೊತ್ತಾ ಗೊತ್ತಂದ್ರೆ ನಿಮಗೆ ಆಲ್ರೆಡಿ ನಾನು ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ತೀನಿ ಇಫ್ ನಾಟ್ ನಾನು ಡಿರೈವ್ ಮಾಡಿ ತೋರಿಸ್ತೀನಿ ಹೇಳಿ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಗೊತ್ತಾ ಹೇಳಿ ಬೇಗ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಗೊತ್ತಾ ಆಲ್ರೆಡಿ ನಾವು ಗುರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಇಲ್ಲಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಪಾರ್ಟ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗೆ ಬರೀಬೇಕಂತ ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಯು ಗೋ ಅಂಡ್ ವಾಚ್ ದಟ್ ಲೆಕ್ಚರ್ ಓಕೆ ರೈಟ್ ಸೊ ಇಲ್ಲಿ ನೋಡಿ ಯಾವಾಗ ನಾವು ಗ್ರಾವಿಟೇಷನ್ ಅಂತ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ ಸೊ ಫಸ್ಟ್ ಇದು ನಾವು ಎ ಅಂತ ಬರ್ಕೋತೀವಿ ಓಕೆ ಸೊ ದಿಸ್ ಇಸ್ ಎ ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಗೆ m⁻⁻1 ಅಂತ ಬರುತ್ತೆ m⁻⁻1 ಎಲ್ಲಿದೆ ಸರ್ ಇಲ್ಲಿದೆ therefore it is the second one okay so this is second one and B gravitational energy okay so gravitational potential energy any form of energy that gives the same dimensional formula m⁻1 l⁻2 t⁻²2 ಎಲ್ಲಿದೆ l⁻1 t⁻1 ಎಲ್ಲಿದೆ so that is the 4 okay so C
ಸಿ ಏನಿರೋದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್, ನಥಿಂಗ್ ಬಟ್ ನಮಗೆ ಪೊಟೆನ್ಷಿಯಲ್ ಅಂತಂದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ, ಎನರ್ಜಿ ಪವರ್ ಮಾಸ್ ಅಲ್ವಾ? ಎನರ್ಜಿ ಪವರ್ ಮಾಸ್. ಸೊ ಮಾಸ್ ಗೆಟ್ ಕ್ಯಾನ್ಸಲ್. ಎನರ್ಜಿ ಪರ್ ಮಾಸ್ ಅಂದ್ರೆ ಒಂದು ಕಮ್ಮಿ ಆಗುತ್ತೆ, ದಟ್ ಇಸ್ ಎಲ್ ಪವರ್ 2 ಟಿ ಪವರ್ ಮೈನಸ್ 2, ದಟ್ ಇಸ್ 1. ಓಕೆ, ಸೊ ದಟ್ ಇಸ್ 1. ಓಕೆ, ಸೊ ದಟ್ ಇಸ್ ಪವರ್ 1. ಅಂಡ್ ಡಿ ಮಿಕ್ಕಿದ್ದು ಯಾವುದು? ಗ್ರಾವಿಟೇಷನಲ್ ಇಂಟೆನ್ಸಿಟಿ ನಥಿಂಗ್ ಬಟ್ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ಎಲ್ ಪವರ್ 1 ಟಿ ಪವರ್ ಮೈನಸ್ 2. ಎಲ್ ಪವರ್ 1 ಟಿ ಪವರ್ ಮೈನಸ್ 2, ದಟ್ ಇಸ್ 3. ಓಕೆ, ಸೊ ದಟ್ ಇಸ್ 3. ರೈಟ್. ಸೊ ಇಲ್ಲಿ ಗೊತ್ತಾಯ್ತಾ ಸರ್? ಕ್ವಶನ್ ಬ್ಯಾಂಕ್ ಈಸ್ ಹೆಲ್ಪ್ಫುಲ್ ಫಾರ್ ಅ ಬೋರ್ಡ್ಸ್? ನೋ. ಕ್ವಶನ್ ಬ್ಯಾಂಕ್ ಯಾವುದು ಪಿ ಯು ಬೋರ್ಡ್ ಕೊಟ್ಟಿರೋದು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ಸೊ ನಿಮಗೆ ಯಾರ್ಯಾರಿಗೆ ಗೊತ್ತಿಲ್ಲ ನಾನು ತೋರಿಸಿ ನೋಡಿ, ಒಂದು ಡಿರೈವ್ ಮಾಡಿ ತೋರಿಸಿ, ಯಾರಿಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಫೈಂಡ್ ಮಾಡಬೇಕು. ಸೊ ಯೂಸ್ ಈ ಫಾರ್ಮುಲಾ. ಓಕೆ, ಸೊ ಯೂನಿವರ್ಸಲ್ ಗ್ರಾವಿಟೇಷನಲ್ ಫಾರ್ಮುಲಾ ಯೂಸ್ ಮಾಡಿ. ನಮಗೆ ಬೇಕಾದ್ರೆ ಯಾವುದು? ಜಿ ಬೇಕು. ದೇರ್ಫೋರ್ ರೀಅರೇಂಜ್ ದಿಸ್ ಇಕ್ವೇಷನ್. ಸೊ ಎಫ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಸೊ m1 m2 ಅಂತ ಬರ್ಕೊಳ್ಳಿ. ಓಕೆ ಸರ್, ಎಫ್ ಡೈಮೆನ್ಷನ್ ಫಾರ್ಮುಲಾ ಏನು ಸರ್? ಇಸ್ m ಪವರ್ 1 l ಪವರ್ 1 t ಪವರ್ ಮೈನಸ್ 2. ಓಕೆ, ಅಂಡ್ ಆರ್ ಏನಾಗುತ್ತೆ ಡಿಸ್ಟೆನ್ಸ್ ಆಗಿರೋದ್ರಿಂದ l ಪವರ್ 2 ಆಗುತ್ತೆ, ಡಿವೈಡೆಡ್ ಬೈ ದಿಸ್ ಇಸ್ m ಪವರ್ 1 ಅಂಡ್ ಇನ್ನೊಂದಿದೆ, ಸೊ ದಟ್ ಇಸ್ m ಪವರ್ 1. ಓಕೆ ಸರ್, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ದಿಸ್ m ಪವರ್ 1 ಒಂದು m ಪವರ್ 1 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಮಿಕ್ಕಿದ್ದು ಯಾವುದು ಸರ್? ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿಸ್, ದಟ್ ಇಸ್ m ಪವರ್ ಮೈನಸ್ 1. ಮಿಕ್ಕಿದ್ದು ಎಷ್ಟಾಗುತ್ತೆ? l ಪವರ್ 3 ಅಂಡ್ t ಪವರ್ ಮೈನಸ್ 2. ಓಕೆ, ಸೊ ಇಷ್ಟೇ ಸರ್. ಮ್ಯಾಚ್ ಆಗ್ತಿದೆನಾ? m ಪವರ್ 1 l ಪವರ್ 3 t ಪವರ್ ಮೈನಸ್ 2 ಈ ತರ ಬರಬೇಕು. ಓಕೆ, ರೈಟ್. ಸೊ ಇದ್ರ ಪ್ರಕಾರ ನಮಗೆ ಏನ್ ಬಂತು? 2413. ಓಕೆ, ಸೊ 2413. ಓಕೆ, ಸೊ 2413, 2413, 2413, 2413, 2413, that is option C. Okay, so 2413 is the right answer. Okay, 2413 is the right answer order wise. Okay, so that is option C is the right answer. Okay, so option D, C is the right answer. ಏನ ಇದು ಮಾಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಇದು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅದರಿಂದ ಸ್ವಲ್ಪ ಡಿಲೇ ಆಯಿತು. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? ನೆಕ್ಸ್ಟ್ ಕ್ವಶನ್ ನೋಡಿ, ಅಸ್ಯೂಮಿಂಗ್ ದ ಅರ್ತ್ ಟು ಬಿ ಸ್ಪಿಯರ್ ಆಫ್ ಯೂನಿಫಾರ್ಮ್ ಡೆನ್ಸಿಟಿ, acceleration due to gravity or acting on a body. Okay, acceleration due to gravity acting on a body. ಇಲ್ಲಿ ಆಪ್ಷನ್ಸ್ ನೋಡೋಣ. increases with increase altitude? No, ಇದು ಡಿಕ್ರೀಸ್ ಆಗುತ್ತೆ. ಯಾಕೆ? increase in altitude ಅಂದ್ರೆ ಏನಾಗುತ್ತೆ ಸರ್? G is okay inversely proportional to the height. Okay, inversely proportional to the height, right? ಹೇಗೆ ಸರ್? increase with increase in altitude ಅಂದ್ರೆ no. as acceleration due to gravity decreases as height increases. Okay, inversely proportional. and increase with increase in depth? No, ಇದು ಸಹಿತ inversely proportional. Okay, so idu saita inversely proportional. Next one is independent of a mass. Next one independent of mass of the body. Okay, independent of mass of earth? No, idu wrong. ಯಾಕೆಂದ್ರೆ G is dependent on gm divided by r square ಅಲ್ವಾ? ಸೊ ಇದು ಮಾಸ್ ಮೇಲೆ ಡಿಪೆಂಡೆಂಟ್ ಇದೆ. And next one is independent of, okay, independent of a mass of the body. Yes, this is the last one, mass of the body. ಇಲ್ಲಿ ಸ್ಮಾಲ್ ಲೆಟರ್ m ನೋಡ್ತಾ ಇದ್ರಾ? No, ಇಲ್ಲಿ ಸ್ಮಾಲ್ ಲೆಟರ್ m ಇಲ್ಲ. Therefore this is ನಮಗೆ option D is the right answer. Okay, so this is option D is the right answer. Done? Yes sir, option D is the right answer. Okay, now let's move on to the next question. Next question ನೋಡಿ, in a gravitational field the gravitational potential is given by V is equals to minus k divided by x joule per kg. The gravitational field intensity at point 2, 0, 3. ಅಂದ್ರೆ ಇದರ ಪ್ರಕಾರ ಸರ್ ಜೀವಿತ್ ಬುಕ್ ರೆಫರ್ ಮಾಡಬಹುದಾ ಸರ್? ನೀಟಿಗೆ ಪಾಸಿಬಿಲಿಟಿ ಇಲ್ಲ, ಓನ್ಲಿ ಫಾರ್ ಬೋರ್ಡ್ಸ್. ಓಕೆ, ಸೊ ಜೀವಿತ್ ಇಸ್ ದ ಓನ್ಲಿ ಫಾರ್ ಬೋರ್ಡ್ಸ್. ಓಕೆ, ನಾ ನೆಕ್ಸ್ಟ್ ಒನ್ ನೋಡಿ. ಸೊ ಏನು ಸರ್? ಇಲ್ಲಿ ವಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಸರ್? ವಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಸರ್? ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಡಿವೈಡೆಡ್ ಬೈ ಎಕ್ಸ್. ಓಕೆ, ಇದರ ಮೇಲೆ ತಂದ್ರೆ ಸರ್ ಇಟ್ ಇಸ್ ದ ಮೈನಸ್ ಕೆ ಪವರ್ ಮೈನಸ್ 1. ಓಕೆ, ಎಕ್ಸ್ ಪವರ್ ಮೈನಸ್ 1 ಆಯ್ತು. ನೆಕ್ಸ್ಟ್ ಒನ್, ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಮೈನಸ್ ಡಿ ಬಿ ಡಿವೈಡೆಡ್ ಬೈ ಡಿ ಟಿ. ಎಕ್ಸ್ ಅಲ್ವಾ? ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್. ಓಕೆ, ಅಂಡ್ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿ ಡಿವೈಡೆಡ್ ಬೈ ಡಿ ಎಕ್ಸ್, ಸೊ ದಟ್ ಈಸ್ ದ ಮೈನಸ್ ಕೆ ಎಕ್ಸ್ ಪವರ್ ಮೈನಸ್ 1. ಓಕೆ, ಇಲ್ಲಿ ಸೊ ಇಲ್ಲಿ ನೋಡಿ ಮೈನಸ್ ಏನಾಗುತ್ತೆ ಆಚೆ ತಂದ್ರೆ ಪ್ಲಸ್ ಆಗುತ್ತೆ, ಕೆ ಆಚೆ ತಂದ್ವಿ. ಓಕೆ, ಸೊ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಪವರ್ ಮೈನಸ್ 1 ಏನಾಗುತ್ತೆ ಸರ್? ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಮೈನಸ್ 1 ಏನಾಗುತ್ತೆ ಸರ್? ಇಟ್ ಇಸ್ ಮೈನಸ್ 1 ಅಂಡ್ ಎಕ್ಸ್ ಪವರ್ ಮೈನಸ್ 1 ಆಗುತ್ತೆ. ದೇರ್ಫೋರ್ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಪವರ್ ಮೈನಸ್ 1. ಸೊ ಇದನ್ನ ನಾವೇನಂತ ಬರೋದು? ಎಕ್ಸ್ ಪವರ್ 2 ಅಂತ ಬರೀಬಹುದು. ಓಕೆ, ಅಂಡ್ at x is equals to ಎಷ್ಟು ವ್ಯಾಲ್ಯೂ ಇದೆ? x y z. x ವ್ಯಾಲ್ಯೂ 2 ಇದೆ. x value 2, therefore e is equals to minus k divided by 2 square. Okay, that is the 2 square, that is minus k divided by 4 ಆಗುತ್ತೆ. Okay, so this is required solution, that is the minus k divided by 4, that is option C. Okay, so minus k divided by 4, that is option C. Done? Option C is the right answer. Okay, so that is option C is the right answer. Option C is the right answer. Next question ನೋಡಿ.
The escape velocity from Earth's surface is v. The escape velocity from the surface of another planet having radius 4 times that of Earth and same mass density. Okay, so ಇಲ್ಲಿ ನೀವು ನೋಡಿ ಸೇಮ್ ಮಾಸ್ ಡೆನ್ಸಿಟಿ ಇದೆ. Okay, so same mass density, but radius ಏನಾಗಿದೆ sir, radius 4 times. Okay, so radius is 4 times. ಅಂದ್ರೆ radius of the planet is 4 times of radius of Earth and density of Earth ಅಥವಾ density of a planet is equal to density of Earth. Done? ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರೋದು escape velocity. Okay, so escape velocity ಬಗ್ಗೆ ಮಾತಾಡ್ತಾ ಇರೋದು. Therefore escape velocity ಏನು ಬರೀತೀರಾ sir, it is the under square root g, so 2 times of gm so divided by r. Okay, so this is r. And g is a constant and r is also constant, only dependent on m. Okay, so dependent on m. So m ಏನು ಹೇಳುತ್ತೆ sir, density. Okay, so density form ಅಲ್ಲಿ ಬರಬೇಕಂದ್ರೆ sir, density form ಅಲ್ಲಿ ಬರಬೇಕಂದ್ರೆ ಏನು ಬರೀತೀರಾ sir, it is the m, so density into volume. Okay, so density into volume ಅಂದ್ರೆ density that is equals to 4 by 3 so pi r cube. Okay, 4 by 3 pi r cube. Okay, ಇದನ್ನ ಬರ್ಕೊಂಡ್ರೆ okay, so ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ so ನೋಡೋಣ. So escape velocity, so that is equals to 2 times of g divided by r into m value ಏನಿದೆ sir, it is the density. Okay, so 4 by 3 so pi r cube. Okay, so pi r cube into density ಏನು ಕೊಟ್ಟಿದ್ದಾರೆ density rho ಅಂತ ಬರೀಬಹುದು, d ಅಂತ ಬರೀಬಹುದು, it is up to you. Okay, so density. Okay, yes sir. and ಇಲ್ಲಿ ನೀವು ನೋಡಬಹುದು sir, ಇಲ್ಲಿ r square ಇಲ್ಲೊಂದು r ಕ್ಯಾನ್ಸಲ್ ಆಗಿ r square ಮಾತ್ರ ಉಳಿತು, ಮಿಕ್ಕಿದ್ದು ನಾವು ಬರ್ಕೊಂಡ್ರೆ okay, escape velocity that is equals to under square root 8 times. Okay, so 8 times of pi g r square into d so divided by 3. ಇಲ್ಲಿ ನೋಡಿ 8 ಅನ್ನೋದು ಕಾನ್ಸ್ಟೆಂಟ್. ಓಕೆ, ಸೊ 8 ಅನ್ನೋದು ಸಹಿತ ಕಾನ್ಸ್ಟೆಂಟ್, 8 ಅನ್ನೋದು ಕಾನ್ಸ್ಟೆಂಟ್, ವಿ ಅನ್ನೋದು 3 ಅನ್ನೋದು ಕಾನ್ಸ್ಟೆಂಟ್, ಪೈ ಅನ್ನೋದು ಕಾನ್ಸ್ಟೆಂಟ್, ಜಿ ಅನ್ನೋದು ಕಾನ್ಸ್ಟೆಂಟ್, ಡಿ ಅನ್ನೋದು ಕಾನ್ಸ್ಟೆಂಟ್. ಯಾಕೆ? ಡೆನ್ಸಿಟಿ ಇಸ್ ದ ಸೇಮ್ ಅಂಡ್ ಓನ್ಲಿ ಡಿಪೆಂಡೆಂಟ್ ಆನ್ escape velocity. Okay, if escape velocity on the surface of earth that is the r ಆಗಿದ್ರೆ, okay, so this is equation 1. ಇವಾಗ escape velocity on planet, okay, escape velocity on a planet ಏನಾಗುತ್ತೆ, directly proportional to radius of the planet square. Okay, so radius of the planet square ಅಂತ ಆಗುತ್ತೆ. ಇಲ್ಲಿ radius of the planet square ಅಂದ್ರೆ ಏನ್ ಬರೀತೀರಾ ಸರ್, ಅಂಡರ್ ಸ್ಕ್ವೇರ್ ರೂಟ್ ಏನ್ ಬರೀತಿಲ್ಲ ಸರ್, ಇಟ್ ಇಸ್ a 4 radius of the planet on earth surface. Okay, yes sir. and further simplification ಮಾಡಿದ್ರೆ directly proportional. Okay, so ಏನಾಗುತ್ತೆ ಇಲ್ಲಿ 4 ನ ಆಚೆ ತಗೊಂಡು ಬರ್ಬೋದು. Okay, so simplification ಮಾಡಿದ್ರೆ 16 r e square. Okay, so ಇದನ್ನ ಆಚೆ ತಗೊಂಡ್ರೆ ಏನಾಗುತ್ತೆ ಸರ್, vp that is equals to 4 times of radius of earth square. Radius of earth square ಏನಿದೆ ಸರ್, it is vp that is equals to directly proportional to 4 times of escape velocity on earth surface. Okay, escape velocity that is the 4 times. Okay, so that is option b. Option b is the right answer. Okay, clear? So ಇಲ್ಲಿ option b is the right answer. Option b is the right answer. Very good. Now let's move on to the next question. Okay, so next question ಏನು ಹೇಳುತ್ತೆ, a body weighs 72 Newton on the surface of earth. What is the gravitational force on it at a height equal to the half of the radius of earth? Okay, height ಎಷ್ಟು ಕೊಟ್ಟಿದ್ದಾರೆ, so height is equals to, okay, so height is equals to, okay, so that is height is equals to half of the radius of earth. Okay, half of the radius of earth. ಇವಾಗ ನಾವು ಕನ್ಸಿಡರ್ ಮಾಡ್ಕೋಣ sir, it is a gh that is equals to, sir, it is a gs that is r divided by r plus h. Okay, so r divided by r plus h whole square. Done? Yes sir. gh substitute ಮಾಡ್ಕೋಣ sir, it is a gh that is equals to gs, so bracket of r and r plus h value is sir, it is r by 2 whole square. Okay, and gh that is equals to gs bracket ಎಷ್ಟಾಗುತ್ತೆ ಇದು ಸರ್, 2r divided by 3r ಅಂತ ಆಗುತ್ತೆ. ಅಲ್ಲಿ ಸೇಮ್ ತಗೊಂಡ್ರೆ ಓಕೆ, ಏನಾಗುತ್ತೆ ಇಲ್ಲಿ 2 2 2 plus 1 that is 3 ಆಗುತ್ತೆ whole square. Okay, so r square r get cancel, so gh that is equals to gs, so bracket of ಏನಾಗುತ್ತೆ ಇದು 4 and 3 9 ಆಗುತ್ತೆ. Okay sir, ಇವಾಗ multiplying mass on both side. Okay, so multiplying mass on both side, therefore mgh that is equals to mgs, so this is 4 divided by 9. Okay sir, and ಇಲ್ಲಿ substitute ಮಾಡ್ಕೊಂಡ್ರೆ okay, so this is weight at a height that is equals to weight on the surface of earth into the 4 by 9. Okay, so 4 by 9 ಇದೆ, so weight at a height that is equals to weight on the surface is the weight on the surface that is 72. Okay, so 72 into 4 divided by 9 ಎಷ್ಟಾಗುತ್ತೆ ನೋಡಿ, ಎಷ್ಟಾಗುತ್ತೆ ನೋಡಿ. ಓಕೆ, ಸೊ ಇಲ್ಲಿ 3 3 9. ಓಕೆ, ಸೊ 3 3 9 ಅಂಡ್ 3 7 6 3 4 12, ಸೊ 8 3 24. ಓಕೆ, ಸೊ 8 4 32. ಓಕೆ, ಸೊ 32 ಆಗುತ್ತೆ. ಸೊ therefore weight is so 32 Newton. Okay, so 32 Newton. Is that clear? ಸೊ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ. ಓಕೆ, ಸೊ that is 72 into 4 so divided by 9.
Yes, so 32 is the right answer. Okay, so 32 is the right answer. That is option A. Option A is the right answer. Done. That is option A is the right answer. Okay. Option A is the right answer. Very good. Now let's move on to the next question. Next question, the work done to raise the mass m from the surface of Earth to height h, which is equal to the radius of Earth. Okay, ಇಲ್ಲಿ height ಎಷ್ಟು equal ಆಗಿದೆ? Height which is equals to the radius of Earth ಅಂತ ಹೇಳ್ತಾರೆ. So therefore, h is equals to radius of Earth. Okay, done. So first ಇಲ್ಲಿ ನೋಡಿ work done. Okay, so work done ಅಂದ್ರೆ ಏನು ನಾರ್ಮಲ್ ಆಗಿ? Sir, work done by conservative force ಅದನ್ನ sir delta u ಅಂತ ಬರೀತೀವಿ ಕರೆಕ್ಟಾ? So this can be written as final minus initial potential energy. Okay, so ನಮಗೆ ಗೊತ್ತಿದೆ potential energy that is equals to minus gmm divided by r. ಕರೆಕ್ಟಾ? And where r is equals to r plus h. Okay. The very first ಏನಿದೆ work done to raise the mass m from the surface ಏನಾಗುತ್ತೆ? So surface ಗೆ initial potential energy ಬರ್ಕೊಂಡ್ರೆ that is minus gmm initial ಆಗಿ r ಆಗುತ್ತೆ. And finally final potential, sir, work done. Okay, so that is the work done. So that is equals to minus final potential energy minus initial potential energy. So therefore work done that is equals to ಏನಾಗುತ್ತೆ ಅಲ್ಲಿ? Minus gm. Okay, so that is initial potential energy plus ಆಗುತ್ತಲ್ವ ಇಲ್ಲಿ? Initial, this is the minus ಅಲ್ವಾ? So uf minus ui ಅಂತಾನು ಬರೀಬಹುದು. Okay, ಈ ತರನು ಬರೀಬಹುದು. Okay, and this is ಈ ತರ ಬರೀಬೇಕು. Okay, minus. So final potential energy ಎಷ್ಟಿದೆ? Sir, it is a minus gmm, so divided by 2r. So minus, okay, so minus of minus ಎಷ್ಟಿದೆ? Initial potential energy minus gmm, so divided by ಎಷ್ಟಿದೆ? r. Okay, so this is the r. Okay, and the next one w, that is equals to minus of, so minus gmm, so divided by 2r. Okay, so minus of minus plus gmm divided by r, so that is equals to, so w that is equals to minus gmm, so r na ಆಚೆ ತಗೊಂಡೆ. Okay, so minus it is 1 by 2 plus 1. Okay, so ಎಷ್ಟಾಗುತ್ತೆ? So work done that is equals to minus gmm, so divided by r, ಎಷ್ಟಾಗುತ್ತದು? Sir, it is a 1 by 2. Okay, so this is 1 by 2 ಆಗುತ್ತೆ. Right? Minus 2 ಆಗುತ್ತೆ. Okay, minus of minus plus 2. Okay, minus okay, done. So ಇಲ್ಲಿ work done ತಗೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ? So this is final ಆಗಿ magnitude wise ಮಾತಾಡಿದ್ರೆ that is gmm, so divided by, okay, so magnitude ನ ಬರಿತಾ ಇದ್ದೀನಿ, that is the 2r. Okay, so 2r ಆಯ್ತು. Okay, so 1 by 2. Okay, so that is 1 by 2 ಆಯ್ತು. And ಇಲ್ಲಿ ನಾವು ಸ್ವಲ್ಪ rearrange ಮಾಡ್ಕೊಂಡು, ಓಕೆನಾ? ಇಲ್ಲಿ ಕ್ಯಾಪಿಟಲ್ ಲೆಟರ್ g ಇಲ್ಲ, ಅದಕ್ಕೆ ನಾವೇನ್ ಮಾಡೋಣ? So it is a gm, okay, so divided by r. ಇಲ್ಲಿ ನಾವೇನ್ ಮಾಡೋಣ? ಇದನ್ನ ಸ್ವಲ್ಪ r ಸ್ಕ್ವೇರ್ ಮಾಡ್ಬೋಣ. Okay, so multiply and divide by r. ಸೊ ಏನಾಗುತ್ತೆ? minus gm divided by r ಸ್ಕ್ವೇರ್, and ಮಿಕ್ಕಿದ್ದೇನು ಇಲ್ಲಿ m divided by, okay, so m divided by 2. Okay, of mg, this is r ಒಂದು ಉಳಿತು. What is the value of this one? Sir, it is the g, therefore it is of gmr. So this is the required solution. Okay, so that is of gmr, of mgr ಅಂತಾನು ಬರೀಬಹುದು. That is option D. Okay, sir, unit test 2 exam question ಯಾವಾಗ ಡಿಸ್ಕಸ್ ಮಾಡ್ತೀರಾ? ಟ್ಯೂಸ್ಡೇ ಇಂದ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ, ಪ್ರತಿಭಾ ಲೇಟ್ ಆಗುತ್ತೆ, ಇನ್ನ 1 week or 2 weeks ಲೇಟ್ ಆಗುತ್ತೆ. ಓಕೆ, FA2 ಇರೋದು ನಮಗೆ ಡಿಸೆಂಬರ್ 19 ಇಂದ ಡಿಸೆಂಬರ್ 23 ವರೆಗೆ ಇದೆ. ಡಿಸೆಂಬರ್ 19 ಅಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ಅರೌಂಡ್ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. Okay, so that is option D. Option D is the right answer. Okay, so option D is the right answer. Okay, done. Okay, very good. Now let's move on to the next question. Next question ಏನಿದೆ? A body weighs 200 Newton on the surface of Earth. How much will weigh half weight down the center of Earth? Okay, so center of Earth ಇದೆ. So half weight down ಅಂದ್ರೆ then GD that is equals to, so that is GS 1 minus D divided by R. Okay, and GD that is equals to, so GS bracket of 1 minus D value ಎಷ್ಟಿದೆ? half weight down ಅಂದ್ರೆ half of the radius ಅಂತ, half of the radius R by 2 into R ಎಷ್ಟಾಗುತ್ತೆ? R get cancel, ಎಷ್ಟಾಗುತ್ತೆ? GD that is equals to GS into 1 minus 1 by 2 ಎಷ್ಟಾಗುತ್ತೆ? 1 minus 1 by 2 ಅಂದ್ರೆ sir it is a GS into 1 by 2. Okay, so ಇವಾಗ mass ನ multiply ಮಾಡೋಣ. So mass mgd, so that is equals to mgs, so into 1 by 2. Okay, so ಏನಾಗುತ್ತೆ? So weight at a depth that is equals to weight on the surface into by 2. So weight on the surface ಎಷ್ಟಿದೆ? Sir, it is a 200, and ಇದು half ಆದ್ರೆ ಎಷ್ಟಾಗುತ್ತೆ? That is 100. Okay, and final ಆಗಿ ಹೇಳ್ಬೇಕಂದ್ರೆ weight at the depth that is equals to 100 Newton ಆಗುತ್ತೆ. Okay, so that is 100 Newton. Done. Okay,
ಕ್ಲಿಯರಾ? ನಮ್ಮ ಶಾಲೆಯ ಮೇಡಮ್ ಬಂದಿದ್ದಾರೆ, ಬನ್ನಿ ಮ್ಯಾಮ್. ಹ್ಯಾಪಿ ಮಕ್ಕಳ ದಿನಾಚರಣೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಾನು ಎದ್ರುಕೊಂಡೆ ಮೇಡಮ್, ಗೊತ್ತಾಗ್ಲಿಲ್ಲ ಸರ್, ನಾನು ಸೈಲೆಂಟ್ ಆಗಿ ಹಿಂದೆಯಿಂದ ಬರೋಣ ಸೈಲೆಂಟ್ ಇಲ್ಲ ನೀವು. ಇದು ಸರ್ ಏನು ಕಿಂಗ್ ಅಂತ ಕಿರೀಟ ಹಾಕೊಂಡಿದ್ದೀರಾ. ಸಾಮ್ರಾಟ್ ನಾವು. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲರಿಗೂ. ಐ ಜಸ್ಟ್ ಕೇಮ್ ಟು ಸೇ ಹಾಯ್ ಟು ಅಶೋಕ್ ಸರ್. ಕಲ್ತ್ಕೊಳ್ಳಿ. ಆಲ್ ದ ಬೆಸ್ಟ್. ನನಗೆ ಎದುರಿಸ್ಬಿಟ್ರಿ ನೀವು. ನಾನು ಚಿಕ್ಕ ಮಗು ಮೇಡಮ್, ನಾನು ಮೊದಲು ಚಿಲ್ಡ್ರನ್ಸ್ ಡೇ ನಮ್ಮ ಟೀಮಲ್ಲೂ ನೀವೇ ತುಂಬಾ ಚಿಕ್ಕವರು ಅನ್ಸುತ್ತೆ. ಚಿಕ್ಕವನು. ಓಕೆ, ಯಾವ್ದು ಸರ್ ಇದು? ಗುರಿಯಾ? ಗುರಿ. ಓಕೆ. ಹಾಯ್ ಡಾಕ್ಟರ್ ಸುಷ್ಮಾ, ಸ್ವೀಟ್ ಪ್ರಿನ್ಸೆಸ್. ಸೂಪರ್ ಆಗಿದ್ದೀನಿ. ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ವೆಲ್. ಬಾಯ್, ಟೇಕ್ ಕೇರ್. ಸಂಜೆ ಜಾಯ್ನ್ ಆಗಿ 5 ಗಂಟೆಗೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಲೈವ್ ಇದೆ, ಆಯ್ತಾ? ಮಜಾ ಮಾಡೋಣ. ಮಿಸ್ ಮಾಡಿದೆ, ಜಾಯ್ನ್ ಆಗಿ. ಮೇಡಮ್ ಸಾಂಗ್ ಆಡ್ತಾರೆ, ಅಶೋಕ್ ಸರ್ ಡಾನ್ಸ್ ಆಡ್ತಾರೆ. ಹೌದು. ಜೀವ ಜಲ್ ಅಂತ ಅನ್ಕೊಂಡು. ಹೌದು. ಓಪನ್ ಏರ್ ಬಿಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಓಕೆ, ಬಾಯ್. ಸಿ ಯು ಆಲ್ at 5 o'clock. ಬಾಯ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನೊಂದು ಹಾಫ್ ಅನ್ ಅವರ್ ಮ್ಯಾಮ್, ಹಾಫ್ ಅನ್ ಅವರ್. ಓಕೆ, ಸ್ಟಾರ್ಟ್ ಮಾಡೋಣ. ನಮ್ಮ ಸಿಂಗರ್ ಮೇಡಮ್ ಹೊರಗಡೆ ಹೋಗ್ಬಿಟ್ರು. ಇವಾಗ ನಾವು ಡಾನ್ಸರ್ಸ್ ಇವಾಗ ಡಾನ್ಸ್ ಮಾಡ್ತಾರೆ ಇಲ್ಲಿ. ಓಕೆ, ಎಷ್ಟಾಯ್ತಿದ್ದು? 100 ನ್ಯೂಟನ್ ಅಲ್ವಾ? ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Option A is the right answer. Very good. Now let's move on to the next question. Okay, so 31. The time period of a geostationary satellite is 24 hours at a height 6 times of radius of Earth and from the surface of Earth. Okay, that is 6 times of RE from the surface of Earth. The time period of another satellite whose height is 2.5 radius of Earth from the surface of Earth will be ಅಂತ ಹೇಳ್ತಾರೆ. So ಅಲ್ಲಿ time period. Okay, so ನಮಗೆ ಗೊತ್ತಿರೋ ಪ್ರಕಾರ time square that is equals to directly proportional to the R cube, right? ಕರೆಕ್ಟ್ ತಾನೆ? ಅಂಡ್ ಡಿವೈಡೆಡ್ ಬೈ ಜಿ ಎಮ್ ಅದೆಲ್ಲ ಬರುತ್ತೆ, ಅದ್ರಲ್ಲಿ ಬೇಕಾಗಿಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಇದರ ಪ್ರಕಾರ ನೋಡಿದ್ರೆ ಸೊ ನಮಗೆ R1 ದೇರ್ ಆರ್ 2 ಕೇಸಸ್. ಓಕೆ, ಸೊ ಆರ್ ಅಂತಂದ್ರೆ ಏನು? ನಾರ್ಮಲ್ ಆಗಿ ಆರ್ ಇಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಎಚ್, ಕರೆಕ್ಟಾ? ಎಸ್ ಸರ್. ಸೊ R1 ದಟ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ H1. ಓಕೆ, ಸೊ ಆರ್ H1 ಅಂತ ಬರುತ್ತೆ. ಸೊ ಇಟ್ ಇಸ್ R1 ದಟ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಫಸ್ಟ್ ಹೈಟ್ ಎಷ್ಟಿದೆ ಸರ್? ಇಟ್ ಇಸ್ 6 ಟೈಮ್ಸ್ ಆಫ್ ಆರ್. ಸೊ ಇಲ್ಲಿ ಆರ್ ಅಂತ ಹೇಳಿದ್ರೆ ನಾನು ಆರ್ ಅಂತಾನೆ ಬರ್ಕೋತೀನಿ. ಓಕೆನಾ? ಸುಮ್ಮನೆ ಅದು ಎಕ್ಸ್ಟ್ರಾ ಬರೋದು ಟೈಮ್ ವೇಸ್ಟ್ ಏನಕ್ಕೆ. ಸೊ ದಿಸ್ ಇಸ್ ಆರ್ and R2 ಬರ್ಕೊಂಡ್ರೆ that is R plus H2 ಆಗುತ್ತೆ. so that is R plus ಎಷ್ಟಿದೆ ಇದು ಸರ್? 2.5. okay, so 2.5 RE. okay, so this is R ಅಂತ ಬರಿಬಹುದು. and the radius, I mean general position, that is equals to 3.5 R ಅಂತ ಆಗುತ್ತೆ. and this R2 can be written as 7/2 R ಅಂತ ಬರ್ಕೋಬಹುದು. ಓಕೆ, R1 and R2 ಸಿಕ್ತು. ಇವಾಗ ಟೈಮ್ ಪೀರಿಯಡ್ ನಮ್ಗೆ ಯಾವ್ದು ಕೇಳ್ತಾ ಇರೋದು? ಸೆಕೆಂಡ್ ಟೈಮ್ ಪೀರಿಯಡ್ ಆಫ್ another satellite whose height is 2.5 RE from the surface ಅಂತ ಹೇಳ್ತಾ ಇರೋದು. ಓಕೆ, ಅಂಡ್ ಇದು ನಮಗೆ T1 ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ರೇಷಿಯೋ ತಗೊಳ್ಳೋಣ. T1 ಡಿವೈಡೆಡ್ ಬೈ T2 ಡಿವೈಡೆಡ್ ಬೈ T1 ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿದೆ, ಈಕ್ವಲ್ ಸೈನ್ ತಗೊಳ್ಬಹುದು. ಅಂಡ್ ಇಲ್ಲಿ ಸರ್ ಇಟ್ ಇಸ್ ದ ಸ್ಕ್ವೇರ್ ಅಲ್ವಾ? ಎಸ್, ಇಟ್ ಇಸ್ ದ ಸ್ಕ್ವೇರ್. ಅಂಡ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಸರ್ ಇಟ್ ಇಸ್ R2 ಡಿವೈಡೆಡ್ ಬೈ R1 ಎಷ್ಟಿದು? ಹೋಲ್ ಕ್ಯೂಬ್. ಓಕೆ ಸರ್, ಸೊ T2 ದಟ್ ಈಸ್ ಡಿವೈಡೆಡ್ ಬೈ 24 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ಸ್ ಟು R2 ವ್ಯಾಲ್ಯೂ ಎಷ್ಟಿದೆ? 7/2 R. ಓಕೆ, ಸೊ ದಟ್ ಇಸ್ 7/2 R. into R1 value is R1 that is 7R. okay, so this is 7R whole cube. okay, so R get cancelled, 7 get cancelled, so this is 1/2 cube ಆಯ್ತು. okay, ಇದು ಎಷ್ಟಾಗುತ್ತೆ ಸರ್? ಇಟ್ ಇಸ್ 1/8 ಅಂತ ಆಯ್ತು. ಓಕೆ ಸರ್, ಸೊ T2 that is equals to, okay, so T2 that is equals to, okay, so T2 that is divided by 24 that is equals to 1 divided by √8 ಆಯ್ತು. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ 1 divided by, so 4 into 2 ಅಂತ ಬರೀಬಹುದಾ? ಎಸ್ ಸರ್. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2√2 ಅಂತ ಬರೀಬಹುದು, ರೈಟಾ? ಎಸ್ ಸರ್. ಇಲ್ಲಿ ನೋಡಿ 2 1 2 2 1 2 2 2 4 12 ಆಯ್ತು. ಓಕೆ, ಸೊ ಇದನ್ನು 12 ಅಂತ ಬರೀಬಹುದಾ? ರೈಟ್ ಸರ್, 12 ಅಂತ ಬರೀಬಹುದು. ನೆಕ್ಸ್ಟ್, ಸೊ T2 ದಟ್ ಈಸ್ ಈಕ್ವಲ್ಸ್ ಟು 12 ಅಂಡರ್ ಸ್ಕ್ವೇರ್ ರೂಟ್ 2. ಇದನ್ನ ಒಳಗಡೆ ತಗೊಂಡ್ರೆ ಎಷ್ಟಾಗುತ್ತೆ ಸರ್? 144 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 2 12 2 2 4. ಓಕೆ, ಎಷ್ಟಾಯ್ತು? 62. ರೈಟ್, ಆ 62 ಯಾವ ತರ ಬರೀಬಹುದು ಸರ್? ಇದನ್ನ 36 into 2 ಅಂತ ಬರೀಬಹುದಾ? 36 into 2. ಎಸ್ ಸರ್, ಆ 36 ಆಚೆ ತಗೊಂಡ್ರೆ ಏನಾಗುತ್ತೆ ಸರ್? ಇಟ್ ಇಸ್ 6 ಆಗುತ್ತೆ. therefore it is 6√2 hours ಆಗುತ್ತೆ. ಓಕೆ, ಸೊ 6√2 hours. ಓಕೆ, ಸೊ ಇಲ್ಲಿ ನಮಗೆ ಯಾವ ಆನ್ಸರ್ ಬರುತ್ತೆ? ದಟ್ ಇಸ್ ಆಪ್ಷನ್ ಎ. ಹಾ, ಎಸ್ 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 ಗಿರೀಶ್. ಥರ್ಡ್ ಲಾ, ಕೆಪ್ಲರ್ಸ್ ಥರ್ಡ್ ಲಾ. ಡನ್? ಕ್ಲಿಯರ್ ಆಯ್ತಾ? ರೈಟ್,
Okay, so that is option A is the right answer. 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 Idyako 100% madidra. Very good, very good, very good, very good. Keep it up, keep it up. Now let's move on to the next question. Assuming the gravitational potential energy of an object at infinity is 0. Okay, the change in potential energy, that is final minus initial, of an object of mass m when taken to a height h from the surface to the earth is given by. Okay, so ಇಲ್ಲಿ ನಮಗೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳ್ತಾರೆ. ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಸರ್? ಇಟ್ ಇಸ್ ದ ಫೈನಲ್ ಮೈನಸ್ ಇನಿಷಿಯಲ್. ಇಷ್ಟೇ ಕೇಳಿರೋದು, ಬೇರೆ ಏನು ಕೇಳಿಲ್ಲ. ಓಕೆನಾ? ಎಸ್ ಸರ್. ಸೊ ಇಲ್ಲಿ ಡೆಲ್ಟಾ ಯು. ಓಕೆ, ಸೊ ಫಸ್ಟ್ ನಾನು ಫೈನಲ್ ಪೊಟೆನ್ಷಿಯಲ್ ಎನರ್ಜಿ, so it is a minus gmm divided by r, so that is can be written as minus gmm, so divided by r andre r plus h, ಇಲ್ಲಿ h ತಾನೆ, so from h. okay, so initial ಎಷ್ಟಾಗುತ್ತೆ ಸರ್? minus gmm divided by r, ಇಲ್ಲಿ minus gmm, so divided by capital letter r. okay, so this is capital letter r into 0. ಯಾಕೆ ಪ್ಲಸ್ 0? ಯಾಕೆಂದ್ರೆ ಹೈಟ್ ಜಸ್ಟ್ ಆನ್ ದ ಸರ್ಫೇಸ್ ಆಫ್ ಅರ್ತ್ ನ ಕೇಳ್ತಿರೋದು. ಓಕೆನಾ? ಎಸ್ ಸರ್. ಇವಾಗ ನಾವು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರ್ಕೊಂಡ್ರೆ, ಓಕೆ, ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು ಫೈನಲ್ ಸರ್? ಇಟ್ ಇಸ್ ಮೈನಸ್ gmm, ಸೊ ಡಿವೈಡೆಡ್ ಬೈ r ಪ್ಲಸ್ h, ಅಂಡ್ ಮೈನಸ್ ದಟ್ ಇಸ್ gmm, ಸೊ ಡಿವೈಡೆಡ್ ಬೈ r. ಓಕೆ ಸರ್. ಅಂಡ್ ಇಲ್ಲಿ ಮೈನಸ್ gmm, so divided by r plus h, minus of minus plus gmm, so divided by r. ಇವೆರಡನ್ನ ಹಾಕಿ ತಗೋಣ ಸರ್. ಇಟ್ ಇಸ್ gmm, so divided by r into r plus. ಓಕೆ, gmm ನ ಮಾತ್ರ ತಗೊಂಡೆ. ಓಕೆ, ಸೊ ಮಿಕ್ಕಿದ್ದೇನು ಮಾಡೋಣ? ಇಲ್ಲಿ ಮೈನಸ್ 1. ಓಕೆ, ಮೈನಸ್ ಸರ್ ಇಟ್ ಇಸ್ 1 divided by r plus h, ಅಂಡ್ ಇಲ್ಲಿ ಪ್ಲಸ್ 1 divided by r ಉಳಿತು. ಓಕೆ, ಅಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಮೈನಸ್ r ಅಂತ ಬರಿಬೋದಾ ಸರ್? ಇಟ್ ಇಸ್ gmm, ಇದನ್ನ ಸರ್ ಇಟ್ ಇಸ್ 1 divided by r, ಸೊ ಮೈನಸ್ 1 divided by r plus h ಅಂತ ಬರಿಬೋದಾ? ಬರಿಬೋದು. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ gmm, ಸೊ ಬ್ರಾಕೆಟ್ ಆಫ್ ಸರ್ ಇಟ್ ಇಸ್ r plus h minus r, ಸೊ ಡಿವೈಡೆಡ್ ಬೈ r into r plus h ಅಂತ ಆಗುತ್ತೆ. ಓಕೆ, ಸೊ r plus r ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದ್ದು ನೋಡ್ಕೊಂಡ್ರೆ ಸರ್ ಇಟ್ ಇಸ್ gmm h, ಸೊ ಡಿವೈಡೆಡ್ ಬೈ r into r plus h ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಎಷ್ಟಾಗುತ್ತೆ? gmm divided by r into r plus h. ಎಲ್ಲಿ? that is option B. option B is the right answer. okay, it is not A, it is the option B. okay, ಸೃಷ್ಟಿ clear? oh, thank you. now that is option B, right? So option B is the right answer. Very good, very good, very good. Now let's move on to the next question. If the mass of a sun we are 10 times, okay, so mass of the sun is the 10 times we are smaller. okay, mass ಏನಾಗಿದೆ? smaller ಆಗಿದೆ. okay, so times smaller. okay, and universal gravitational constant we are 10 times larger. okay, so 10 times larger in a magnitude. which of the following statement would not be correct? okay, so would not be correct ಅಂತ ಕೇಳ್ತಿರೋದು. okay, so would not be correct ಅಂತಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕನ್ಸಿಡರ್ ಮಾಡ್ಕೊಟ್ಟು. okay, so ಇಲ್ಲಿ mass of sun ಏನಾಗ್ತದೆ? smaller. okay, so smaller, 10 times smaller ಅಂದ್ರೆ m, that is the capital letter M, smaller. and the next one ಏನಾಗುತ್ತೆ? smaller. ಇಲ್ಲಿ if the mass of the sun we are 10 times smaller and the universal gravitational constant we are 10 times larger in a magnitude, which of the following statement would not be correct ಅಂತ ಕೇಳ್ತಾರೆ. ಓಕೆ, ಸೊ ಇಷ್ಟಾಯ್ತಾ? ಅಂಡ್ ಏನಾಗ್ತದೆ? ಇನ್ನೊಂದು g ಅನ್ನೋದು ಕಾನ್ಸ್ಟೆಂಟ್ ಇತ್ತು, ಸೊ ದಿಸ್ ಇಸ್ ಮಾಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಅಂಡ್ ಇಲ್ಲಿ ಸೊ g divided by 10 ಅಂತ ಆಗುತ್ತೆ. ಓಕೆ, ಸೊ ಇದ್ರ ಪ್ರಕಾರ ಸೊ g is equals to gm divided by r square. ಕರೆಕ್ಟಾ? ಎಸ್ ಸರ್. ಅಂಡ್ g ಇಲ್ಲಿ ಪ್ರಕಾರ ಇದ್ರ ಪ್ರಕಾರ ಹೇಳೋದು ಸನ್ದು ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಸೊ sun that is equals to so gs and ms divided by r. okay, so r s square. okay, yes sir. ಏನಾಗುತ್ತೆ ಇಲ್ಲಿ? so gs that is equal to sundu. okay, so gs ಎಷ್ಟಿದೆ ಸರ್? it is g divided by 10. okay, 10 times ಅಲ್ವಾ? ಇದು 10 times. so 10 times ಅಂದ್ರೆ multiplied. okay, so multiplied. okay, so ಇದು multiplied ಆಗಬೇಕು. okay, so g that is 10 times of g, mass that is mass 10 times divide ಆಗಿದೆ. so divided by r square. ಎಷ್ಟಾಗುತ್ತೆ? 10 get cancel ಆಗುತ್ತೆ. so gm divided by r square ಉಳಿಯುತ್ತೆ. okay, so same ಆಗುತ್ತೆ. ಇದರ ಪ್ರಕಾರ rain drop would drop faster. okay, next one, walking on the ground would become more difficult. and the next one, the time period of a simple pendulum on earth would decrease. and the next one, the acceleration due to gravity on earth would not change ಅಂತ ಹೇಳ್ತಾರೆ. okay, so ಇದರ ಪ್ರಕಾರ would not be correct ಅಂತ ಕೇಳ್ತಾರೆ. okay, so ಇದರ ಪ್ರಕಾರ ಯಾವ್ದಾಗಿರುತ್ತೆ?
ಓಕೆ, ಸೊ ಇದ್ರ ಪ್ರಕಾರ ಏನಾಗುತ್ತೆ ನೋಡಿ, ಇವಾಗ ಮಾಸ್ ಎಲ್ಲ ಚೇಂಜ್ ಆಗ್ತಿದ್ರೆ ನಮಗೆ ಜಿ ವ್ಯಾಲ್ಯೂ ಏನೋ ಕರೆಕ್ಟ್ ಬಂತು. ಓಕೆ, ಸೊ ರೇಡಿಯಸ್ ಏನಾಗಿದೆ, ರೇಡಿಯಸ್ ಚೇಂಜ್ ಆಗಿರುತ್ತಾನೆ. ಓಕೆ, ಸೊ ರೇಡಿಯಸ್ ಆಫ್ ಸನ್, ಓಕೆ, ಸೊ ರೇಡಿಯಸ್ ಆಫ್ ಸನ್ ಬೇರೆ ಇದೆ ತಾನೆ. ಎಸ್ ಸರ್, ರೇಡಿಯಸ್ ಆಫ್ ಸನ್ ಬೇರೆ ಇದೆ. ಇದೆಲ್ಲ ನಮಗೆ ಯೂನಿವರ್ಸಲಿ ಪ್ರಪೋರ್ಷನಲ್. ಓಕೆ, ಇಲ್ಲಿ ನೋಡಿ ರೈನ್ ಡ್ರಾಪ್ ವುಡ್ ಡ್ರಾಪ್ ಫಾಸ್ಟರ್. ಇಲ್ಲಿ ಆರ್ ಜಾಸ್ತಿ ಅಂದ್ರೆ ಜಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, therefore it is ಸ್ಲೋವರ್ ಆಗುತ್ತೆ. ಓಕೆ, ಆಸ್ ರೇಡಿಯಸ್ ಆಫ್ ಸನ್ ಇಸ್ ಮೋರ್ ಕಂಪೇರ್ಡ್ ಟು ದ ಅರ್ತ್, ಇಲ್ಲಿ ಏನಾಗುತ್ತೆ acceleration due to gravity on a sun will be decreasing. Therefore ಇದು ಫಾಸ್ಟ್ ಆಗಿ ಬರಲ್ಲ, ಸ್ಲೋ ಆಗಿ ಬರುತ್ತೆ. ಓಕೆ, ಸೊ ಫಾಸ್ಟ್ ಬದಲು ಸ್ಲೋ ಆಗಬೇಕು. therefore ಇಲ್ಲಿ ಏನಾಗಬೇಕು, ವುಡ್ ನಾಟ್ ಬಿ ಕರೆಕ್ಟ್ ಅಂತ. ಓಕೆ, ಸೊ ಫಾಸ್ಟ್ ಅಂತ ಹೇಳ್ತಿರೋದು. ಓಕೆ, ಸೊ ಇದ್ರ ಪ್ರಕಾರ ಹೇಳಿದ್ರೆ ನಮಗೆ ರೈನ್ ಡ್ರಾಪ್ಸ್ ವುಡ್ ಏನಾಗುತ್ತೆ, ರೇಡಿಯಸ್. ಓಕೆ, ನೆಕ್ಸ್ಟ್ ಒನ್, ವಾಕಿಂಗ್ ಆನ್ ದ ಗ್ರೌಂಡ್ ವುಡ್ ಬಿ ಡಿಫಿಕಲ್ಟ್. ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ಆನ್ ದ ಸರ್ಫೇಸ್ ವುಡ್ ಡಿಕ್ರೀಸ್ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅ ವುಡ್ ನಾಟ್ ಚೇಂಜ್ ಅಂತ ಹೇಳ್ತಾರೆ. ಎಸ್, ಚೇಂಜ್ ಆಗುತ್ತೆ, ಬಿಕಾಸ್ ಏನಾಗುತ್ತೆ ಇಲ್ಲಿ ನಮಗೆ, ಸೊ ಚೇಂಜ್ ಆಗ್ತಿರೋದ್ರಿಂದ ಆಕ್ಸಲರೇಷನ್ ಇದು ಸೇಮ್ ಆಗಿದಲ್ಲ, ಇಲ್ಲಿ ನಾಟ್ ಚೇಂಜ್ ಅಂತ ಕೇಳ್ತಾರೆ, ನಾಟ್ ಕರೆಕ್ಟ್ ಅಂತ ಹೇಳ್ತಾರೆ. therefore ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, the kinetic energy of a planet in an elliptical orbit around the sun at a point position A, B, C are kinetic energies Ka, Kb and Kc respectively. Okay, sali kinetic energies ಕೊಟ್ಟಿದ್ದಾರೆ. AC is the major axis, AC is the major axis and SB. Okay, so SB is the perpendicular to AC. The position of the sun S as shown in the figure. Okay, so A, B, C ಅಲ್ಲಿ ಕೊಟ್ಟಿದ್ದಾರೆ. Okay, and we know that so velocity is inversely proportional to the position of the planet ಅಲ್ವಾ. ಸೊ velocity of the planet is inversely proportional to the position. Right, so ಇದ್ರ ಪ್ರಕಾರ ಹೇಳಿದ್ರೆ ಪೊಸಿಷನ್ ನೋಡಿ, so RC is greater than RB is greater than RA. Right, so therefore velocity inversely proportional ಆಗಿಂತ velocity C is greater than velocity B is less than velocity of A. Right, ಇದರ ಪ್ರಕಾರ ಹೇಳಿದ್ರೆ and we know that kinetic energy directly proportional to the V square ಅಲ್ವಾ. ಇದರ ಪ್ರಕಾರ ಹೇಳಿದ್ರೆ kinetic energy C is less than kinetic energy of B is less than kinetic energy of A. ಎಲ್ಲಾದ್ರೂ ಇದೆನಾ? ಇಲ್ಲ, ಇಲ್ಲಿ ಲೆಸ್ ದೆನ್ ಇದೆ, ಬಟ್ ಕೆ ಇದೆ. ಇದನ್ನ ಇನ್ನೊಂದು ತರ ಬರಿಬಹುದು, ಏನಂತ ಬರಿಬಹುದು ಸರ್, kinetic energy at a position A is greater than kinetic energy of position B is greater than kinetic energy of position at a C. ಮ್ಯಾಚ್ ಆಗ್ತಾ? A, B, C. Okay, so A, B, C, that is option B. Okay, so option B is the right answer. Right? ಸರ್, ನೀವು ಫಸ್ಟ್ PUC ಲ್ಯಾಬ್ ಎಕ್ಸಾಮ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀರಾ ನೀವು? ಪ್ರತಿಭಾ, ಇವಾಗ ಲ್ಯಾಬ್ ಎಕ್ಸಾಮ್ ಕ್ವಶನ್ಸ್ ಇಲ್ಲ, ಯಾಕೆಂದ್ರೆ ವೈವಾ ಇಲ್ವಲ್ಲ, ವೈವಾ ತೆಗೆದಿದ್ದಾರೆ, ವೈವಾ ಇಲ್ಲ ನಿಮಗೆ ಇವಾಗ ಲ್ಯಾಬ್ ಎಕ್ಸಾಮ್ ಅಲ್ಲಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Yes sir, option B is the right answer. Okay, now very good. Now let's move on to the next question. ಏನು, if the acceleration due to, okay, acceleration due to gravity at a height ಎಷ್ಟಿದೆ, 2 km above the earth is similar to the depth d below the surface of earth, then ನಾವು ರಿಲೇಷನ್ ಆಲ್ರೆಡಿ ಬರ್ಕೊಂಡಿದ್ವಿ. ಏನು, so acceleration due to gravity on the surface at a height that is equals to acceleration due to gravity at a depth. ನಮ್ಗೆ ಗೊತ್ತಿರೋದು 2h divided into is equals to d ಅಂತ. ನಮ್ಗೆ ಆಲ್ರೆಡಿ ಕೊಟ್ಟಿದ್ರೆ the acceleration due to gravity at a height is 1 kilometer. Okay, so 1 kilometer. Okay, so this is 1 into so 2 into height is to 1 kilometer, that is equals to d. So therefore 2 kilometer ಆಗುತ್ತೆ. Okay, so this is 2 kilometer. Okay, so 2 kilometer is the right answer. That is option D. Okay, so option D is the right answer. ಇದು ಆಲ್ರೆಡಿ ಡಿರೈವ್ ಮಾಡಿದ್ವಿ. ಓಕೆ, ಆಲ್ರೆಡಿ ಡಿರೈವ್ ಮಾಡಿದ್ವಿ. ಓಕೆ, ರೈಟಾ? ಪ್ರತಿಭಾ, ನಾ ಹೇಳಿದ್ನಲ್ಲ ನಿಮಗೆ ವೈವಾ ಕ್ವಶನ್ಸ್ ಇರಲ್ಲ, ವೈವಾ ಕೇಳೋದಿಲ್ಲ, ಏನಕ್ಕೆ ಕ್ವಶನ್ಸ್ ಏನಕ್ಕೆ ಡಿಸ್ಕಸ್ ಮಾಡೋದು, ವೇಸ್ಟ್ ಆಫ್ ಟೈಮ್ ಅಲ್ವಾ. ರೈಟ್, ಸೊ ದಟ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, two astronauts are floating in a gravity free space after having lost contact with a spaceship. ಇಲ್ಲಿ ಗ್ರಾವಿಟಿ ಫ್ರೀ ಸ್ಪೇಸ್ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲ ಸ್ಪೇಸ್ ಅಲ್ಲಿ, ಬಟ್ ಇಲ್ಲಿ ನಮಗೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂದ ನಮಗೆ ಏನಾಗಿದೆ ಫೋರ್ಸ್. ಓಕೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಏನಿರುತ್ತೆ, ಈ ದಿಸ್ ಫೋರ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ ಆಬ್ಜೆಕ್ಟ್ ಅಥವಾ ಬಾಡೀಸ್ ಮತ್ತೆ ರಿಮೈನ್ಸ್ ಕಾನ್ಸ್ಟೆಂಟ್ ಇರೆಸ್ಪೆಕ್ಟಿವ್ ಆಫ್ ಅ ಮೀಡಿಯಂ. ಸೊ ಅದರಿಂದ ಏನಾಗುತ್ತೆ, ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಬಾಡೀಸ್. ಯಾವುದು ಫ್ಲೋಟಿಂಗ್ ಆಗ್ತಾ ಇರುತ್ತಲ್ಲ ಅವಾಗ ಏನಾಗುತ್ತೆ, ಅಟ್ರಾಕ್ಷನ್ ಇದ್ರೆ ಅದು ಸಮೀಪ ಬರುತ್ತೆ. therefore keep floating at the same distance, wrong. Okay, so attraction irutte because of a g, capital letter G, move towards each other, move away from each other, will become stationary. No, move towards each other. ಯಾಕಂದ್ರೆ ಅಲ್ಲಿ ಏನು ನ್ಯೂಟನ್ಸ್ ಯೂನಿವರ್ಸಲ್ ಲಾ ಅಪ್ಲಿಕೇಬಲ್ ಆಗುತ್ತೆ, ಅಲ್ಲಿ ಫೋರ್ಸ್ ಅಪ್ಲಿಕೇಬಲ್ ಆಗುತ್ತೆ, ದಟ್ ಇಸ್ ಅಟ್ರಾಕ್ಟಿವ್ ಫೋರ್ಸ್. ಓಕೆ, ಸೊ ಅಟ್ರಾಕ್ಟಿವ್ ಫೋರ್ಸ್, ದಟ್ ಇಸ್ ಆಪ್ಷನ್ ಬಿ. Option B is the right answer. Okay, so option B is the right answer. Very good, very good, very good. Now, so next ನೋಡಿ,
ದ ಸ್ಟಾರ್ಟಿಂಗ್ ಫ್ರಮ್ ದ ಸೆಂಟರ್ ಆಫ್ ಅರ್ತ್ ಹ್ಯಾವಿಂಗ್ ಆರ್ ವೇರಿಯೇಷನ್ ಆಫ್ ಅ ಜಿ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಏನು ಸರ್ ನಮ್ಗೆ ಗೊತ್ತಿದೆ, ದಟ್ ಇಸ್ ಆಪ್ಷನ್ ಬಿ. ಎಲ್ಲಿ ನಾವು ಡಿರೈವ್ ಮಾಡಿದ್ದು ನಿಮಗೆ ತೋರಿಸ್ತು ನೋಡಿ. ಗ್ರಾಫಿಕಲ್ ಪ್ರೆಸೆಂಟೇಷನ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಎಲ್ಲಿ, ಸೊ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಎಲ್ಲಿದೆ ನೋಡಿ, ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಂ ಇದೆ. ಇದನ್ನ ನಾವು ಈ ತರ ಬರ್ಕೊಳ್ಬಹುದು. ಓಕೆನಾ, ಎಲ್ಲಾಯ್ತು ಇಲ್ಲಿ ನಮಗೆ ಸಾಲಿಡ್ ಸ್ಪಿಯರ್ ಅಲ್ವಾ, ಅರ್ತ್ ಇಸ್ ಲೈಕ್ ಎ ಸಾಲಿಡ್ ಸ್ಪಿಯರ್ ನೋಡಿ. ಸೊ ಸೇಮ್ ಗ್ರಾಫ್ ಇಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ಸ್ ಅಂತ ನಥಿಂಗ್ ಬಟ್ ಇಟ್ ಇಸ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾನೇ ಬರುತ್ತೆ. ಓಕೆ, ಇಲ್ಲಿ ನೋಡಿ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ ರೈಟ್. ಸೊ ಅದು ನಮಗೆ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್. ಓಕೆ, ಸೊ ಆಪ್ಷನ್ ಯಾವ್ದಾಗುತ್ತೆ, so option that is B ಆಗುತ್ತೆ. Okay, so that is option B is the right answer. Okay, option B is the right answer. Very good, very good. Now let's move on to the next question. Okay, next question ಏನು, at what height from the surface of earth gravitational potential and the value of G are minus 5.4 into 10 power 7 joule per kg and 6 meter per second square respectively. Take the radius of earth as 6400. Okay, so first one ನಮಗೆ ಏನು ಕೊಟ್ಟಿದ್ದಾರೆ, at what height from the surface of earth gravitational potential. So gravitational potential in British sir, it is a G m. Okay, so G m divided by, so that is the R, right? Yes sir. ಇದನ್ನ minus G m. Okay, so minus G m divided by R plus H ಅಂತ ಆಗುತ್ತೆ. Okay, and G value. Okay, so G value ಏನು ಬರುತ್ತೆ sir, at a height ಅಂತ ತಗೊಂಡಾಗ sir it is a GS. Okay, so GS that is equals to ಏನು ಬರೀತೀರಿ ಇಲ್ಲಿ sir, it is the R divided by R plus H ಅಂತ ಬರೀತೀವಿ, right? Whole square. Okay, ಅಂಡ್ ಇಲ್ಲಿ ಅವ್ರು ಕೇಳ್ತಿರೋದು ಇಲ್ಲಿ ಸ್ವಲ್ಪ ರಿಅರೇಂಜ್ ಮಾಡಿ ಬರ್ಕೊಳ್ಬೋದಾ ಈ ಜಿ ಎಂ ನ. ಓಕೆ, ಸೊ ಏನಂತ ಬರೀಬಹುದು ಸರ್, ಇಟ್ ಇಸ್ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಂ. ಓಕೆ, ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂಡ್ ಬ್ರಾಕೆಟ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸರ್ ಇಟ್ ಇಸ್ ಜಿ ಎಚ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಂ. ಇಲ್ಲಿ ಏನ್ ಬರೀಬಹುದು ಸರ್, ಜಿ ಎಂ divided by r square into r square, so divided by r plus h whole square. Okay, so r square get cancelled and this is gm divided by so r plus h whole square. Okay, ಇದನ್ನ further simplification ಮಾಡಿದ್ರೆ gh that is gm ಏನಂತ ಬರೀಬಹುದು, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. so that is r plus h into so 1 divided by r plus h ಅಂತ ಬರೀಬಹುದು, ಸ್ಕ್ವೇರ್ ಇರುತ್ತೆ. Okay, so yes sir, and ಇಲ್ಲಿ so gh that is equals to so that is gm. Okay, so divided by r plus h. Okay, so into so 1 divided by r plus h. Okay, yes sir, r plus h ಆಯ್ತು. Okay, so this is r plus h. Okay na, and ಇಲ್ಲಿ ನೋಡಿ ಏನ್ ಬರುತ್ತೆ ಸರ್, it is gh. Okay, so this is gh that is equals to ಇಲ್ಲಿ ಏನಂದ್ರೆ gm divided by r plus h ಇದೆ, but with a negative sign. Therefore ಇಲ್ಲಿ ಏನು ಬರೀಬಹುದು ನೀವು potential. Okay, potential ಅಂತ ಬರೀಬಹುದು into 1 divided by r plus h. Okay sir, and ಇಲ್ಲಿ gh so divided by v ಅಂತ ಬರೀಬಹುದಾ, that is equals to minus 1 divided by r plus h ಅಂತ ಬರೀಬಹುದು. Okay, so gh value ಎಷ್ಟಿದೆ, gh. Okay, so height ಎಷ್ಟಿದೆ 6 sir. Okay, so all divided by ಇದೆಷ್ಟಿದೆ sir, it is the minus 5.4. so minus 5.4 into so 10 power 7 ಇದೆ. Okay, so that is equals to minus r plus h ಅಂತ ಬರೀಬಹುದು. Okay, ಇಲ್ಲಿ ನೆಗೆಟಿವ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. Okay, so ನೆಗೆಟಿವ್ ಗೆಟ್ ಕ್ಯಾನ್ಸಲ್ ಆಗುತ್ತೆ and rearrange ಮಾಡ್ಕೊಂಡ್ರೆ ಎಷ್ಟಾಗುತ್ತೆ sir, it is the 6r so plus h that is equals to ಎಷ್ಟು ಬರೀಬಹುದು sir, it is the 10 power 7 ಇದೆಯಲ್ಲ, ಸೊ 10 power 7 ಇದೆ. ಸೊ ಇದನ್ನ ನಾನು ಏನಂತ ಬರೀಬಹುದು, ಕಿಲೋಮೀಟರ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಕಿಲೋಮೀಟರ್ ಅಲ್ಲಿ ಇದೆ, ನಾನೇನ್ ಬರೀತೀನಿ ಇದನ್ನ ಸರ್, ಇಟ್ ಇಸ್ 5.4 into 10 power 7 ಇದೆಯಲ್ಲ, ಇದನ್ನ 5.4 into 10 power 4 into 10 power 3 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಏನ್ ಬರೀಬಹುದು ಸರ್, ಇಟ್ ಇಸ್ 5400. ಓಕೆ, 5400 into ಕಿಲೋಮೀಟರ್ ಅಂತ ಬರೀಬಹುದು. ಓಕೆ, ಅಂಡ್ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, ಓಕೆ, ಸೊ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ದಟ್ ಇಸ್ 6 into r plus 6h ಅಂತ, ಅಥವಾ ಸರ್ ಆರ್. ಓಕೆ, ದ ಆರ್ ಪ್ಲಸ್ ಎಚ್ ದಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ, ಆರ್ 954, therefore it is the 900 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 900 ಕಿಲೋಮೀಟರ್ ಅಂಡ್ ಇಲ್ಲಿ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡು. ಓಕೆ, ಸೊ ದಟ್ ಇಸ್ ಆರ್ ಪ್ಲಸ್ ಎಚ್ ಅಲ್ವಾ, ಆರ್ ಪ್ಲಸ್ ಎಚ್ ದಟ್ ಇಸ್ ಈಕ್ವಲ್ಸ್ ಟು 900 ಕಿಲೋಮೀಟರ್ ಅಂಡ್ ಎಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ ರೇಡಿಯಸ್ ಆಫ್ ಅರ್ತ್. ಓಕೆ, ಸೊ ರೇಡಿಯಸ್ ಆಫ್ ಅರ್ತ್ ಎಷ್ಟಾಗಿದೆ, ದಟ್ ಇಸ್ 6400 ಅಲ್ವಾ. ಸೊ ಇಲ್ಲಿ ನಾವು ಪ್ಲಸ್ 6400. ಓಕೆ, ಸೊ ದಟ್ ಇಸ್ 6400 ಅಂತ ನೋಡ್ಕೊಂಡ್ರೆ. ಓಕೆ, ಸೊ ದಿಸ್ ಇಸ್
ಒಂದು ಆದ್ರೆ 5000. ಓಕೆ, ಇಲ್ಲಿ ಒನ್ ಮೋರ್ ಜೀರೋ. ಓಕೆ, ಸೊ ದಿಸ್ ಇಸ್ ಒನ್ ಮೋರ್ ಜೀರೋ. ಓಕೆ, ಎಷ್ಟಾಯ್ತಾ? 9000. ಓಕೆ, ಸೊ ದಿಸ್ ಇಸ್ 9000. ಓಕೆ, ಸೊ ದಟ್ is equals to 9000. ಓಕೆ, ಸೊ 9000 ಆಯ್ತು. ಅಂಡ್ h is equals to 9000 minus 6400. ಎಷ್ಟಾಗುತ್ತೆ? 6400 ಅಂದ್ರೆ h is equals to 3600. ಓಕೆ, so that is 2600. Okay, so that is the 2600. Okay, so that is the 2600 kilometer ಮಾತ್ರ ಉಳಿತು. Okay, so that is 2600 kilometer. Done. ಇನ್ನೊಂದು 15 ನಿಮಿಷ ಅಷ್ಟೇ. Okay, 15 minutes. 15 minutes ಆದ್ರೆ ಕಂಪ್ಲೀಟ್ ಆಗುತ್ತೆ. 2600 kilometers. Okay, 2600 kilometer ಆಯ್ತು. That is the required solution. Okay, so that is option D. Option D is the right answer. ಯಾರು ಆನ್ಸರ್ ಮಾಡಿಲ್ಲ ಆಪ್ಷನ್ ಎ ಅಂತ ಹಾಕಿದಾರೆ? ನೋ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. Ratio of escape velocity at the earth to the escape velocity at the planet whose radius and mean density are twice that of the earth. Okay, ಇಲ್ಲಿ ನೀವು ನೋಡಿ radius of the planet. Okay, so radius of the planet that is equals to so 2 times of radius of earth and density of mean density is density of a planet that is 2 times of earth. Okay, so density of earth. Okay, done. So ಇಲ್ಲಿ ನಮಗೆ ಬೇಕಾದದ್ದು ಏನು ಸರ್? velocity of escape velocity. Okay, so escape velocity can be written as that is the gm divided by, okay, so that is 2 times of gm divided by r. Okay, so r. Done, sir. So escape velocity that can be written as, okay, so that can be written as ಏನಂತ? So 2g divided by r. Okay, so ಇಲ್ಲಿ multiply and divide by ನೋಡಿ, so 2 times of gm, so the r square ಇಲ್ಲಿ into r ಅಂತ ಮಾಡ್ಬೋದು. Okay, so into r ಅಂತ ಮಾಡ್ಬೋದು. Okay, right? So escape velocity that is equals to, okay, escape velocity that is equals to, sir, it is the 2 times of gr. Okay, so 2 times of gr ಆಗುತ್ತೆ. Okay, sir. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 into 4/3. Okay, so pi rho g r. Okay, so that is rho, capital letter G. Okay, so this is rho g r. ಇದರ ಪ್ರಕಾರ ಈ ಇಕ್ವೇಶನ್ ಪ್ರಕಾರ ನೋಡಿದ್ರೆ ಯಾವ್ದಾದ್ರ ಮೇಲೆ ಡಿಪೆಂಡೆಂಟ್ ಇದೆ ಇದು ಸರ್? ಇಲ್ಲಿ ಹೇಳಿರೋ ಪ್ರಕಾರ ರೇಡಿಯಸ್ ಮತ್ತೆ ಡೆನ್ಸಿಟಿ. ಓಕೆ, ಸೊ ರೇಡಿಯಸ್ ಮತ್ತೆ ಡೆನ್ಸಿಟಿ. ಸೊ ದಿಸ್ ಇಸ್ ರೇಡಿಯಸ್ ಅಂಡ್ ಡೆನ್ಸಿಟಿ, ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್ ಆಗಿದೆ. ಸೊ ಎಸ್ಕೇಪ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೊ ಡೆನ್ಸಿಟಿ ಅಂಡ್ ರೇಡಿಯಸ್. ಓಕೆ, ಎಸ್ ಸರ್. ಇವಾಗ ಪ್ಲಾನೆಟ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ಲಾನೆಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್. ಓಕೆ, escape velocity of a planet. Okay, escape velocity of a planet is directly proportional to, okay, so directly proportional to density of a planet and radius of the planet. Okay, and the next escape velocity of a planet that is directly proportional to density of a planet that is the 2 times of a density of earth and then radius of a planet that is 2 times of earth. ಎಷ್ಟಾಗುತ್ತೆ? that is direct ಆಗಿ ನೋಡಿದ್ರೆ that is √2 time density of ಇದಾಗುತ್ತೆ. ಸೊ ನೆಕ್ಸ್ಟ್ ಡೆನ್ಸಿಟಿ ಆಫ್ ಪ್ಲಾನೆಟ್ ಎಸ್ಕೇಪ್ ವೆಲಾಸಿಟಿ ಆನ್ ದ ಪ್ಲಾನೆಟ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇದು ಎಷ್ಟಾಗುತ್ತೆ? √gr. ಓಕೆ, ಸೊ √gr ಅಂದ್ರೆ ದಟ್ ಇಸ್ ಎಸ್ಕೇಪ್ ವೆಲಾಸಿಟಿ ಆಗುತ್ತೆ. ಓಕೆ, 2 ಓಕೆ, ಸೊ ಇದರ ಪ್ರಕಾರ ಏನ್ ಬರಿಬಹುದು? ಟ್ವೈಸ್. ಓಕೆ, ಟ್ವೈಸ್ ಆಯ್ತು. ಇಲ್ಲಿ √gr. ಓಕೆ, ಸೊ ರೋ ಆರ್ ಅಂತಂದ್ರೆ ಏನಾಗುತ್ತೆ? ಎಸ್ಕೇಪ್ ವೆಲಾಸಿಟಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಎಸ್ಕೇಪ್ ವೆಲಾಸಿಟಿ ಆನ್ ದ ಸರ್ಫೇಸ್ ಆಫ್ ಅರ್ತ್. ಓಕೆ, ಸೊ ದಿಸ್ ಇಸ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಡನ್. That is 1/2. Okay, so that is 1/2 ಆಗುತ್ತೆ. ರೈಟ್? ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಎಷ್ಟು ಉಳಿಯುತ್ತೆ? √gr. ಓಕೆ, ಸೊ ಟ್ವೈಸ್. ಓಕೆ, ಓಕೆ, ಮೀನ್ ಡೆನ್ಸಿಟಿ ಮಾತ್ರ. ಓಕೆ, ಸೊ ಇಲ್ಲಿ ನಮಗೆ ಹೇಳಿರೋದು ಮೀನ್ ಡೆನ್ಸಿಟಿ ಮಾತ್ರ. ಓಕೆ, ಇಲ್ಲಿ ಡೇಟಾ ರಾಂಗ್ ತಗೊಂಡಿದ್ವಿ. ಓಕೆ, ಡೇಟಾ ರಾಂಗ್ ತಗೊಂಡಿದ್ವಿ. ಮೀನ್ ಡೆನ್ಸಿಟಿ ಇಸ್ ದ ಟ್ವೈಸ್ ಅಂದ್ರೆ ಇಲ್ಲಿ ರೇಡಿಯಸ್ ಸೇಮ್ ಇರುತ್ತೆ. ಓಕೆ, ಸೊ ರೇಡಿಯಸ್ ಇಸ್ ಸೇಮ್. ಓಕೆ, ಸೊ ರೇಡಿಯಸ್ ಇಸ್ ಸೇಮ್. ಇಲ್ಲಿ ನಾನು ರೇಡಿಯಸ್ ನ ಸಹಿತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ರೇಡಿಯಸ್ ಅನ್ನು ಸಹಿತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ರೇಡಿಯಸ್ ಅನ್ನು ಸಹಿತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ದಟ್ ಇಸ್ ದ ರೇಡಿಯಸ್ ಆಫ್ ಅ ಪ್ಲಾನೆಟ್. ಏನಾಗುತ್ತೆ? ದಟ್ ಇಸ್ ದ √2 ಇಂಟು ಸೊ ರೋ gr. ಓಕೆ, ಸೊ ರೋ ಆರ್. ಸೊ ಇದರ ಪ್ರಕಾರ ಹೇಳೋದಾದ್ರೆ ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್. ಓಕೆ, ಸೊ ಡಿವೈಡೆಡ್ ಬೈ ಎಸ್ಕೇಪ್ ವೆಲಾಸಿಟಿ ಇದೇನಾಗುತ್ತೆ? ಸೊ ಇಟ್ ಇಸ್ √2. ಓಕೆ, ಸೊ ದಿಸ್ ಇಸ್ √2 ಏನಾಗುತ್ತೆ? ರೇಷಿಯೋ ಆಫ್ ಎಸ್ಕೇಪ್ ವೆಲಾಸಿಟಿ ಅರ್ತ್ ಬಗ್ಗೆ ಹೇಳ್ತಾರೆ. ಓಕೆ, ಇರ್ಲಿ. So this is the escape velocity of earth. Okay, on surface of earth. Okay, ಇದರ ಪ್ರಕಾರ ನೋಡಿದ್ರೆ this is escape velocity on earth surface that is equals to √2. Okay, but divided by 1. ನಮಗೆ ಕೇಳಿರೋದೇನು? escape velocity of on earth and escape velocity on planet reciprocal ತಗೊಂಡ್ರೆ that is 1 divided by √. 1 divided by 2√2 ಆಗುತ್ತಾ? ಇಲ್ಲ, √2 ಆಗುತ್ತೆ ಅಷ್ಟೇ. So that is option C. Okay, so that is option C. ಕ್ಲಿಯರ್? ಆಪ್ಷನ್ ಸಿ ಆಗುತ್ತೆ. 2√2 ಆಗಲ್ಲ. ನೋಡಿ,
ರೇಡಿಯಸ್ ಸೇಮ್ ಇದೆ, ಬರೀ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಡಿಪೆಂಡೆಂಟ್ ಆಗಿದ್ರೆ ದಟ್ ಇಸ್ √2 ಆಗುತ್ತೆ. ಬಟ್ ನಮಗೆ ಕೇಳಿರೋದು ರೇಷಿಯೋ ಆಫ್ ಎಸ್ಕೇಪ್ ವೆಲಾಸಿಟಿ at ಅರ್ತ್ ಟು ದ ಎಸ್ಕೇಪ್ ವೆಲಾಸಿಟಿ at the planet ಕೇಳಿರೋದು. ಓಕೆ, ಸೊ ವಿ ಡಿವೈಡೆಡ್ ಬೈ ಪಿ, ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 50% ಮಾಡಿದ್ದಾರೆ. ಓಕೆ, now let's move on to the next question. Next question ನೋಡಿ, a satellite S is moving in an elliptical orbit around the earth. The mass of the satellite is very small as compared to the mass of earth. Then the angular moment of S about the center of earth changes in direction, but its magnitude remains same. No, it is not constant. Okay, ಇಲ್ಲಿ constant ಆಗಿಲ್ಲ, angular momentum constant ಆಗಿರಲ್ಲ. ಓಕೆನಾ? Then next one, the total mechanical energy S varies periodically with time. ಸೊ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಂತೂ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ಬರೀ ಕೈನೆಟಿಕ್ ಎನರ್ಜಿ ಅಂದ್ರೆ ಚೇಂಜ್ ಆಗುತ್ತೆ, ಇಲ್ಲಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಕೇಳ್ತಿರೋದು. ಇದು ರಾಂಗ್. ನೆಕ್ಸ್ಟ್ ಒನ್, ನಮಗೆ ದ ಲೀನಿಯರ್ ಮೊಮೆಂಟಮ್ ಆಫ್ ಎಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ಮ್ಯಾಗ್ನಿಟ್ಯೂಡ್. ಇಲ್ಲ, ಲೀನಿಯರ್ ಮೊಮೆಂಟಮ್ ಹೆಂಗ್ ಕಾನ್ಸ್ಟೆಂಟ್ ಆಗುತ್ತೆ? ಎಮ್ ಇಂಟು ವಿ ಅಲ್ವಾ? ಸೊ ಎಮ್ ಇಂಟು ವಿ ಇಲ್ಲಿ ಹೇಳ್ತಿರೋದು ಏನು? ಎಲಿಪ್ಟಿಕಲ್ ಆರ್ಬಿಟ್ ಅರೌಂಡ್ ಮಾಸ್ ಆಫ್ ದ ಸ್ಯಾಟಲೈಟ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ದ ಮಾಸ್ ಆಫ್ ಅರ್ತ್. ಇಲ್ಲಿ ಮಾಸ್ ವೇರಿ ಆಗಿರೋದ್ರಿಂದ ಇಲ್ಲಿ ನಮಗೆ ಲೀನಿಯರ್ ಮೊಮೆಂಟ್ಸ್ ಅಂತ ವೇರಿ ಆಗುತ್ತೆ. Acceleration of S is always directed towards the center of earth. Yes, this is the right answer. Okay, so that is option D. Okay, so this is option D. Okay, so option D is the right answer. Option D is the right answer. Okay, so option D. Now let's move on to the next question. Yes, the dependence of intensity of a gravitational field, okay, of earth distance r from the center of earth correctly represented. ಇಲ್ಲಿ gravitational intensity gravitational field intensity ಕೇಳಿರೋದು. Intensity ಏನು? It is the vector quantity. Okay, so gravitational field intensity ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ನಾವು ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಏನಾಗಬೇಕು ನಮಗೆ? ಸೊ ಇದು ನೆಗೆಟಿವ್ ಸೈನ್ ಆಗಬೇಕು. ನೆಗೆಟಿವ್ ಸೈನ್ ಅಂದ್ರೆ ಯಾವ್ದು ಬರುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂದ್ರೆ ದಿಸ್ ಒನ್, ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಡನ್. ಹಾ, ಗಿರೀಶ್ ಸರ್ ಅದು ಇಲ್ಲ, ಟ್ವೈಸ್ ಆಗ್ಬೇಕಾ? ಹೇಗೆ ಹೇಗೆ ನಮಗೆ ಟ್ವೈಸ್ ಆಗಬೇಕು? ಡೆನ್ಸಿಟಿ ಇಸ್ ದ ಟ್ವೈಸ್ ಅಲ್ವಾ? ಡೆನ್ಸಿಟಿ ಇಸ್ ದ ಟ್ವೈಸ್. ಡೆನ್ಸಿಟಿ ಇಸ್ ದ ಟ್ವೈಸ್ ಅಲ್ವಾ? ರೇಡಿಯಸ್ ಇದೆ. ಓಕೆ, ನಮಗೆ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂಡರ್ ಸ್ಕ್ವೇರ್ ರೂಟ್ ಇದೆ. ಓಕೆ, ಅಂಡರ್ ಸ್ಕ್ವೇರ್ ರೂಟ್ ಇರೋದ್ರಿಂದ ನಮಗೆ ರೂಟ್ 2 ಬರೋದು. ಓಕೆ, ರೈಟ್. ನೆಕ್ಸ್ಟ್ ಒನ್, ಇದು ಕಂಪ್ಲೀಟ್ ಆಯ್ತು. ದಟ್ ಈಸ್ ಆಪ್ಷನ್ ಎ. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Option A is the right answer. Very good. Now let's move on to the next question. Okay, so next question ಏನು? ಹಾ, ಇದನ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ. ಓಕೆನಾ? ಇದೇ ತರ ಕ್ವಶನ್ ನಾವು ಸಾಲ್ವ್ ಮಾಡಿದ್ವಿ. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಇಲ್ಲೂ ಸಹಿತ ನಮಗೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಬಾಡಿನೇ ಕೇಳಿರೋದು. ಅದಕ್ಕೆ ನಮಗೆ ಎಷ್ಟು ಬರುತ್ತೆ? ದಟ್ ಈಸ್ 1/3 1/3 ಎಷ್ಟು ಅಷ್ಟು ಬರುತ್ತೆ. ಓಕೆ, ಅದನ್ನ ಮಾಡಿ, ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಮಾಡಿ, ಸೇಮ್ ಫಾರ್ಮುಲಾಸ್ ಯೂಸ್ ಮಾಡಿ. ಓಕೆನಾ? ನಾ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಿರೋದು? The height at which weight of the body becomes 1/16 of its weight on the surface of earth. Okay, so ಇಲ್ಲಿ ನಮಗೆ GH, okay, so GH that is equals to GS sub bracket of R divided by R plus H, so that is whole square. Okay, so ಇಲ್ಲಿ mass ನ multiply ಮಾಡಿದ್ರೆ GH that is equals to mGS that is equals to R divided by R plus H. H value ಎಷ್ಟಿದೆ? At a height which is weight of the body becomes 1/16. Okay, ನೋಡೋಣ. H whole square. ಓಕೆ, ಸೊ ಇಲ್ಲಿ ನಮಗೆ ವೇಟ್ ಏನಾಗುತ್ತೆ? ವೇಟ್ ಎಟ್ ಅ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು ವೇಟ್ ಎಟ್ ಅ ಸರ್ಫೇಸ್ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಓಕೆ, ಸೊ ದಟ್ ಈಸ್ ಹೋಲ್ ಸ್ಕ್ವೇರ್. ಇಲ್ಲಿ ನಮಗೆ ಕೇಳಿರೋದು ಹೈಟ್ ಎಟ್ ವಿಚ್ ವೇಟ್ ಆಫ್ ದ ಬಾಡಿ ಬಿಕಮ್ಸ್ 1/16 ಆಫ್ ಇಟ್ಸ್ ವೇಟ್ ಆನ್ ದ ಸರ್ಫೇಸ್. 1/16 ಅಂದ್ರೆ, ಓಕೆ, ಸೊ 1/16 ಆಫ್ ವೇಟ್ ಆಫ್ ದ ಬಾಡಿ ಆನ್ ದ ಸರ್ಫೇಸ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಆಗುತ್ತೆ. ಓಕೆ, ಎಸ್ ಸರ್, ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗುತ್ತೆ. ನಮಗೆ ಸ್ಕ್ವೇರಿಂಗ್ ಅನ್ ಬೋತ್ ಅಂಡರ್ ಸ್ಕ್ವೇರ್ ರೂಟ್ ತಗೊಂಡ್ರೆ ಆಗುತ್ತೆ, ಅಂಡರ್ ಸ್ಕ್ವೇರ್ ರೂಟ್ ತಗೊಂಡ್ರೆ ದಿಸ್ ಇಸ್ ದ 4 ಆಗುತ್ತೆ, ಅಂಡ್ ದಿಸ್ ಇಸ್ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸರ್ ದಿಸ್ ಇಸ್ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಆರ್. ಓಕೆ, ಅಂಡ್ ಎಚ್ ಇಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಆರ್ ಮೈನಸ್ ಆರ್, ಸೊ ದಟ್ ಇಸ್ ಎಚ್ ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ ಆರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 3 ಟೈಮ್ಸ್ ಆಫ್ ಆರ್, ದಟ್ ಇಸ್ ಆಪ್ಷನ್ ಸಿ. ಡನ್? ಕ್ಲಿಯರಾ? ರೈಟ್. Okay, now that is option C is the right answer. Option C is the right answer. Very good, very good. Now let's move on to the next question. Okay, so next question, the spherical planet has a mass P, mp, and a diameter dp. The particle of a mass m falling freely near the surface of Earth, okay, surface of this planet will experience acceleration due to gravity. So ಇಲ್ಲಿ ನಾವು acceleration due to gravity ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರೀತೀವಿ ನಾರ್ಮಲ್ ಆಗಿ? ಸರ್, ಇಟ್ ಇಸ್ gm divided by r square, ರೈಟಾ? ಎಸ್ ಸರ್.
ಅಂಡ್ ಇಲ್ಲಿ ನಮಗೆ ಡಯಾಮೀಟರ್ ಕೊಟ್ಟಿದ್ರು. ಓಕೆ, ಸೊ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಇಸ್ ನಥಿಂಗ್ ಬಟ್ 2 times of radius, ರೈಟಾ? ಸೊ ರೇಡಿಯಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ d/2 half of the diameter. ಓಕೆ, ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿ. So it is the acceleration due to gravity on the surface of earth and gm is constant, and what about r? R it is a d divided by 2. Okay, so dp divided by 2 square ಏನಾಗುತ್ತೆ ಸರ್? ಇದು gm divided by dp square divided by 4 ಆಗುತ್ತೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 4gm divided by dp square ಆಗುತ್ತೆ. Okay, 4gm divided by dp square. Okay, so that is option A. Option A is the right answer. Okay, so that is option A is the right answer, right? So option A is the right answer. Done? Yes sir, very good. Now let's move on to the next question. This already now discuss ಮಾಡಿದ್ವಿ. ಏನಿದು? Which one of the following plots represent the variation of gravitational field on particle at a distance r due to thin spherical shell ಕೊಟ್ಟಿದ್ದಾರೆ. Inside that is 0 ಆಗುತ್ತೆ of radius r. R is the measured from the center of the spherical shell. Okay, so 0 ಆಗುತ್ತೆ. So therefore you can consider that as option C. Option C is the 0. Option C is the right answer. Okay. ಜೈ ವಾಲಾ ಅಂತ ಇದೆ ನೋಡಿ, ಜೈದ್ ಎಕೆ ನಿಮಗೆ ಜೈ ವಾಲಾ ಅಂತ ಇದೆ. ಓಕೆ, ಸೊ ಜೈ ವಾಲಾದಲ್ಲಿ ಅಲ್ಲಿ ನಿಮಗೆ ಜೈ ಕಂಡ ಅಂತ ತಿಳಿಸ್ತಾರೆ. PW ಜೈ ಇದೆ. ಓಕೆ, ಜೈ ವಾಲಾ ಅಂತ ಇದೆ, ಅದನ್ನ ನೋಡ್ಕೊಳ್ಳಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಸಿ. ಡನ್ ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, a body projected vertically from the earth reaches the height equal to the earth radius. Before returning to the earth, the power exerted by the gravitational force is the greatest. ಯಾವಾಗ greatest ಇರುತ್ತೆ? At the instant just before the body hits the earth, it remains constant all through. Option C, at the instant just after the body is projected and at the highest position of the body. ಇಲ್ಲಿ ನಮಗೆ ಪವರ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರು. ಓಕೆ, ಸೊ ಪವರ್ ದಟ್ ಈಸ್ ಈಕ್ವಲ್ಸ್ ಟು ಸೊ FV cos θ ಅಂತ ಬರುತ್ತೆ. ಓಕೆ, FV cos θ ಯಾವಾಗ at instant just before hits the ground ಅಂದ್ರೆ θ is equals ಏನಾಗುತ್ತೆ? 0 ಆಗುತ್ತೆ. ಓಕೆ, ಸೊ 0 ಡಿಗ್ರಿ. ಓಕೆ, ಸೊ ಇದಕ್ಕೆ ಜಾಸ್ತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಇಲ್ಲಿ P ಅನ್ನೋದು ಪವರ್ ಪಾಸಿಟಿವ್ ಬರುತ್ತೆ. therefore it is right answer. ಮಿಕ್ಕಿದೆಲ್ಲ ಬರಲ್ಲ. ಯಾಕೆ ಬರಲ್ಲ? ರಿಮೈನ್ಸ್ ಕಾನ್ಸ್ಟೆಂಟ್ ಅದು ತಪ್ಪು. ಯಾಕೆಂದ್ರೆ ಇಲ್ಲಿ ನಮಗೆ ನೆಗೆಟಿವ್ ಇಲ್ಲಿ ನೋಡಿ, ವೆಲಾಸಿಟಿ ಏನಾಗುತ್ತೆ? ಮೇಲೆ ಹೋದಂಗೆಲ್ಲ ನಮ್ಗೆ ಏನಾಗುತ್ತೆ? ಡಿಗ್ರೀಸ್ ಆಗುತ್ತೆ ವೆಲಾಸಿಟಿ. ಫೈನಲ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ? 0 ಆಗುತ್ತೆ. therefore ಇದು ರಾಂಗ್ ಆಗುತ್ತೆ. ಓಕೆ, ಇದು ರಾಂಗ್. ನೆಕ್ಸ್ಟ್ ಒನ್, at the instant just after the body is projected. just after the projected ಅಂತಂದ್ರೆ ಮೇಲೆ ಹೋಗುತ್ತೆ. acceleration due to gravity acting downward. ಸೊ ಅಪೋಸಿಟ್ ಅಂತಂದ್ರೆ that is cos 180 ಡಿಗ್ರಿ ಆಗುತ್ತೆ. cos 180 ನೆಗೆಟಿವ್ ಆಗುತ್ತೆ. therefore it is negative FV ಅಂತ ಆಗುತ್ತೆ. therefore it is ಮಿನಿಮಮ್ ಆಗುತ್ತೆ, ಮ್ಯಾಕ್ಸಿಮಮ್ ಆಗಲ್ಲ. and next one, at the highest position of the body, that the highest position of the body velocity is 0 ಆಗುತ್ತೆ. therefore power becomes 0. therefore option A is the right answer. Okay, so option A is the right answer. Okay sir, done. next question ಏನು ಹೇಳ್ತಾರೆ? A particle of mass m is thrown upward from the surface of the earth with a velocity u. So ಯಾವಾಗ thrown ಅಂತ ಮಾಡ್ತೀರಾ, that is escape velocity ಆಗುತ್ತೆ, ರೈಟಾ? The mass m and the radius of earth are respectively m and r. G is the gravitational constant, G is the acceleration due to gravity to the surface of the earth. Minimum value of u so that particle does not return back to the earth ಅಂತ ಹೇಳ್ತಾರೆ. So that means escape velocity formula ಏನು? under square root under square root 2gm divided by r ಅಂತ ಬರುತ್ತೆ. Okay, so that is option A. Okay, so that is option A is the right answer. Okay, escape velocity ಬಗ್ಗೆ ಕೇಳಿದ್ರು ಡೈರೆಕ್ಟ್ ಆಗಿ. Okay, so that is option A is the right answer. Okay, so option A is the right answer. Okay, done. next question ನೋಡಿ, next question. A particle of mass m is situated at the center of a spherical shell of mass m and radius a. The gravitational potential at a point situated at a/2 distance from the center will be. Okay, so ಇಲ್ಲಿ ನಮಗೆ, so let's say, so this is shell of radius r a. Okay, so radius a. so ಇಲ್ಲಿ potential ಎಷ್ಟು ಅಂತ ಹೇಳಿದ್ರೆ ಏನಂತ? potential due to shell ಏನಂತ ಬರೀತೀರಾ sir? potential due to shell, so that is equals to so minus gm so divided by a. ಕರೆಕ್ಟಾ? yes sir, minus gm divided by a. and ಇನ್ನೊಂದು ಹೇಳ್ತಿರೋದು spherical shell of mass and okay, the gravitational potential at a point situated a/2. ಇಲ್ಲಿ ಹೇಳಿದ್ರು particle of mass m is situated at the center of spherical shell m and radius a. Gravitational potential at a point situated ಎಲ್ಲಾಗಿದೆ? a/2 ಅಲ್ಲಿ situate ಆಗುತ್ತೆ. ಓಕೆನಾ? ಸೊ ಇಲ್ಲಿ ಸ್ಮಾಲ್ ಲೆಟರ್ m ಇದೆ. ಓಕೆ, ಸೊ ದಿಸ್ ಇಸ್ ಸ್ಮಾಲ್ ಲೆಟರ್ m and this is capital letter m. ಓಕೆ, ಇಲ್ಲಿ ನಮಗೆ ಅದು ಸಹಿತ m ಇದೆ. ಓಕೆ, ಸೊ ಅದು ಸಹಿತ m ಇದೆ. ಸಾರಿ, ಸೊ ಅದು ಸಹಿತ m ಇದೆ, ಇದು ಸಹಿತ m, ಇಲ್ಲೂ ಸಹಿತ ಒಂದು ಪಾಯಿಂಟ್ ಇದೆ.
ಅಂಡ್ ಇದಕ್ಕೆ ಪೊಟೆನ್ಷಿಯಲ್ ಅಲ್ಲಿ ಫೈಂಡ್ ಮಾಡಕ್ಕೆ ಹೇಳ್ತಾ ಇರೋದು a/2. ಓಕೆ, ಸೊ ಈ ಪೊಟೆನ್ಷಿಯಲ್ a/2. ಓಕೆ, ಸೊ ಇಲ್ಲಿ a/2 ಅಲ್ಲಿ ಕೇಳ್ತಾ ಇರೋದು. ಸೊ ದೇರ್ ಫೋರ್ ಇಲ್ಲಿ ಪಾರ್ಟಿಕಲ್. ಓಕೆ, ಸೊ ಪೊಟೆನ್ಷಿಯಲ್ ಡ್ಯೂ ಟು ಪಾರ್ಟಿಕಲ್. ಓಕೆ, ಸೊ ಪೊಟೆನ್ಷಿಯಲ್ ಡ್ಯೂ ಟು ಪಾರ್ಟಿಕಲ್ ಏನಾಗುತ್ತೆ ಸರ್, ಇಟ್ ಇಸ್ ಮೈನಸ್ gm ಡಿವೈಡೆಡ್ ಬೈ a/2. ಕರೆಕ್ಟಾ? ಸೊ ಫೈನಲ್ ಆಗಿ ಸರ್ ಇಟ್ ಇಸ್ 2gm ಡಿವೈಡೆಡ್ ಬೈ a ಆಗುತ್ತೆ. ಓಕೆ, ಅಂಡ್ ನಮಗೆ ಟೋಟಲ್ ಪೊಟೆನ್ಷಿಯಲ್ ದಟ್ ಇಸ್ ಡ್ಯೂ ಟು ಶೆಲ್. ಓಕೆ, ಸೊ ಪ್ಲಸ್ ಡ್ಯೂ ಟು ಪಾರ್ಟಿಕಲ್. ಓಕೆ, ಸೊ ಡ್ಯೂ ಟು ಪಾರ್ಟಿಕಲ್ ಆಗುತ್ತೆ. ಓಕೆ ಸರ್, ಅಂಡ್ ಪೊಟೆನ್ಷಿಯಲ್ ದಟ್ ಇಸ್ ಈಕ್ವಲ್ಸ್ ಟು ಶೆಲ್ ಏನಾಗಿದೆ ಸರ್, ಇಟ್ ಇಸ್ ಮೈನಸ್ gma. ಓಕೆ, ಸೊ ಮೈನಸ್ gma ಪ್ಲಸ್ ಇಲ್ಲಿ ಏನಾಗಿದೆ ಮೈನಸ್. ಓಕೆ, ಸೊ ಮೈನಸ್ 2gm ಡಿವೈಡೆಡ್ ಬೈ a. ಸೊ ಇಲ್ಲಿ ನೋಡಿ, ಸೊ ಇದನ್ನ ಓಪನ್ ಮಾಡಿದ್ರೆ ಮೈನಸ್ ಆಗ್ಬಿಡುತ್ತೆ. therefore it is minus 3gm so divided by a. So total potential. Okay, so this is total potential minus 3gm divided by a. So that is option A is the right answer. Okay, very good. Now let's move on to the next question. ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತೆ ಇದು ರಿಪೀಟ್ ಆಗಿದೆ ಕ್ವಶನ್. ಓಕೆ, ಸೊ ಟೇಕ್ ಇಟ್ ಆಸ್ ದ ಹೋಮ್ವರ್ಕ್ ಕ್ವಶನ್. ಅಂಡ್ ದ ನೆಕ್ಸ್ಟ್ ಒನ್, ಇದನ್ನ ಹೋಮ್ವರ್ಕ್ ಆಗಿ ಕ್ವಶನ್ ತಗೊಳ್ಳಿ. ಇದನ್ನ ಯಾವುದು ಕೆಪ್ಲರ್ಸ್ ಸೆಕೆಂಡ್ ಲಾ ಏನ್ ಹೇಳ್ತೀವಿ ಇದನ್ನ ಸರ್, ಕೆಪ್ಲರ್ಸ್ ಸೆಕೆಂಡ್ ಲಾ ಏರಿಯಲ್ ವೆಲಾಸಿಟಿ ಇಸ್ ಕಾನ್ಸ್ಟಂಟ್ dA divided by, okay, so that is the dA divided by dt. Okay, so that is equals to L divided by 2m. Okay, so that is equals to constant. Okay, so constant ಆಗಿರುತ್ತೆ. Okay, so this is the m. ಇದರ ಪ್ರಕಾರ ನಮಗೆ ಇದನ್ನ ಸಾಲ್ವ್ ಮಾಡಲ್ಲ, ನಾನೇ ಸಾಲ್ವ್ ಮಾಡ್ತೀನಿ ಬಿಡಿ. ಫಸ್ಟ್ ಏನ್ ಹೇಳ್ತಿರೋದು, ದ ಫಿಗರ್ ಶೋಸ್ ಎಲಿಪ್ಟಿಕಲ್ ಆರ್ಬಿಟ್ ಆಫ್ ಅ ಪ್ಲಾನೆಟ್ m ಅಬೌಟ್ ಅ ಸನ್ s. The shaded area SCD. Okay, so SCD. Okay, SCD. Okay, SCD twice. Okay, so twice the shaded area. Andre, so area. Okay, so that is the dA. Okay, so that is area SCD. Okay, so SCD that is equal twice of SAB. Okay, and if T1 is the time for the planet to move C to D. Okay, so this is the T1 and T2. A to B. Okay, so A to B andre this is the T2. Okay, so T2. Okay, so idara prakara maatadre. Okay, so that is so dA. Okay, so DSCD so divided by T1. Okay, so this is T1, so that is equals to dA. Okay, so dA SAB, so that is divided by, okay, so that is divided by S to T2. Okay, concept prakara ಏನು ಹೇಳ್ತಿರೋದು ಸರ್, it is the 2 times of SAB. Okay, so SAB that is equals to AS. Okay, surface, so surface area SAB. Okay, so SAB divided by T2 divided by T1. ಇದರ ಪ್ರಕಾರ ನೋಡಿದ್ರೆ so SAB get cancel, so 2T2 that is equals to T1 ಅಷ್ಟೇ. T2 that is equals to T1 is equal to 2T2, so that is option B, option C. Okay, so option C is the right answer. Next ನೋಡೋಣ. ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ ಡೈರೆಕ್ಟ್ ಆಗಿ. ಓಕೆ, ಸೊ ಇದನ್ನ ಹೋಮ್ವರ್ಕ್ ಆಗಿ ಡೈರೆಕ್ಟ್ ಆಗಿ ತಗೊಳ್ಳಿ. ಡನ್? ಎಸ್ ಸರ್, ಅಂಡ್ ಎಸ್ ದಟ್ಸ್ ಇಟ್. ಓಕೆ, ಸೊ ಇವತ್ತಿನ ಸೆಷನ್ಗೆ ಇಷ್ಟ ಆಯ್ತು. ಓಕೆ, ಸೊ ಇವತ್ತಿನ ಸೆಷನ್ಗೆ ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಮೀಟ್ ಆಗೋಣ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಮೀಟ್ ಆಗೋಣ. ಡನ್? ಓಕೆ, ಎಸ್ ದಟ್ಸ್ ಇಟ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಓಕೆನಾ? ಟಿಲ್ ದೆನ್ ಟೇಕ್ ಕೇರ್, ಬಾಯ್.